ಇಂದಿನ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಪೂಜಾ ಹಳ್ಯಾಳ್, ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದ ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಮೇಡಮ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿರುವ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತ. ವಿಲಿಯಂ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್, ಕಟ್ ಆಗ್ತಾ ಇದೆ. ಶಿವರಾಜ್ ಸರ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್. 1 ಸೆಕೆಂಡ್ ಸರ್, ಸಾರಿ ಫಾರ್ 1 ಸೆಕೆಂಡ್ ಸರ್. ಕೇಳ್ತಾ ಇಲ್ಲ ಸರ್. ವಿಶ್ವ ಸಾಹಿತ್ಯದ ಮೇರು ಪ್ರತಿಭೆ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳು ಕಾಲ ದೇಶಗಳ ಎಲ್ಲೆ ಮೀರಿ ಇಂದಿಗೂ ಪ್ರಸ್ತುತವಾಗಿವೆ. ಈ ಉಪನ್ಯಾಸ ಮಾಲಿಕೆಯ ಮೂಲಕ ನಾವು ಅವರ ಶ್ರೇಷ್ಠ ಕೃತಿಗಳ ಒಳನೋಟಗಳನ್ನು ಪಡೆಯುತ್ತಾ ಬಂದಿದ್ದೇವೆ. ಇಂದು ನಾವು ಪ್ರೀತಿ, ಸಂಶಯ, ಜನಾಂಗೀಯ ಪೂರ್ವಾಗ್ರಹ ಮತ್ತು ವಂಚನೆಯಂತಹ ಗಹನವಾದ ವಿಷಯಗಳನ್ನು ಚರ್ಚಿಸುವ ಅತ್ಯಂತ ಪ್ರಸಿದ್ಧ ಮತ್ತು ಮಾನವ ಸ್ವಭಾವದ ಸಂಕೀರ್ಣತೆಗಳನ್ನು ಅನಾವರಣಗೊಳಿಸುವ ಒಥೆಲ್ಲೋ ದುರಂತ ನಾಟಕದ ಬಗ್ಗೆ ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲು ಸರ್ ಕೇಳ್ತಾ ಇಲ್ಲ ಸರ್. ಶ್ರೀಯುತರು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಅಧ್ಯಯನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನ ನಡೆಸಿರುವ ಡಾಕ್ಟರ್ ಪೂಜಾ ಅವರು ತಮ್ಮ ವಿಶ್ಲೇಷಣಾತ್ಮಕ ದೃಷ್ಟಿಕೋನಕ್ಕೆ ಹೆಸರುವಾಸಿಯಾದವರು. ಶೇಕ್ಸ್ಪಿಯರ್ನ ಒಥೆಲ್ಲೋ ನಾಟಕದ ಕುರಿತು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ನಾನು ಡಾಕ್ಟರ್ ಪೂಜಾ ಹಳ್ಯಾಳ್ ಅವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಈಗ ಧ್ವನಿ ಡಾಕ್ಟರ್ ಪೂಜಾ ಹಳ್ಯಾಳ್ ಅವರದು. ಮೇಡಮ್ ಪ್ಲೀಸ್. ಧನ್ಯವಾದಗಳು ಸರ್. ನಿಮ್ದು ಆಡಿಯೋ ಯಾಕೋ ಅಷ್ಟೊಂದು ಕ್ಲಿಯರ್ ಇರ್ಲಿಲ್ಲ. ಇಲ್ಲಿ ಕುಳಿತಿರೋರು ಸ್ವಲ್ಪ ಹೇಳ್ಬೇಕು, ನನ್ನ ಆಡಿಯೋ ಕ್ಲಿಯರ್ ಇದೆಯೋ ಇಲ್ವೋ ಅಂತ. ಮೇಡಮ್ ನಿಮ್ದು ವಾಯ್ಸ್ ಕ್ಲಿಯರ್ ಇದೆ ಮೇಡಮ್, ಹೇಳಿ. ವಾಯ್ಸ್ ಕ್ಲಿಯರ್ ಇದೆಯಲ್ಲ, ಏನು ಆತಂಕ ಇಲ್ಲ. ಕ್ಲಿಯರ್ ಇದೆ ಮೇಡಮ್. ಸೊ ಮೊಟ್ಟ ಮೊದಲಿಗೆ ನಾನಿಲ್ಲಿ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ಒಂದು 15 ದಿನಗಳ ಮುಂಚೆನೋ ಸರಾಸರಿ ಒಂದು ತಿಂಗಳ ಮಟ್ಟಿಗೆ ಮೋಸ್ಟ್ಲಿ ಒಥೆಲ್ಲೋ ನಾಟಕದ ಮೇಲೆನೆ ಅವರು ಒಂದು ಟಾಕ್ ಅನ್ನ ಆಲ್ರೆಡಿ ಧಾರವಾಡ ಕಟ್ಟೆಯಲ್ಲಿ ನೀಡಿದ್ದಾರೆ. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಡೋಣೂರ್ ಸರ್ ಅವರು ಕಾರಣಾಂತರಗಳಿಂದ ಆ ಟಾಕ್ ಅನ್ನ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಯಾರೋ ಒಬ್ಬರಿಗೆ ಕೊಟ್ಟಿರುವಂತ ಸಮಯದಲ್ಲಿ ಅವರು ಮಾಡಕ್ಕಾಗದೇ ಇರೋದಕ್ಕೆ ಡೋಣೂರ್ ಸರ್ ತಕ್ಷಣವೇ ಆ ಒಥೆಲ್ಲೋ ನಾಟಕವನ್ನ ಆಯ್ದುಕೊಂಡು ಅದರಲ್ಲಿ ಅವರು 5th act 2nd scene, ಅದು ಲಾಸ್ಟ್ ಸೀನ್ ಆಫ್ ದ ಪ್ಲೇ, ಅದು ಆ ನಾಟಕದ ಲಾಸ್ಟ್ ಸೀನ್. ಅದು ಆ ದೃಶ್ಯದಲ್ಲಿ ಡೆಸ್ಟಿಮೋನಾಳ ಕೊನೆ ಅಥವಾ ಒಥೆಲ್ಲೋ ಹೇಗೆ ಅವನ ಹೆಂಡತಿಯಾದಂತ ಡೆಸ್ಟಿಮೋಳನ್ನ ಕೊಲೆ ಮಾಡ್ತಾನೆ ಅನ್ನೋದನ್ನ ಬಹಳ ಬಿಡಿಸಿ ಆ ನಾಟಕವನ್ನ ಇಂಗ್ಲಿಷ್ ನಲ್ಲಿ ಓದಿ ಅದರ ಸಾರವನ್ನ ಎಲ್ರಿಗೂ ತಿಳಿಸ್ತಾ ಬಹಳ ಚೆನ್ನಾಗಿ ಅದನ್ನ ಚಿತ್ರಿಸಿಕೊಟ್ರು. ನಾನು ಆ ಸೀನನ್ನ ಈಗ ಅಷ್ಟು ಆಳವಾಗಿ ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ನೀವೆಲ್ಲರೂ ಅದನ್ನ ಕೇಳಿದಿರಿ. ನಾನೀಗ ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಒಥೆಲ್ಲೋನ ಸಂಪೂರ್ಣ ಒಂದು ನಾಟಕದ ಚಿತ್ರಣ ನಿಮ್ ಮುಂದಿಡ್ತಾ Act 3 Scene 3 ಆದಂತಹ
ಒಂದು ಆಕ್ಟ್ ಬಹಳ ಪ್ರಬಲವಾದಂತಹ ಒಂದು ದೃಶ್ಯ ಇದು ಇಡೀ ಒಥೆಲ್ಲೋದಲ್ಲಿ. ಅದನ್ನ ಸೆಂಟ್ರಲ್ ಇಟ್ಕೊಂಡು ನಾನು ಈ ನಾಟಕದ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡ್ತೇನೆ. ಮೊದಲಿಗೆ ಒಂದಿಷ್ಟು ನಾಟಕದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ನಾಟಕದ ಶೀರ್ಷಿಕೆ ಬಂದು ಒಥೆಲ್ಲೋ ಅಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ಒಥೆಲ್ಲೋ ಅಂತ ಹೇಳ್ತಾ ಹೋಗ್ತೇವೆ, ಆದ್ರೆ ಸಂಪೂರ್ಣ ಶೀರ್ಷಿಕೆ ದ ಟ್ರಾಜಿಡಿ ಆಫ್ ಒಥೆಲ್ಲೋ, ದ ಮೂರ್ ಆಫ್ ವೆನಿಸ್ ಅನ್ನುವಂಥ ಒಂದು ಟೈಟಲ್ ಇದೆ. ಟ್ರಾಜಿಡಿ ಆಫ್ ಒಥೆಲ್ಲೋ ಅಂದಾಗ ಇದು ನಮ್ಗೆ ಗೊತ್ತಾಗ್ತದೆ, ಇದು ಒಂದು ದುರಂತ ನಾಟಕ ಅನ್ನುವಂಥದ್ದು. ದುರಂತಕ್ಕೆ ಏನ್ ಕಾರಣಗಳು, ದುರಂತ ಯಾಕೆ ಆಯ್ತು, ಅದರಲ್ಲಿ ಹೊರಗಿನ ಅಂಶಗಳು ಎಷ್ಟು ಸೇರ್ಕೊಂಡಿದ್ದಾವೆ, ಮನುಷ್ಯನ ಒಳಗಿನ ಅಂಶಗಳು ಎಷ್ಟು ಸೇರ್ಕೊಂಡಿದ್ದಾವೆ, ಏನೇನ್ ಕಾರಣಗಳು ಈ ದುರಂತಕ್ಕೆ ಒಥೆಲ್ಲೋನ ಈಡ್ ಮಾಡ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಸೊ ಈ ಟೈಟಲ್ ನಮ್ಗೆ ಹೇಳ್ತದೆ ದ ಟ್ರಾಜಿಡಿ ಆಫ್ ಒಥೆಲ್ಲೋ ಹೂ ಇಸ್ ದ ಮೂರ್ ಆಫ್ ವೆನಿಸ್ ಅಂತ. ಸೊ ಈ ಒಥೆಲ್ಲೋನ ಮೂರ್ ಆಫ್ ವೆನಿಸ್ ಅನ್ನುವಂಥ ಒಂದು ಸಬ್ ಟೈಟಲ್ ಇಂದ ಅವನನ್ನ ಡಿಸ್ಕ್ರೈಬ್ ಮಾಡಲಾಗಿದೆ. ಸೊ ಈ ಮೂರ್ ಅನ್ನುವ ಪದ ನಾವು ವಾಪಸ್ ಶೇಕ್ಸ್ಪಿಯರ್ನ ಸಮಯಕ್ಕೆ ಹೋಗಿ ನೋಡಿದಾಗ ಆಫ್ರಿಕನ್ ಡಿಸೆಂಡ್ ಇಂದ ಬಂದಂತಹ ಒಬ್ಬ ಆಫ್ರಿಕನ್ ಜನಾಂಗದಿಂದ ಬಂದಂತಹ ಒಬ್ಬ ಕರಿಯ ಅಥವಾ ನೀಗ್ರೋ ಅನ್ನುವಂತ ಅರ್ಥ ಇಲ್ಲಿ ಕೊಡ್ತದೆ. ಸೊ ಈ ಮೂರ್ ಆಫ್ ವೆನಿಸ್, ಆದ್ರೆ ಈ ವೆನಿಸ್ ಅನ್ನುವಂತಹ ಒಂದು ಸಿಟಿ ಇದು ಇಟಲಿಯಲ್ಲಿದೆ. ಸೊ ಇಟಲಿಯ ಸಿಟಿಯ ಒಬ್ಬ ಮೂರ್ ಅನ್ನೋದಾದ್ರೆ ಈ ಮೂರ್ ಏನಿದಾನೆ ಆಫ್ರಿಕನ್ ಡಿಸೆಂಟ್ ಅನ್ನ ಹೊಂದಿದಾನೆ, ಆದ್ರೆ ಅವನು ವೆನಿಸ್ ನಲ್ಲಿ ಬಂದು ಅಲ್ಲಿ ಒಂದು ದಂಡನಾಯಕನಾಗಿ ಸೇನಾಧಿಪತಿಯಾಗಿ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಏನ್ ನೋಡ್ಬೇಕು ಅಂದ್ರೆ ಈ ಮೂರನ್ನ ವೆನಿಸ್ಸಿನ ಕನೆಕ್ಷನ್ ಅನ್ನ ಇಲ್ಲಿ ಚೆನ್ನಾಗಿ ತಂದು ಕೊಡ್ತಾರೆ ಈ ಟೈಟಲ್ ಅಲ್ಲಿ ಶೇಕ್ಸ್ಪಿಯರ್. ಯಾಕೆ ಹಾಗಾಗಿರ್ಬೋದು ಅಂತ ಹಿನ್ನೆಲೆ ನೋಡಿದಾಗ ಈ ನಾಟಕವನ್ನ 1603 ಅಥವಾ 4ರಲ್ಲಿ ಆ ನಡುಮಧ್ಯೆ ಈ ನಾಟಕವನ್ನ ಬರೆಯಲಾಗಿದೆ. ಜೇಮ್ಸ್ I ಆವಾಗ ಬ್ರಿಟನ್ನಿನ ರಾಜ್ಯವನ್ನ ಆಳ್ತಾ ಇದ್ರು. ಎಲಿಜಬೆತ್ತಿನ ಆವಾಗ ಅಷ್ಟೇ ಮುಗಿದು ಹೋಗಿತ್ತು, ಅವಳ ಆಳ್ವಿಕೆ ಮುಗಿದು ಹೋಗಿ ಜೇಮ್ಸ್ I ನಲ್ಲಿ ಆಳ್ತಾ ಇದ್ರು. ಸೊ ಜೇಮ್ಸ್ I ಆಳ್ವಿಕೆಯಲ್ಲಿ ಎಕ್ಸ್ಪ್ಲೋರೇಷನ್ ಅಥವಾ ಸಿ ವಾಯೇಜಸ್, ನೌಕೆಯನ್ನ ತಗೊಂಡು ಬೇರೆ ಬೇರೆ ದೇಶಗಳನ್ನ ಪ್ರಾಂತಗಳನ್ನ ಹುಡುಕಿಕೊಂಡು ಹೋಗುವಂತ ಆ ರೆನೆಸಾ ಅಂತ ನಾವೇನ್ ಹೇಳ್ತೇವೆ, ಆ ಒಂದು ಪೀರಿಯಡ್ಗೆ ಈ ಒಥೆಲ್ಲೋ ಬಂದ್ ನಿಲ್ತದೆ. ಸೊ ಆ ಕಾಲದಲ್ಲಿ ಇದೇನು ನೌಕೆಯಿಂದ ಎಲ್ಲ ಕಡೆಗೆ ಹೋಗ್ತಾ ಇದ್ರು, ಅನೇಕ ದೇಶಗಳನ್ನ ಪ್ರವೇಶ ಮಾಡ್ತಾರೆ. ಅರ್ಲಿ ಕೊಲೊನೈಸೇಷನ್, ಇನ್ನು ಕೊಲೊನೈಸೇಷನ್ ಅಷ್ಟಾಗಿ ಆಗಿರ್ಲಿಲ್ಲ, ಇನ್ನು ಬೇರೆ ಬೇರೆ ಪ್ರಾಂತಗಳನ್ನ ಹುಡುಕ್ತಾ ಇದ್ರು, ಅಲ್ಲಿ ಇರುವಿಕೆಯನ್ನ ನೋಡ್ತಾ ಇದ್ರು, ಬೇರೆ ಬೇರೆ ಸಂಸ್ಕೃತಿಗಳನ್ನ ನೋಡ್ತಾ ಇದ್ರು, ಬೇರೆ ಬೇರೆ ಜನಗಳನ್ನ ನೋಡ್ತಾ ಇದ್ರು. ಆ ಕಾಲಕ್ಕೆ ಒಂದು ರೀತಿಯಾದಂತಹ ತಮ್ಮ ಊರನ್ನ ಪ್ರದೇಶವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಜನರ ಬಗ್ಗೆ ಅವರ ಆಸಕ್ತಿ, ಅವರನ್ನ ನೋಡುವಂತ ದೃಷ್ಟಿಕೋನ ಇವೆಲ್ಲವೂ ಸರ್ವೇ ಸಾಮಾನ್ಯ ಆಗಿತ್ತು. ಒಂಥರ ಕ್ಯೂರಿಯಾಸಿಟಿ ಅವರಲ್ಲಿ ತುಂಬಾ ಇರೋದ್ರಿಂದ ಆ ಒಂದು ಬ್ಲ್ಯಾಕ್ ಕ್ಯಾರೆಕ್ಟರ್ ಅನ್ನ, ನಿಗ್ರೋವನ್ನ ಈ ಒಂದು ನಾಟಕಕ್ಕೆ ನಾಯಕನನ್ನಾಗಿ ಆಯ್ಕೊಳ್ಳಕ್ಕೆ ಶೇಕ್ಸ್ಪಿಯರ್ ಮುಂದಾಗ್ತಾರೆ. ಎರಡನೇದ್ದು, ಅವಾಗಿನ ಕಾಲದಲ್ಲಿ ಈ ವರ್ಣಭೇದ ಹೆಚ್ಚಿಗೆ ಇರೋದ್ರಿಂದ ಕರಿಯರನ್ನ ಒಂದು ರೀತಿಯಾದಂತ ಪೂರ್ವಾಗ್ರಹದಿಂದ ನೋಡಲ್ಪಡ್ತಾ ಇದ್ರು. ಅವರು ಬಹಳ ಸೆಕ್ಶುಯಲಿ ಪ್ರೊಮಿಸ್ಕ್ಯೂಸ್ ಅಂದ್ರ ವರೈಲ್ ಇದ್ದಂತ ಜನ ಆಗಿರಬಹುದು, ಅಥವಾ ಬಹಳ ಶಕ್ತಿಯುತರು, ಮತ್ತೆ ಬಹಳ ರೌದ್ರ ನೇಚರ್ ಸ್ವಭಾವ ಇರುವಂತಹ ಜನ, ಈ ರೀತಿಯಾದಂತ ಅನೇಕ ಪೂರ್ವಾಗ್ರಹಗಳನ್ನ ಆ ಕರಿಯ ಜನಾಂಗದ ಬಗ್ಗೆ ಆವಾಗ ಸರ್ವೇ ಸಾಮಾನ್ಯವಾಗಿ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಈ ನಾಟಕವನ್ನ ಓದಕ್ಕೆ ಹಿನ್ನೆಲೆ ಹುಡುಕ್ತಿರುವಾಗ ಎಲಿಜಬೆತ್ ರೂಲ್ ಅಲ್ಲಿ ಅವಳು ಕರಿಯರನ್ನ ಬ್ರಿಟನ್ ಇಂದ ಹೊರಗೆ ಹಾಕ್ಬೇಕು ಅಂತ ಕೂಡ ಒಂದು ಪತ್ರವನ್ನ ಆಕೆ ಜಾರಿ ಮಾಡಿರ್ತಾಳೆ. ಸೊ ಇಂಥ ಒಂದು ಘರ್ಷಣೆ ಇದ್ದಾಗ, ವರ್ಣ ಘರ್ಷಣೆಯಲ್ಲಿ ಶೇಕ್ಸ್ಪಿಯರ್ ಇಂಥ ಒಂದು ಕರಿಯ ನಾಯಕನನ್ನ ಆಯ್ಕೊಳ್ಳೋದ್ರ ಹಿಂದೆ ಶೇಕ್ಸ್ಪಿಯರ್ನ ಉದಾತ್ತತನವನ್ನ ನಾವಿಲ್ಲಿ ನೋಡ್ಬೋದು. ಶೇಕ್ಸ್ಪಿಯರ್ಗೆ ಏನಾಗಿತ್ತು ಅಂತಂದ್ರೆ, ಈ ರೀತಿಯಾದಂತ ಕರಿಯರಿರ್ಲಿ ಬಿಳಿಯರಿರ್ಲಿ ಬೇರೆ ಯಾವುದೇ ಜನಾಂಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಈಗ ನೀವು ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಒಂದು ಜ್ಯೂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಈ ರೀತಿ ಅನೇಕ ಪಾತ್ರಗಳನ್ನ ಅವರು ಸೆರೆ ಹಿಡಿದು ಚಿತ್ರಣ ಮಾಡೋದ್ರಲ್ಲಿ ಅವರು ನಿಸ್ಸೀಮರು ಒಂದು.
ಆ ಇಡೀ ವಿಶ್ವಕ್ಕೆ ಇವತ್ತಿಗೂ ಅವರು ಪ್ರಸ್ತುತ ಅನ್ನೋದಕ್ಕೆ ಎಲ್ಲಾ ಜನಾಂಗೀಯ ಜನರು ಕೂಡ ತಮ್ಮಲ್ಲಿ ಇರುವಂತಹ ಜನರನ್ನ ನಾಯಕ ರೂಪದಲ್ಲಾಗಲಿ ಅಥವಾ ಬೇರೆ ಇನ್ಯಾವುದೋ ರೂಪದಲ್ಲಾಗಿ ಅವರ ನಾಟಕಗಳಲ್ಲಿ ಕಂಡುಕೊಳ್ತಾರೆ. ಶೇಕ್ಸ್ಪಿಯರ್ ಎಲ್ಲಾ ಭೇದಗಳನ್ನ ತೊರೆದು ಮನುಷ್ಯರನ್ನಾಗಿ ನೋಡೋಕೆ, ಅವರಲ್ಲಿರುವಂತ ಮಾನವೀಯ ಗುಣಗಳನ್ನ ಅಥವಾ ಮಾನವೀಯ ಘರ್ಷಣೆಗಳನ್ನ, ಟೆನ್ಷನ್ಸ್ ಗಳನ್ನ ಅಥವಾ ಅವರಲ್ಲಿರುವ ನ್ಯೂನ್ಯತೆಗಳನ್ನ ಹಿಡಿದಿಡಲು ಬಹಳ ಚೆನ್ನಾಗಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ನಾವು ಲಾಸ್ಟ್ ಟೈಮ್ OL ನಾಗಭೂಷಣ್ ಸರ್ ಮಾತಾಡುವಾಗ ಕೂಡ ಮ್ಯಾಕ್ಬೆತ್ ಅನ್ನು ಅವ್ರು ಎಷ್ಟು ಚೆನ್ನಾಗಿ ಮನೋವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರು ಅಂತಂದ್ರೆ, ಪ್ರೊಬಾಬ್ಲಿ ನಾವು ಕೂಡ ಮ್ಯಾಕ್ಬೆತ್ತಿನ ಸ್ಥಾನದಲ್ಲಿದ್ರೆ ಮ್ಯಾಕ್ಬೆತ್ ಥರನೇ ಆಡ್ತಾ ಇದ್ವಿ ಏನೋ, ಅದೇ ರೀತಿ ಯೋಚಿಸ್ತಾ ಇದ್ವಿ ಏನೋ ಅನ್ನುವಂತ ಪರಕಾಯ ಪ್ರವೇಶ ಏನು ಶೇಕ್ಸ್ಪಿಯರ್ ಮಾಡೋದ್ರಲ್ಲಿ ಕೌಶಲ್ಯವನ್ನ ಹೊಂದಿದ್ರು, ಅದನ್ನ ನಾವು ಇಲ್ಲೂ ಕೂಡ ನೋಡ್ಬೋದು. ಸೊ ಒಬ್ಬ ವೆಸ್ಟರ್ನ್ ರೈಟರ್, ಬಿಳಿಯ ನಾಟಕಕಾರ ಆಗಿ, ಬ್ರಿಟಿಷ್ ನಾಟಕಕಾರ ಆಗಿ ಶೇಕ್ಸ್ಪಿಯರ್ ಹೊರಹೊಮ್ಮಿದ್ರು ಕೂಡ ಇಲ್ಲಿ ಒಥೆಲ್ಲೋ ಪಾತ್ರಕ್ಕೆ ಅವರು ಮಾಡಿದಂತ ಒಂದು ಜಸ್ಟ್ 1 minute, ಅವರು ಒಥೆಲ್ಲೋ ನಾಟಕದ ಪಾತ್ರವನ್ನ ಇಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂದ್ರೆ ಕರಿಯರು ಸಹಿತ ಆಮೇಲೆ ಅದನ್ನ ನೋಡ್ತಾ ಹೋಗ್ತಾರೆ. ಆಮೇಲೆ ಓವರ್ ದ ಇಯರ್ಸ್ ಹಿಸ್ಟ್ರಿಯಲ್ಲಿ ಇದು 1603 ಬರೆದ್ರು, ಆಮೇಲೆ ಅದು 1604 ಪ್ರದರ್ಶನಗೊಂಡಿತು, ಜೇಮ್ಸ್ I ಕೋರ್ಟಿನಲ್ಲಿನೇ ಪ್ರದರ್ಶನಗೊಂಡಿತು. ಮುಂದೆ 400 ವರ್ಷ, ಈಗ ಕಳೆದ 400 ವರ್ಷದಿಂದ ಅನೇಕ ದೇಶಗಳಲ್ಲಿ, ಇಂಡಿಯಾ ಇರ್ಲಿ, ಜಪಾನ್ ಇರ್ಲಿ, ಮುಂತಾದ ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲೂ ಕೂಡ, ಅದು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲೂ ಕೂಡ ಇದು ಪ್ರದರ್ಶನಗೊಳ್ತಾ ಇದೆ. ಆಮೇಲೆ ಈ 400 ವರ್ಷಗಳಲ್ಲಿ ಅದರ ಬೇರೆ ಬೇರೆ ಥೀಮ್ಸ್ ಗಳನ್ನ ನಾವು ನೋಡಬಹುದು. ಶೇಕ್ಸ್ಪಿಯರ್ ಬರೆದಾಗ ಅದರಲ್ಲಿ ವರ್ಣಭೇದ ಅಷ್ಟಾಗಿ ಅವನು ಇಟ್ಕೊಂಡು ಬರ್ದಿದ್ನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ನಾವು ನೋಡಿದ್ರೆ ಪೋಸ್ಟ್ ಕಲೋನಿಯಲ್ ವಸಾಹತುಶಾಹಿ ಕ್ರಿಟಿಸಿಸಂ, ವಿಮರ್ಶೆಯನ್ನ ನಾವು ನೋಡಿದಾಗ ಟೆಂಪೆಸ್ಟ್ ಜೊತೆಗೆ ಒಥೆಲ್ಲೋವನ್ನ ಕೂಡ ಬಹುವಾಗಿ ನಾವು ಪೋಸ್ಟ್ ಕಲೋನಿಯಲ್ ವಿಮರ್ಶೆಯನ್ನ ನಾವು ನೋಡ್ತಿದೀವಿ. ಇಲ್ಲಿ ರೇಸಿಸಂ ಅನ್ನುವಂಥ ವರ್ಣಭೇದವನ್ನ, ಜನಾಂಗೀಯ ಘರ್ಷಣೆಯನ್ನ ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಆಕ್ಟ್ 1 ಸೀನ್ 1 ಉದ್ದಕ್ಕೂ ಅಲ್ಲಿಂದ ಹಿಡಿದು ಸೀನ್ 5 ವರೆಗುನು, ಆಕ್ಟ್ 5 ಸೀನ್ 2 ವರೆಗುನು, ಲಾಸ್ಟ್ ದೃಶ್ಯದವರೆಗುನು ನಾವು ರೇಸಿಸಂ ಅನ್ನ ನಾವಿಲ್ಲಿ ನೋಡ್ಬೋದು. ಅವಾಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿತ್ತೋ, ಅವರ ಸ್ಥಾನಮಾನಗಳು ಏನಿದ್ವೋ, ಅವರಿಗೆ ತಮ್ಮ ಗಂಡಂದಿರನ್ನ ಆಯ್ಕೆ ಮಾಡುವಂತ ಒಂದು ಸ್ವಾತಂತ್ರ್ಯ ಇತ್ತೋ ಇಲ್ವೋ, ತಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಷಯಗಳನ್ನ ಹೇಳೋದಕ್ಕೆ ಇತ್ತೋ ಇಲ್ವೋ ಅನ್ನುವಂಥ ಅನೇಕ ವಿಮರ್ಶೆಗಳು ಬಂದಿದಾವೆ. ಅದರಲ್ಲಿ ಸರೋಜಿನಿ ಶಿಂತ್ರಿ ಅವರು ಬರೆದಂತ ವಿಮೆನ್ ಇನ್ ಶೇಕ್ಸ್ಪಿಯರ್ ಅನ್ನುವಂಥ ಒಂದು PhD ಅವರ ಥೀಸಿಸ್ ಅನ್ನ ಅದು ಪ್ರಿಂಟ್ ಆಗಿದೆ. ಅದರಲ್ಲೂ ಕೂಡ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಆವಾಗಿನ ಕಾಲದ ಹೆಣ್ಮಕ್ಳಿಗೆ ಆ ರೀತಿಯಾದಂತಹ ಸೌಖ್ಯ ಇರ್ಲಿಲ್ಲ. ಅವರು ಪುರುಷನ ಅಧೀನದಲ್ಲಿಯೇ ತಮ್ಮ ಜೀವನವನ್ನ ನಡೆಸಬೇಕಾಗಿತ್ತು. ತಂದೆಯ ಅಧೀನ, ಮುಂದೆ ಗಂಡನ ಅಧೀನದಲ್ಲೇ, ಕೊನೆಗೆ ತಾಯಿಯಾಗಿ ಕೂಡ ಅವರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಅವರ ದೃಷ್ಟಿಕೋನಗಳನ್ನು ಎಲ್ಲೂ ಅವರು ಹೇಳುವ ಹಾಗೆ ಇರ್ಲಿಲ್ಲ. ಆದ್ರೂ ಕೂಡ ಶೇಕ್ಸ್ಪಿಯರ್ನ ಹೀರೋಯಿನ್ಸ್, ಅವನ ನಾಟಕದಲ್ಲಿ ಬರುವಂತ ಎಲ್ಲಾ ಹೀರೋಯಿನ್ಸ್ ಗಳನ್ನ ನೋಡಿದ್ರೆ ಅವರು ಒಂಥರ ರಿಬೆಲ್ ಇರುವಂತಹ ಕ್ಯಾರೆಕ್ಟರ್ಸ್. ಹೌದು, ನಾವು ಪೋರ್ಷಿಯನ್ನ ನೋಡಬಹುದು ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ. ಅವಳು ಒಂದು ಲಾಯರ್ ಆಗಿ ಬಂದು ತನ್ನ ವಾದ ಮಾಡಿ ತನ್ನ ಗಂಡನನ್ನ ಬಿಡಿಸುವಂತಹ ಒಂದು ಕೆಲಸ ಮಾಡ್ತಾಳೆ. ಅದೇ ರೀತಿ ಬೇರೆ ಇನ್ನೆಲ್ಲ ಹೆಣ್ಣು ಪಾತ್ರಗಳನ್ನ ನೋಡಿದ್ರೆ ನಾವು ಅದನ್ನ ನೋಡ್ಬೋದು. ಇಲ್ಲೂ ಕೂಡ ನಾವು ಡೆಸ್ಟಿಮೋನ ಅನ್ನುವಂತ ಪಾತ್ರವನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಇಲ್ಲಿ ನಾವು ಫೆಮಿನಿಸ್ಟ್ ಕೈಂಡ್ ಆಫ್ ಅಪ್ರೋಚ್ ಅನ್ನ, ಶೇಕ್ಸ್ಪಿಯರ್ ಫೆಮಿನಿಸ್ಟ್ ಇದ್ರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಫೆಮಿನಿಸಂ ಅವಾಗಿಂದ ಹುಟ್ಟಿರ್ಲಿಲ್ಲ, ಬಹಳ ಲೇಟ್ ಆಗಿ ಇತ್ತೀಚೆಗೆ ಬಂದಂತ ಫೆಮಿನಿಸಂ. ಆದ್ರೆ ಡೆಸ್ಟಿಮೋನ ಕ್ಯಾರೆಕ್ಟರ್ ನಲ್ಲಿ ಅನೇಕ ಅಂಶಗಳನ್ನ ನಾವು ನೋಡ್ಬೋದು. ಅವಳು ತನ್ನ ಡಿಸೈರ್, ಯಾರನ್ನ ತನ್ನ ಪತಿಯಾಗಿ ಪಡಿಬೇಕನ್ನುವಂತಹ ಒಂದು ಹಕ್ಕನ್ನ ಚಲಾಯಿಸುವಂತ ಒಂದು ಸೀನ್ ಕೂಡ ಇಲ್ಲಿ ಬರ್ತದೆ. ಆದ್ರೆ ಪತ್ನಿಯಾಗಿ ಅವಳು ಬೇರೆ ಒಂದು ಮಾರ್ಪಾಡನ್ನ ಹೊಂದ್ತಾಳೆ. ಸೊ ಫೆಮಿನಿಸ್ಟಿಕ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೋದು, ರೇಷಿಯಲ್ ಪರ್ಸ್ಪೆಕ್ಟಿವ್ ಇಂದ ಇದನ್ನ ನೋಡ್ಬೋದು. ಮೂರನೇದಾಗಿ ಬಹುವಾಗಿ ಈ ನಾಟಕವನ್ನ ವಿಮರ್ಶೆ ಮಾಡಿತ್ತು ಅಂತಂದ್ರೆ ಈರ್ಷೆ ಮೇಜರ್ ಆಗಿ ಥೀಮ್ ಆಗಿ, ಹೊಟ್ಟೆ ಕಿಚ್ಚು ಅನ್ನುವಂಥ ಒಂದು ಗ್ರೀನ್ ಐಡ್ ಮಾನ್ಸ್ಟರ್ ಅಂತ ಕರೀತಾರೆ ಅದಕ್ಕೆ. ಹಸಿರು ಗಣ್ಣಿನ ಒಂದು ದುಷ್ಟ ಶಕ್ತಿ
ಅನ್ನುವಂಥ ಒಂದು ಜಲಸಿಗೆ ಈ ಡೈಲಾಗ್ ಬರ್ತದೆ ಶೇಕ್ಸ್ಪಿಯರ್ ಅಲ್ಲಿ. ಅದು ತುಂಬಾ ಫೇಮಸ್ ಆದಂತ, ಆಫನ್ ಕೋಟ್ ಮಾಡಿದಂತ ಡೈಲಾಗು. ಇಲ್ಲಿ ಆ ಈರ್ಷೆಯನ್ನ ನೋಡುವಂತಹ, ಮನುಷ್ಯ ಸ್ವಭಾವದಲ್ಲಿ ಈರ್ಷೆ ಹೇಗೆ ಬೇರ್ಬಿಡ್ತದೆ, ಹೇಗೆ ಬೆಳೀತದೆ, ಕೊನೆಗೆ ಅದು ಯಾವ ರೀತಿಯಾದಂತಹ ದುರಂತಗಳನ್ನ ತಂದೊಡ್ತದೆ ಮನುಷ್ಯನಿಗೆ, ಯಾವ ರೀತಿ ಆ ಮನುಷ್ಯ ಅದರ ಅಡಿಯಲ್ಲಿ ಸಿಲುಕೊಂಡು ಪತನಗೊಳ್ತಾನೆ. ಎಷ್ಟೋ ಚಾರಿತ್ರಿಕವಾಗಿ ಒಳ್ಳೆಯ ಮನುಷ್ಯನಾಗಿದ್ರು, ಉದಾತ್ತ ಮನುಷ್ಯನಾಗಿದ್ರು, ವೀರ ಆಗಿದ್ರು ಕೂಡ ಈ ರೀತಿಯಾದಂತಹ ನಕಾರಾತ್ಮಕವಾದಂತಹ ಗುಣಗಳನ್ನ, ಅಂಶಗಳನ್ನ ಅದಕ್ಕೆ ಆಸ್ಪದ ಮನಸ್ಸಿನಲ್ಲಿ ಕೊಟ್ರೆ ಅದು ಹೇಗೆ ಮನುಷ್ಯನನ್ನ ಕುಗ್ಗಿಸ್ತದೆ, ಪತನಗೊಳಿಸ್ತದೆ ಅನ್ನುವಂಥ 3ನೇ ಥೀಮ್ ಅನ್ನ ನೋಡ್ಬೋದು. 4ನೇ ಥೀಮ್ ಅನ್ನ ನಾವಿಲ್ಲಿ ನೋಡ್ಬೇಕು ಅಂತಂದ್ರೆ, ಇದು ಬಹಳ ಸಟಲ್ ಆಗಿ, ಅದು ಬಹಳ ಕಡಿಮೆ ಕ್ರಿಟಿಕಲ್ ಅಪ್ರೋಚಸ್ ಇದ್ರ ಮೇಲೆ ಬಂದಿದೆ. ಆದ್ರೆ ಈ ಅಪ್ರೋಚ್ ಅನ್ನ ನಾನು ಕಂಡುಕೊಂಡ್ಮೇಲೆ ಅದನ್ನ ನಾನು ಆ ನಾಟಕದಲ್ಲಿ ನೋಡೋ ಪ್ರಯತ್ನ ಮಾಡಿದೆ ಈ ಸರಿ ಓದುವಾಗ. ಇಷ್ಟು ವರ್ಷ ಎಲ್ಲ ಓದಿದಾಗ ಆ ಒಂದು ಥೀಮ್ ಅನ್ನ ನೋಡಿರ್ಲಿಲ್ಲ ನಾನು. ಆದ್ರೆ ಅದು ಇತ್ತೀಚೆಗೆ ಬಂದಂತಹ ಒಂದಿಷ್ಟು ವಿಮರ್ಶೆಗಳಲ್ಲಿ ಕಂಡು ಬರ್ತದೆ. ಅದೇನು ಅಂತಂದ್ರೆ ಹೋಮೋಸೆಕ್ಷುವಾಲಿಟಿ. ಸೊ ಇತ್ತೀಚೆಗೆ ಕ್ವಿಯರ್ ಆದಂತಹ ಸ್ಟಡೀಸ್ ತುಂಬಾ ಬರ್ತಾ ಇದೆ, ಕ್ವಿಯರ್ ಸ್ಟಡೀಸ್ ತುಂಬಾ ಮಹತ್ತರವಾಗಿ ಬರ್ತಾ ಇದೆ. LGBTQ++ ಅವರು ಕೂಡ ತಮ್ಮ ಏನು ಇಶ್ಯೂಸ್ ಅನ್ನ ಎತ್ತಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಧ್ವನಿ ಕೊಡ್ತಾ ಇದ್ದಾರೆ, ನಮ್ಮ ಸೊಸೈಟಿಯನ್ನ ಸೆನ್ಸಿಟೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಆ ಒಂದು ದಿಸೆಯಲ್ಲಿ ಬಂದಂತ ಯೋಚನೆಗಳಿಂದ ನಾವು ನೋಡಿದ್ರೆ, ಒಂದು ವಿಮರ್ಶೆಯಲ್ಲಿ ನಿಮ್ಗೆ ಕಾಣಿಸ್ತು, ಇಯಾಗೋ ಒಂಥರ ಹೋಮೋಸೆಕ್ಷುವಲ್ ಅಟ್ರಾಕ್ಷನ್ ಅವನಿಗೆ ಒಥೆಲ್ಲೋ ಮೇಲೆ ಇತ್ತು. ಯಾವಾಗ ಡೆಸ್ಟಿಮೋನ ಹತ್ತಿರ ಅವನು ಹೋದ, ಅವನಿಗೆ ಅದ್ರ ಬಗ್ಗೆ ಈರ್ಷೆ ಆಯ್ತು, ಅವನಿಗೆ ಒಥೆಲ್ಲೋ ಜೊತೆಗೆ ಇರ್ಬೇಕಾಗಿತ್ತು, ಒಥೆಲ್ಲನ್ನ ಪಡಿಬೇಕಾಗಿತ್ತು ಅನ್ನುವಂತ ಮಾದಾಸೆ. ಯಾವಾಗ ಕೇಶುವನ್ನ ಒಥೆಲ್ಲೋ ಲೆಫ್ಟಿನೆಂಟ್ ಅನ್ನಾಗಿ ಮಾಡ್ತಾನೆ, ಅದು ಕೂಡ ಇವನ ಈರ್ಷೆಗೆ ಕಾರಣ ಆಗ್ತದೆ. ಯಾಕಂದ್ರೆ ಅವನಿಗೆ ಹೋಮೋಸೆಕ್ಷುವಲ್ ಕೈಂಡ್ ಆಫ್ ಅಟ್ರಾಕ್ಷನ್ಗೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಆ ಅಂಶಗಳನ್ನ ಇಟ್ಕೊಂಡು ನಾಟಕವನ್ನ ನೋಡಿದ್ರೆ, ಆ ನಾಟಕದಲ್ಲಿ ಆ ಅಂಶಗಳಿಗೂ ಪೂರಕವಾದಂತಹ ಡೈಲಾಗ್ಸ್ಗಳು ಇದಾವೆ, ಸಂಭಾಷಣೆ ಇದೆ ಅನ್ನುವಂಥದ್ದನ್ನ ನಾ ಕಂಡುಕೊಂಡಿದ್ದೀನಿ. ಸೊ ಈ 4 ವಿಮರ್ಶೆಗಳ ಹಿನ್ನೆಲೆಯಲ್ಲಿ ನಾನು ವಾಪಸ್ ಈ ನಾಟಕಕ್ಕೆ ಹೋಗಿ ಒಂದಿಷ್ಟು ನಿಮ್ಗೆ ಕಥಾವಸ್ತುವನ್ನ ಹೇಳ್ತೇನೆ. ಯಾಕಂದ್ರೆ ಎಲ್ರೂ ಓದಿರ್ಬಹುದು, ಯಾಕಂದ್ರೆ ಒಥೆಲ್ಲೋ 4 ಮಹಾನ್ ದುರಂತ ನಾಟಕಗಳಲ್ಲಿ ಬಹಳ ಪ್ರಮುಖವಾದದ್ದು. ಮ್ಯಾಕ್ಬೆತ್ ಆಗಿರ್ಲಿ, ಕಿಂಗ್ ಲಿಯರ್ ಆಗಿರ್ಲಿ, ಒಥೆಲ್ಲೋ ಆಗಿರ್ಲಿ, ಹ್ಯಾಮ್ಲೆಟ್ ಆಗಿರ್ಲಿ, 4 ದುರಂತ ನಾಟಕಗಳಲ್ಲಿ ಇದು ಒಂದು ಮಹತ್ತರವಾದಂತ ನಾಟಕ. ಎಲ್ಲಿಯಾದ್ರೂ ಟೆಕ್ಸ್ಟ್ ಅಲ್ಲಾದ್ರೂ ಓದಿರ್ತಾರೆ, ಅಥವಾ ಸ್ವ ಇಚ್ಛೆಯಿಂದ ಕೂಡ ಓದಿರ್ತಾರೆ. ಆದ್ರೂ ಕೂಡ ಕೆಲವರು ಓದಿಲ್ಲ ಅಂತವರಿಗೆ ಸ್ವಲ್ಪ ಹೇಳೋಣ ಅಂತ ಹೇಳಿ ಅತಿ ಸಂಕ್ಷಿಪ್ತವಾಗಿ ನಿಮ್ಗೆ ಈ ನಾಟಕದ ಕಥಾಹಂದರವನ್ನ ಹೇಳ್ತೇನೆ. ಇಲ್ಲಿ ಒಥೆಲ್ಲೋ 5 ಅಂಕಗಳಿದಾವೆ ಮತ್ತು 15 ದೃಶ್ಯಗಳಿದಾವೆ ಇದರಲ್ಲಿ. ಆಮೇಲೆ ಈ ಅಂಕಗಳು ಮತ್ತು ಈ ದೃಶ್ಯಗಳು ಬಹಳ ವೆಲ್ ಸ್ಟ್ರಕ್ಚರ್ಡ್ ಅಂತ ಹೇಳ್ಬಹುದು. ಅದನ್ನ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಶೇಕ್ಸ್ಪಿಯರ್ನ ವೆಲ್ ಕನ್ಸ್ಟ್ರಕ್ಟೆಡ್ ಪ್ಲೇ ಅಂತ ನಾವು ಇದನ್ನ ಕರಿಬಹುದು. ಸೊ 1ನೇ ಅಂಕದಲ್ಲಿ ಈ ಕಥಾವಸ್ತು ಹಾಗೆ ಬಿಚ್ತಾ ಹೋಗ್ತದೆ. ಮೇಜರ್ ಕ್ಯಾರೆಕ್ಟರ್ಸ್ ನಮ್ಗಿಲ್ಲಿ ಪಾತ್ರಗಳು ಇಂಟ್ರೊಡ್ಯೂಸ್ ಆಗ್ತಾರೆ. 2ನೇ ಆಕ್ಟಿಗೆ ಬಂದಾಗ ಆ ಕ್ಯಾರೆಕ್ಟರ್ಸ್ ನಡುವಿನ ಸಂಭಾಷಣೆ ಜೊತೆಗೆ ನಮ್ಗೆ ಅಲ್ಲಿರುವಂತಹ ಒಂದು ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಆ ಕಾನ್ಫ್ಲಿಕ್ಟ್ ಏನಿದೆ ಬೆಳಿತಾ 3ನೇ ಅಂಕಕ್ಕೆ ನಾವು ಹೋದಾಗ ಸಂಪೂರ್ಣವಾಗಿ ಅನಾವರಣಗೊಳ್ತದೆ. ಕ್ಯಾರೆಕ್ಟರ್ನ ಬೆಳವಣಿಗೆಗಳನ್ನ ಇಲ್ಲಿ ನೋಡ್ಬೋದು. ಯಾವ ರೀತಿ ಆ ಕ್ಯಾರೆಕ್ಟರ್ಗಳು ತಪ್ಪು ಡಿಸಿಷನ್ಸ್ ಗಳನ್ನ, ನಿರ್ಧಾರಗಳನ್ನ ತಗೊಳ್ತಾರೆ, ತಪ್ಪು ತಿಳುವಳಿಕೆಯನ್ನ ಹೊಂದ್ತಾರೆ. ಅದರಿಂದ ಆಗ್ಬಹುದಾದಂತಹ ಒಂದಿಷ್ಟು ಕ್ಲೇಶಗಳನ್ನ ನಾವು ಇಲ್ಲಿ ಆಗ್ಲೇ ಊಹೆ ಮಾಡುವಂತಹ ಒಂದು ಸಂಭಾಷಣೆಯನ್ನ ನಾವಿಲ್ಲಿ ನೋಡ್ಬಹುದು. ಕೊನೆಗೆ ಆ ಎಲ್ಲಾ ಕಾಂಪ್ಲಿಕೇಶನ್ ಹೈಟ್ ಅಂದ್ರೆ ಅದರ ತುದಿಯನ್ನ ಮುಟ್ಟಿದಾಗ, ಕೊನೆಗೆ 4ನೇ ಆಕ್ಟ್ ನಲ್ಲಿ ಬಂದಾಗ ಅದು ಹಗುರವಾಗಿ ಇಳಿತಾ ಹೋಗ್ತದೆ. ಆ ಒಂದು ಸಂಕಷ್ಟ, ಕ್ಲಿಷ್ಟತೆ ಏನು ನಮಗೆ 3ನೇ ಆಕ್ಟ್ ಅಲ್ಲಿ ಸಿಕ್ಕಿದೆಯೋ ಅದರ ಪರಿಣಾಮಗಳು ಏನಾಗ್ತವೆ, ದುರಂತ ಪರಿಣಾಮಗಳು ಏನಾಗ್ತವೆ, ಅದನ್ನ ನಾವು 4ನೇ ಆಕ್ಟ್ ಅಲ್ಲಿ ನೋಡ್ತಾ 5ನೇ ಆಕ್ಟ್ ಅಲ್ಲಿ ಬಂದಾಗ ಅದು ಕೊನೆಗೊಳ್ಳೋದು. ಈ ನಾಟಕದಲ್ಲಿರುವಂತ ಪ್ರಮುಖವಾದಂತ ಅಂಶ ಏನು ಅಂದ್ರೆ ಪ್ರೀತಿ, ವಿಶ್ವಾಸ, ಇವುಗಳ ಕೊಲೆ ಆಗೋದನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಮುಗ್ಧತೆ,
ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಿರ್ಬಿಡೆಯಾದಂತಹ ಒಂದು ಮನಸ್ಥಿತಿ ಉಳ್ಳಂತಹ ಆ ಡೆಸ್ಟಿಮೋನಾ ಪಾತ್ರ ಏನು, ಆ ಹೆಣ್ಣು ಪಾತ್ರ ಇಲ್ಲಿ ಏನಿದ್ದಾಳೆ, ಅವಳ ಕೊನೆಗೊಳ್ಳುವಿಕೆಯನ್ನ ನಾವಿಲ್ಲಿ ನೋಡ್ತೇವೆ. ಅವಳು ಮರ್ಡರ್ ಆಗ್ತದೆ. ಒಥೆಲ್ಲೋ ಇವನು ಕೂಡ ಹೇಡಿ ಅಲ್ಲ, ವಿಲನ್ ಅಲ್ಲ, ಇವನು ದುಷ್ಟ ಪಾತ್ರ ಅಲ್ಲ. ಆದ್ರೆ ಬಹಳ ಪ್ರಮುಖವಾದಂತಹ ಒಳ್ಳೆ ಗುಣಗಳನ್ನ ಉಳ್ಳಂತಹ ಕರಿಯನಾಗಿದ್ರೂ ಕೂಡ ಬೇರೆ ಒಂದು ಪ್ರದೇಶದಿಂದ ಬಂದು ಇಟಲಿಯ ವೆನಿಸಿನಂತಹ ಬಿಳಿಯರ ಪ್ರಾಂತವಾಗಿರುವಂತಹ ವೆನಿಸಿನಲ್ಲಿ ತನ್ನದೇ ಆದಂತಹ ಎಬಿಲಿಟಿ, ಅವನ ಶಕ್ತಿ ಸಾಮರ್ಥ್ಯ, ಅವನ ಚತುರತೆ ಮತ್ತು ಅವನ ನಿಷ್ಠತೆ, ಅವನ ದೇಶ ಪ್ರೇಮ, ಈ ಎಲ್ಲಾ ಅಂಶಗಳಿಂದ ಅವನು ಸೇನೆಯ ಬಹುದೊಡ್ಡ ಪ್ರಮುಖನಾಗಿ, ಆಫೀಸರ್ ಜನರಲ್ ಆಗಿ ಅವನು ಆಯ್ಕೆಗೊಂಡಿರ್ತಾನೆ. ಮತ್ತೆ ಎಲ್ಲಾ ಬಿಳಿಯರು ಕೂಡ ಅವನಿಗೆ ಅತ್ಯಂತ ಗೌರವದಿಂದ ನಡ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನ ನೋಡ್ತೇವೆ. ಇಡೀಯಾಗಿ ಮೊದಲನೆಯ ಸೀನ್ ಅವನು ಯಾವಾಗ ಬರ್ತಾನೆ, ಎರಡನೇ ಸೀನಲ್ಲಿ, ಫಸ್ಟ್ ಆಕ್ಟ್ ಸೆಕೆಂಡ್ ಸೀನಲ್ಲಿ ನಮ್ಗೆ ಒಥೆಲ್ಲೋ ಕಾಣಿಸ್ಕೊಳ್ತಾನೆ. ಅವಾಗಿನಿಂದ ಹಿಡಿದು ಅವನ ಕೊನೆಗೆ ಸೂಯಿಸೈಡ್ ಮಾಡ್ಕೊಳ್ಳುವವರೆಗಿನೂ, ಆತ್ಮಹತ್ಯೆ ಮಾಡ್ಕೊಳ್ಳುವವರೆಗಿನೂ ನಾವು ನೋಡ್ಬೋದು ಎಲ್ಲರೂ ಅವನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಒಂದು ಗೌರವಯುತವಾದಂತಹ ಒಂದು ನಡತೆ ಅವನೊಂದಿಗೆ ಇರುವುದನ್ನ ನಾವು ಕಾಣ್ತೇವೆ. ಇಷ್ಟು ಒಳ್ಳೆಯ ಮನುಷ್ಯ, ಇಷ್ಟು ಒಳ್ಳೆಯತನ ಮತ್ತು ಇಷ್ಟು ಧೀರತೆ ಶೌರ್ಯದಿಂದ ಅವನು ಮೆರೆದಿರ್ತಾನೆ. ಎಷ್ಟೊಂದು ಕಷ್ಟಗಳನ್ನ ದಾಟಿ ಅವನು ತನಗೆ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಂಡಿರ್ತಾನೆ ಸಮಾಜದಲ್ಲಿ. ಅದನ್ನ ನೋಡಿನೇ ಡೆಸ್ಟಿಮೋನಾ ಅಂತಹ ಬಿಳಿ ವರ್ಣದ ಮಹಿಳೆ, ಅವಳು ಸಿನೇಟರ್, ದೊಡ್ಡ ಸಿನೇಟರ್ನ ಮಗಳಾಗಿರ್ತಾಳೆ ಅವಳು ವೆನಿಸ್ನಲ್ಲಿ. ತುಂಬಾ ಸುಂದರಿಯೂ ಕೂಡ, ತುಂಬಾ ಗುಣವಂತೆ. ಎಲ್ಲರೂ ಬಿಳಿಯರು ಅವಳ ಸುತ್ತಮುತ್ತಲ ಅವಳ ಪ್ರದೇಶದಲ್ಲಿ ಇರುವಂತವ್ರು ಒಂದು ರೀತಿ ಅವಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಕಂಡಿರ್ತಾರೆ. ಬಹಳಷ್ಟು ಪ್ರಪೋಸಲ್ಸ್ ಕೂಡ ಆಕೆಗೆ, ಮದುವೆ ಪ್ರಪೋಸಲ್ಸ್ ಕೂಡ ಆಕೆಗೆ ಬಂದಿರ್ತದೆ. ಆದ್ರೆ ಅವು ಎಲ್ಲವನ್ನ ತೊರೆದು ಆಕೆ ತನ್ನ ಮನಸ್ಸಿಚ್ಛೆಯಿಂದ ಈ ಒಂದು ಒಥೆಲ್ಲೋನ ಆಕೆ ಪ್ರೀತಿಸ್ತಾಳೆ, ಮನಸಾರೆ ಪ್ರೀತಿಸಿ ಕೊನೆಗೆ ಅವಳ ಅಪ್ಪನ ಒಂದು ಪರ್ಮಿಷನ್ ಇರ್ಲಾರ್ದೆ, ಒಪ್ಪಿಗೆ ಇರ್ಲಾರ್ದೆ ಅವನೊಳಗೆ ಅವಳು ಹೋಗಿ ಸೀಕ್ರೆಟ್ ಆಗಿ ಅವನನ್ನ ಮದುವೆ ಆಗ್ತಾಳೆ. ಸೊ ಇಲ್ಲಿ ಫಸ್ಟ್ ಆಕ್ಟ್ ಅಲ್ಲಿ ನಾವು ಫಸ್ಟ್ ಸೀನ್ ಅಲ್ಲಿ ಇಬ್ರನ್ನ ನಾವು ಭೇಟಿ ಆಗ್ತೇವೆ. ಅದು ಓಪನ್ ಆಗೋದು ಇಯಾಗೋ ಅನ್ನುವಂಥ ಕ್ಯಾರೆಕ್ಟರ್. ಇಯಾಗೋ ಮೇಜರ್ ವಿಲನ್ ಇಲ್ಲಿ. ಆದ್ರೆ ಅವನು ಕೂಡ ಅವನ ಮಾನಸಿಕ ದುಷ್ಟತೆ ಬರೇ ನಮ್ಮ ನೋಡುಗರಿಗಷ್ಟೇ ಅರ್ಥ ಆಗ್ತದೆ. ಆದ್ರೆ ಅವನ ಜೊತೆಗಿರುವಂತ ಎಲ್ಲಾ ಪಾತ್ರಗಳಿಗೂ ಅವನು ಒಬ್ಬ ಬಹಳ ಪ್ರಾಮಾಣಿಕವಾದಂತಹ, ನೀತಿವಂತನಾದಂತಹ, ಆದರ್ಶಮಯವಾದಂತಹ, ಒಳ್ಳೆ ಚತುರನಾದಂತಹ ಒಬ್ಬ ಆಫೀಸರ್ ಅನ್ನುವಂತ, ಯಾರು ಅವನು ಸಬಾರ್ಡಿನೇಟ್, ಒಥೆಲ್ಲೋನ ಸಬಾರ್ಡಿನೇಟ್ ಆಫೀಸರ್ ಆಗಿ ಅವನು ಕೆಲಸ ಮಾಡಿರ್ತಾನೆ. ಅವನ ಅಧೀನದಲ್ಲಿ ಇರ್ತಾನೆ. ಅವನಿಗೆ ಏನ್ಷಿಯಂಟ್ ಅಂತಾನು ಕರೀತಿರ್ತಾರೆ. ಸೊ ಇಂಥ ಅಧೀನದಲ್ಲಿರುವಂತ ಈ ಇಯಾಗೋನ ಎಲ್ರು ಅವನ ಜೊತೆಗಿರೋರು ಒಬ್ಬ ಒಳ್ಳೆಯವನು ಅಂತ ತಿಳ್ಕೊಂಡಿರ್ತಾರೆ. ಸೊ ಇಯಾಗೋ ಒಬ್ಬ ಮುಖವಾಡ ಧರಿಸಿದಂತ ಒಬ್ಬ ವ್ಯಕ್ತಿ. ಅವನು ಹೊರಗೊಂದು ಒಳಗೊಂದು ಇರುವಂತ ಹಿಪೋಕ್ರಿಟಿಕಲ್ ಪರ್ಸನಾಲಿಟಿ ಅನ್ನೋದು ಈ ನಾಟಕವನ್ನ ನೋಡುವಂತ ಓದುಗರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಸೊ ಅದರಿಂದಾಗಿ ನಾವು ಹಂತ ಹಂತವಾಗಿ ಅವನ ದುಷ್ಟತೆಯ ಆಯಾಮಗಳನ್ನ, ಇಯಾಗೋನ ದುಷ್ಟತೆಯ ಆಯಾಮಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಆಮೇಲೆ ಆ ದುಷ್ಟತೆಯ ಹಿಂದೆ ಇರುವಂತ ಕಾರಣಗಳನ್ನ ಹುಡುಕ್ತಾ ಹೋಗ್ತೇವೆ. ಆದ್ರೆ ನಮ್ಗೆ ಕಂಡು ಬರೋದೇನು ಅಂತಂದ್ರೆ ಇಯಾಗೋನ ದುಷ್ಟತನಕ್ಕೆ ಕಾರಣವೇ ಇಲ್ಲ ಅನ್ನುವಂಥದ್ದು. ಸ್ಯಾಮ್ಯುಯಲ್ ಟೇಲರ್ ಕಾಲರಿಡ್ಜ್ ಆಗಿರ್ಬೋದು, 18ನೇ ಶತಮಾನದಲ್ಲಿ ಅವರು ರೊಮ್ಯಾಂಟಿಕ್ ಪೋಯಟ್ ಆಗಿ ಬರ್ತಾರೆ. ಅವರು ಕೂಡ ಇದನ್ನ ವಿಮರ್ಶೆ ಮಾಡುವಾಗ ಹೇಳ್ತಾರೆ, ಕಾರಣನೇ ಇಲ್ಲದೆ ದುಷ್ಟತನದ ವ್ಯಕ್ತಿತ್ವವನ್ನ ನಾವು ಇಯಾಗೋನಲ್ಲಿ ನೋಡ್ತೀವಿ, ಬಲವಾದ ಕಾರಣವೇ ಇಲ್ಲ ಅವನ ದುಷ್ಟತನಕ್ಕೆ ಅನ್ನುವಂಥದ್ದು. ಹಾಗಿದ್ರೆ ಮನುಷ್ಯನಿಗೆ ದುಷ್ಟತೆಗೆ ಕಾರಣವೇ ಬೇಕಾ ಅನ್ನೋದು ಕೂಡ ಒಂದು ಕ್ವಶನ್. ಹಾಗಿರಲು ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಅನೇಕ ಯುದ್ಧಗಳನ್ನ ಈಗ ನೋಡಿದ್ದೇವೆ. ಮೋಸ್ಟ್ಲಿ ಮನುಷ್ಯನಿಗೆ 2 ಆಯ್ಕೆಗಳು ಇದ್ದೇ ಇರ್ತವೆ, ಒಂದು ದುಷ್ಟತನ ಮತ್ತು ಇನ್ನೊಂದು ಒಳ್ಳೆತನ. ನಾವು ಯಾವ ಪಾತನ್ನ ಆಯ್ಕೆ ಮಾಡ್ಕೊಳ್ತೇವೆ ಅದನ್ನ ನಮ್ಗೆ ಬಿಟ್ಟಿದ್ದು. ಆದ್ರೆ ಐತಿಹಾಸಿಕವಾಗಿ ನಾವು ನೋಡ್ತಾ ಹೋದ್ರೆ ಕೆಲವಷ್ಟು ಕಾರಣಗಳನ್ನ ಕೊಡ್ತಾ ಹೋಗಿದ್ದಾರೆ. ಒಂದು ನಾನು ಆಗ್ಲೇ ಹೇಳಿದೆ, ಇತ್ತೀಚಿನದು ಹೋಮೋಸೆಕ್ಸುವಾಲಿಟಿ ಅಂತಾನು ಕೂಡ. ಸೊ ಕಾರಣಗಳನ್ನ ಹುಟ್ಟು ಹಾಕಿದ್ದಾರೆ. ಸೊ ಈ ಇಯಾಗೋ ಮತ್ ಅವನ ಜೊತೆಗಿರುವಂತ ಅವನ
ಫ್ರೆಂಡ್, ಅವನ ಗೆಳೆಯ ರಾಡ್ರಿಗೋ ಅನ್ನುವಂತ ಮನುಷ್ಯ, ಇಬ್ರು ವೆನೆಸಿನವರು. ಆ ರಾಡ್ರಿಗೋ ಅನ್ನೋನು ವ್ಯಾಪಾರಸ್ಥ, ತುಂಬಾ ಶ್ರೀಮಂತ ಇರ್ತಾನೆ, ಬಹಳಷ್ಟು ಹಣ ಅವನಲ್ಲಿ ಇರ್ತದೆ. ಅವನು ಇಯಾಗೋನ ಗೆಳೆತನವನ್ನ ಮಾಡಿರ್ತಾನೆ, ಯಾಕಂದ್ರೆ ಅವನಿಗೂ ಕೂಡ ಡೆಸ್ಟಿಮೋನಾನ ಮದುವೆ ಆಗ್ಬೇಕು ಅಂತ ಆಸೆ. ಸೊ ಅವನು ತಾನೇ ಡೆಸ್ಟಿಮೋನಾಳನ್ನ ಅಪ್ರೋಚ್ ಆಗದೆ ಇರೋದ್ರಿಂದ ಅವನು ಈ ಇಯಾಗೋನ ಮುಖಾಂತರವಾಗಿ ಅವನನ್ನ ಮೀಡಿಯಂ ಆಗಿ ಮಾಡ್ಕೊಂಡು ಅವನ ಥ್ರೂ ಡೆಸ್ಟಿಮೋನನ್ನ ಮಾಡಕ್ಕೆ ಅವಳ ಮನಸ್ಸನ್ನ ಗೆದಿಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಇಯಾಗೋನ ಮಧ್ಯಸ್ಥಿಕೆ ಹೇಗಿರ್ತದೆ ಅಂದ್ರೆ, ಡೆಸ್ಟಿಮೋನಾಗೆ ರೊಡ್ರಿಗೋ ಅನ್ನುವಂತ ವ್ಯಕ್ತಿ ಇದಾನೆ ಎಂಬುದೂ ಗೊತ್ತಿಲ್ಲ. ಆದ್ರೆ ರೊಡ್ರಿಗೋಗೆ ಅವನು ಮೋಸ ಮಾಡಿ ಹೇಳ್ತಾನೆ ಇರ್ತಾನೆ, ಇಲ್ಲ ಡೆಸ್ಟಿಮೋನಾಗೆ ನೀನು ತುಂಬಾ ಆರ್ನಮೆಂಟ್ಸ್ ಅನ್ನ ಕೊಟ್ಟಿ ಅಂತಂದ್ರೆ, ಆಭರಣಗಳನ್ನ ನೀನು ಕೊಟ್ಟಿ, ಡೈಮಂಡ್ಸ್ ಅನ್ನ ಕೊಟ್ಟಿ ಅಂತಂದ್ರೆ ಅದನ್ನ ಗಿಫ್ಟ್ ಆಗಿ ಕೊಡ್ತೇನೆ, ಆಕೆ ನಿನ್ ಮೇಲೆ ಎಲ್ಲಾ ಸ್ತ್ರೀಗಳಿಗೆ ಆಭರಣಗಳು ಇಷ್ಟ ಆಗ್ತವೆ, ಆಕೆ ನಿನ್ನನ್ ಮೆಚ್ಚಿ ನಿನ್ನನ್ ಮದುವೆ ಆಗ್ತಾಳೆ ಅಂತ ಹೇಳಿ ಅವನನ್ನ ಸುಲಿಗೆ ಮಾಡ್ತಾ ಇರ್ತಾನೆ. ಡೆಸ್ಟಿಮೋನಾನ ಹೆಸರಲ್ಲಿ ರಾಡ್ರಿಗೋನ ಸುಲಿಗೆ ಮಾಡ್ತಾ ಈ ಸುಲಿಗೆ ನಮ್ಗೇನು ಫಸ್ಟ್ ಸೀನ್ ಅಲ್ಲಿ ಗೊತ್ತಾಗ್ತದೆ, ಅದು ಕೊನೆಗೊಳ್ಳೋದು ಲಾಸ್ಟ್ ಸೀನ್ ಆಫ್ 5th ಆಕ್ಟ್ ಅಲ್ಲಿನೂ ಕೂಡ ರಾಡ್ರಿಗೋನಿಗೆ ಇಯಾಗೋನ ಪರಿಚಯವೇ ಆಗೋದಿಲ್ಲ. ಅವನು ಸಾವಿನ ಅಂಚಿನಲ್ಲಿದ್ದಾಗ ಇಯಾಗೋನ ನಿಜಮುಖ ಅವನಿಗೆ ಕಾಣಿಸ್ತದೆ, ತಾನು ಯಾವ ರೀತಿಯಾಗಿ ಮೋಸ ಹೋಗಿದ್ದೇನೆ ಅನ್ನೋದು ಅವನಿಗೆ ಅರ್ಥ ಆಗ್ತದೆ. ಸೊ ಇದರಲ್ಲಿ ಎರಡು ನೋಡ್ಕೋಬಹುದು, ಇಯಾಗೋ ಎಷ್ಟು ದುಷ್ಟ ಇದ್ದಾನೆ, ಯಾವ ರೀತಿ ಸುಳ್ಳನ್ನ ತಕ್ಷಣವೇ ಸೃಷ್ಟಿ ಮಾಡ್ತಾನೆ, ಯಾವ ರೀತಿ ಪ್ರತಿ ಮನುಷ್ಯರ ಸ್ವಭಾವವನ್ನ ಅಳಿಯುವಂತಹ ಚಾತುರ್ಯ ಅವನಿಗಿದೆಯೋ, ಅವರನ್ನ ತನ್ನ ಮಾತಿನ ಚಾತುರ್ಯದಿಂದ ಅವರ ಮನಸಾಳದಲ್ಲಿ ಹೋಗಿ ಅವರನ್ನ ತನಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡೋದಕ್ಕೆ ಅವನು ಎಷ್ಟು ನಿಷ್ಣಾತ ಇದ್ದ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಇಯಾಗೋನ ಬಗ್ಗೆ. ಎರಡನೇದು, ರಾಡ್ರಿಗೋ ಅಂತ ಹುಚ್ಚು ಮನುಷ್ಯರು ಒಂದು ಹೆಣ್ಣಿನ ಮೋಹದೊಳಗಾಗಿ ಅವರು ಆ ಹೆಣ್ಣನ್ನ ಪಡೆಯೋದಕ್ಕೆ ಏನೇನೆಲ್ಲ ಮೋಸವನ್ನ ಅನುಭವಿಸಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಈ ರಾಡ್ರಿಗೋ ಮತ್ತು ಇಯಾಗೋನ ಸಂಭಾಷಣೆಯಿಂದ ಶುರು ಆಗೋದಿಲ್ಲಿ. ರಾಡ್ರಿಗೋಗೆ ಸಿಟ್ಟು ಬಂದಿರ್ತದೆ, ಇಯಾಗೋಗೆ ಅವನ್ ಕೇಳ್ತಾನೆ, ಮತ್ತೆ ಡೆಸ್ಟಿಮೋನಾ ಆಗ್ಲೇ ಮನೆ ಬಿಟ್ಟು ಓಡಿ ಹೋಗಿ ಒಥೆಲ್ಲೋನನ್ನ ಮದುವೆ ಆಗಿದ್ದಾಳೆ ಅಂತ ಸುದ್ದಿ ಗೊತ್ತಾಯ್ತು, ನೀನ್ ಇದನ್ನ ನನಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಕೊನೆಗೂ ತಾನು ವಹಿಸ್ಬೇಕಾದಂತ ಮಹಿಳೆ ತನಗೆ ಸಿಕ್ಕೋದಿಲ್ಲ ಅನ್ನುವಂತ ಅವನಿಗೆ ಫಜೀತಿ ಉಂಟಾಗಿ ಅವನು ಈ ರೀತಿ ಕೇಳ್ತಾನೆ. ಆವಾಗ ಇಯಾಗೋ ಹೇಳ್ತಾನೆ, ಸ್ವಲ್ಪ ತಾಳ್ಮೆ ಇರ್ಲಿ ನಿನಗೆ, ಈಗಷ್ಟೇ ಅವಳು ಹೋಗಿದ್ದಾಳೆ, ಇದನ್ನ ಅವರ ಅಪ್ಪನಿಗೆ ನೀನು ತಿಳಿಸು, ಆ ಅಪ್ಪನ ಒಂದು ಒಪ್ಪಿಗೆ ಇಲ್ಲದೆ ಆಕೆ ಓಡೆ ಹೋಗಿದ್ದಾಳೆ, ಸೊ ಅಪ್ಪನಿಗೆ ಗೊತ್ತಾದ್ರೆ ಅವನು ಅವಳನ್ನ ವಾಪಸ್ ಸೆಳಿಬಹುದು ಅನ್ನುವಂತ ಒಂದು ಕಾರಣದಿಂದಾಗಿ ಮತ್ತು ಇಲ್ಲಿ ರಾಡ್ರಿಗೋನ ಉಪಯೋಗ ಮಾಡಿಕೊಂಡು ಅವರ ಅಪ್ಪನ ತಲೆಯಲ್ಲಿ, ಡೆಸ್ಟಿಮೋನ್ನ ಅಪ್ಪನ ತಲೆಯಲ್ಲಿ ಅವಳ ಬಗ್ಗೆ ಕಹಿಯನ್ನ ಉಂಟು ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ. ಸೊ ಅವಳ ಅಪ್ಪ ಬ್ರೊಬ್ಯಾನ್ಶಿಯೋ ಅಂತ ಒಬ್ಬ ಒಳ್ಳೆಯ ಸೆನೆಟರ್ ಆಗಿರ್ತಾನೆ, ಬಹಳ ಗೌರವಸ್ಥ ಆಗಿರುವಂತಹ ಒಬ್ಬ ಮನುಷ್ಯ. ಅವನಿಗೆ ಈ ಮಾತುಗಳನ್ನ ಕೇಳಿ ಬಹಳ ಅಸಹ್ಯ ಆಗ್ತದೆ. ಆಮೇಲೆ ಆ ಒಂದು ಸೀನಿನಲ್ಲಿ ನಾವು ನೋಡಬಹುದು, ಆ ಸಂಭಾಷಣೆಯಲ್ಲಿ ನಿನ್ನ ಮಗಳು ಒಬ್ಬಳು ಬಿಳಿಯ ಜನಾಂಗಕ್ಕೆ ವರ್ಣದವಳು, ಅವಳು ಒಬ್ಬ ಕರಿಯನ ಜೊತೆಗೆ ಓಡಿ ಹೋಗಿದ್ದಾಳೆ ಅನ್ನುವಂಥ ಒಂದು ಅನಿಮಲಿಸ್ಟಿಕ್ ಇಮೇಜರಿ, ಒಂದು ಟಗರು ಮತ್ತು ಒಂದು ಕುರಿ ಅನ್ನುವಂಥ ಒಂದು ಕರಿ ಕುರಿ ಹತ್ರ ಕರಿ ಟಗರು ಹತ್ರ ಹೋಗಿದೆ, ರ್ಯಾಮ್ ಅಂಡ್ ಈವ್ ಅಂತ ಯೂಸ್ ಮಾಡ್ತಾರೆ ಅಲ್ಲಿ. ಒಂದು ಹೆಣ್ಣು ಕುರಿ ಒಂದು ಕಪ್ಪು ಟಗರಿನ ಹತ್ರ ಓಡಿ ಹೋಗಿದೆ ಅನ್ನುವಂಥ ಒಂದು ಇಮೇಜ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ನೋಡಬಹುದು. ಇಯಾಗೋ ಮತ್ತು ರಾಡ್ರಿಗೋ ಆಗಿರ್ಲಿ, ಬ್ರೊಬ್ಯಾನ್ಶಿಯೋ ಆಗಿರ್ಲಿ, 3 ಜನ ಬಿಳಿ ವರ್ಣೀಯರು ಕಪ್ಪು ಜನಾಂಗದ ಜನರ ಬಗ್ಗೆ ಅಷ್ಟಾಗಿ ಆಸಕ್ತಿ ಇರೋದಿಲ್ಲ. ಅವ್ರ ಬಗ್ಗೆ ಪೂರ್ವಾಗ್ರಹಗಳು ಅವ್ರಿಗಿರ್ತವೆ. ಕರಿಯರ್ ಅಂದ್ರೆ ತಮಗಿನ ಕಡಿಮೆ ಇರುವವರು, ಕಳಪೆ ಜನಾಂಗದವರು ಅನ್ನುವಂತ ಈ ರೇಸಿಸಂ ವರ್ಣಭೇದ ಇಲ್ಲಿನೇ ತನ್ನ ಥೀಮನ್ನ ಇಲ್ಲಿ ಬಿಚ್ಚಿಟ್ಕೊಳ್ತದೆ. ಮುಂದೆ ಹೋಗಿ ನಾವು ನೋಡ್ಬೋದು, ಬ್ರೊಬ್ಯಾನ್ಶಿಯೋ ಡ್ಯೂಕ್ ಹತ್ರ ಹೋಗ್ತಾನೆ, ಒಥೆಲ್ಲೋ ಕೂಡ ಅಲ್ಲೇ ಇರ್ತಾನೆ. ಒಥೆಲ್ಲೋನನ್ನ ಹೇಳ್ತಾನೆ ಅವನು, ನನ್ನ ಮಗಳು ನಿನ್ ಜೊತೆಗೆ ಬಂದು ನಿನ್ನನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಕರಿಯ ಮನುಷ್ಯ, ನೀನು ಯಾವ ರೀತಿಯಾದಂತ ಮಾಟವನ್ನ ಮಾಡಿಸಿದ್ಯಾ ನನ್ನ ಮಗಳ ಮೇಲೆ, ಯಾಕಂದ್ರೆ ನೀವು ಕರಿಯ ಜನಾಂಗದವರು ಮಾಟ ಮಾಡುವಂತ ಜನಾಂಗ, ನೀವು ವಿಚ್ ಕ್ರಾಫ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಸೊ ಅವನಿಗೆ ತನ್ನ ಮಗಳ ಮೇಲಿರುವಂತ ಆ ಒಂದು ನಂಬಿಕೆ
ಕಡಿಮೆನೆ ಆಗೋದಿಲ್ಲ. ಅವನಿಗೆ ಅನ್ಸುತ್ತೆ ತನ್ನ ಮಗಳು ಈಗ್ಲೂ ಕೂಡ ಅವಳು ಬಹಳ ಇನ್ನಸೆಂಟ್ ಅಂತ ಹೇಳಿ, ಮುಂದೆ ಇವನೇ ವಂಚಿಸಿ ಅವಳನ್ನ ಮಾಟ ಮಾಡಿ ಅವಳ ಮೇಲೆ ಅವಳನ್ನ ಸಿದ್ಧಿಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ಅಪಾದನೆ ಅವನು ಒಥೆಲ್ಲೋ ಮೇಲೆ ಮಾಡ್ತಾನೆ. ಒಥೆಲ್ಲೋ ಅವಾಗ ನಿರ್ಬೆಡೆಯಿಂದ ಹೇಳ್ತಾನೆ, ಇಲ್ಲ ನೀನು ಕೂಡ ನನ್ನನ್ನ ಇಷ್ಟಪಡ್ತಾ ಇದ್ದೆ, ಪದೇ ಪದೇ ಮನೆಗೆ ಕರಿತಾ ಇದ್ದೆ, ನನ್ನ ಕತೆಗಳನ್ನ ಕೇಳ್ತಿದ್ದೆ, ನನ್ನ ಶೌರ್ಯದ ಬಗ್ಗೆ, ನನ್ನ ಧೀರತೆಯ ಬಗ್ಗೆ, ನನ್ನ ಹಳೆಯ ಕತೆಗಳನ್ನ ವರ್ಷಗಟ್ಟಲೆ ನಾನು ಕಷ್ಟಪಟ್ಟಿರುವಂತ ಕತೆಗಳನ್ನ ನಾನು ಹೇಳ್ತಾನೆ ಬಂದಿದ್ದೆ. ಆ ಕತೆಗಳನ್ನ ನಿನ್ನ ಮಗಳೂ ಕೂಡ ಕೇಳಿಸ್ಕೊಂಡ್ಲು. ಆ ಕೇಳಿಸ್ಕೊಂಡಂತಹ ಆ ನಿನ್ನ ಮಗಳು ನನ್ನಲ್ಲಿ ಅನುರಕ್ತಳಾದಳು. ಆಮೇಲೆ ತಾನೇ ನನ್ಗೆ ನಿನ್ನಂತಹ ಕತೆ ಹೇಳುವಂತ ನಿನ್ನ ಗೆಳೆಯ ಒಬ್ನಿದ್ರೆ ಅವನನ್ನ ಮದುವೆ ಹಾಕಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಒಂದು ಸಿಗ್ನಲ್ ಅನ್ನ ಆಕೆ ಕೊಟ್ಟಾಗ ಒಥೆಲ್ಲೋ ತಾನೇ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಮತ್ತೆ ಡೆಸ್ಟಿಮೋನ ಅವನನ್ನ ಪ್ರೀತಿಸಕ್ ಶುರು ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಒಥೆಲ್ಲೋಗೆ ಒಬ್ಬ ತಾನು ಕರಿಯ ಅನ್ನುವಂತ ಒಂದು ಪ್ರಜ್ಞೆ ಯಾವತ್ತೂ ಇದ್ದೇ ಇತ್ತು. ಅಂತ ಒಂದು ಪ್ರಜ್ಞೆ ಇರೋದ್ರಿಂದ ತಾನು ಎಲ್ಲೋ ಒಂದು ರೀತಿಯಾದಂತ ಕೀಳು ಅನ್ನುವಂತ ಒಂದು ಭಾವನೆ ಇದ್ದಾಗ, ಒಂದು ಗೌರವರ್ಣದ ಮಹಿಳೆ, ವೆನಿಸ್ಸಿನ ಮಹಿಳೆ, ಅದು ದೊಡ್ಡ ಕುಟುಂಬದಿಂದ ಬಂದಂತಹ ಒಂದು ಮಹಿಳೆ ತನ್ನಲ್ಲಿ ಅನುರಕ್ತಿಗೊಂಡು ಮದುವೆ ಆಗಕ್ಕೆ ತಯಾರಾದಾಗ ಅವನಿಗಲ್ಲಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್, ಏನನ್ನೋ ಗೆದ್ದುಕೊಂಡಿದ್ದೇನೆ, ಆಯ್ತು ನಾನು ಇನ್ನು ಬಿಳಿಯ ಸಮಾಜದಲ್ಲಿ ಒಗ್ಗೂಡಬಹುದು, ನಾನು ಎಕ್ಸೆಪ್ಟ್ ಆಗಿದ್ದೇನೆ ಅನ್ನುವಂತಹ ಒಂದು ಭಾವನೆ ಕೂಡ ನಾವಿಲ್ಲಿ ನೋಡಬಹುದು. ಸೊ ಆವಾಗ ಅದಕ್ಕೂ ನಂಬಕ್ಕೆ ರೆಡಿ ಆಗೋದಿಲ್ಲ. ಬ್ರೊಬಾನ್ಶೋ ಹೇಳ್ತಾನೆ, ಇಲ್ಲ ನಾನು ಇದನ್ನ ನಂಬೋದಿಲ್ಲ ಅಂದಾಗ, ಆಯ್ತು ಇಲ್ಲೇ ಕರೀರಿ, ಇದೇ ಸಭೆಯಲ್ಲಿ ಡೆಸ್ಟಿಮೋನಾಳನ್ನ ಕರೀರಿ ಅಂದಾಗ ಡೆಸ್ಟಿಮೋನಾ ಬಂದು ಅವಳು ಕೂಡಲೇ ಹೇಳ್ತಾಳೆ, ತಂದೆಯಾಗಿ ನಾನ್ ಗೌರವ ಕೊಡ್ತೇನೆ, ನಿನ್ನ ಅಧೀನದಲ್ಲಿದ್ದೇನೆ, ಆದರೆ ನಾನು ಹೇಗೆ ನನ್ನ ತಾಯಿ ನನ್ನ ಅಪ್ಪನಿಗಿಂತ ನಿನ್ನನ್ನ ಹೆಚ್ಚು ಅವಳು ಗೌರವ ಕೊಡ್ತಾ ಇದ್ಲು, ನಿನ್ನ ಮಾತಿಗೆ ಹೇಗ ಅವಳು ಬದ್ಧಳಾಗಿದ್ಲು, ಅದೇ ರೀತಿ ಈಗ ನಾನು ಮದುವೆ ಆಗಿದ್ದೇನೆ, ಈ ಮೂರ್ ಏನಿದಾನೆ ಒಥೆಲ್ಲೋ ಇವನನ್ನ ನಾನು ಇಷ್ಟಪಟ್ಟು ಮನದಾಳದಿಂದ ಇಷ್ಟಪಟ್ಟು ನಾನು ವರೆಸಿದ್ದೇನೆ, ಹೀಗಾಗಿ ಇನ್ನು ಮುಂದೆ ಇವನ ಮಾತನ್ನ ಕೇಳಬೇಕು ಅಂತ ಹೇಳಿದಾಗ ಬ್ರೊಬಾನ್ಶೋಗೆ ಒಂದು ಶಾಕ್ ಆಗ್ತದೆ. ಆ ಬ್ರೊಬಾನ್ಶೋ ಅವಾಗ ಅಳಲನ್ನ ತೋಡ್ಕೊಳ್ತಾನೆ. ಇಂಥ ಹೆಣ್ಮಕ್ಳು ಇದ್ರೆ ನೀವು ಕೂಡ ಕಣ್ಣಿಟ್ಟು ಕಾಪಾಡ್ರಿ, ಅಥವಾ ಇಂಥ ಮಕ್ಳು ಇಲ್ದೇ ಇದ್ರೆ ನಾನು ಒಂದು ದತ್ತು ಮಗುವನ್ನಾಗಿ ತಗೊಂಡಿದ್ರು ಕೂಡ ಒಳ್ಳೇದಿತ್ತು, ಇಂಥ ಮಕ್ಳು ಇರಬಾರ್ದು ಅನ್ನುವಂಥ ಒಂದು ಅಳಲನ್ನ ಅವನು ತೋಡ್ಕೊಳ್ತಾ ಕೊನೆಗೆ ಆ ಡೆಸ್ಟಿಮೋಳನ ಕೈಯನ್ನ ಒಥೆಲ್ಲೋನಿಗೆ ಕೊಟ್ಟು ಹೇಳ್ತಾನೆ, ಆಯ್ತು ನೀನು ಇವಳನ್ನ ತೆಗೆದುಕೋ, ಆದ್ರೆ ಒಂದು ವಿಚಾರ, ಇವಳು ನನಗೆ ಹೇಗೆ ಮೋಸ ಮಾಡಿದ್ದಾಳೆ, ಬಹಳ ಮುಗ್ಧೆ ಅಂತ ನನ್ ಮುಂದೆ ನಟನೆ ಮಾಡಿ ನನ್ನ ಒಪ್ಪಿಗೆ ಇರ್ಲಾರ್ದೆ ಅವಳು ಇಷ್ಟು ದೊಡ್ಡ ನಿರ್ಧಾರವನ್ನ ಕೈಕೊಂಡಿದ್ದಾಳೆ, ಅವಳು ಬಹಳ ಫ್ರೀ ಸ್ಪಿರಿಟೆಡ್ ಇದ್ದಾಳೆ, ಸೊ ಅವಳು ನನಗೆ ಮೋಸ ಮಾಡಿ ನಿನ್ನನ್ನು ಮದ್ವೆ ಆಗಿದ್ದಾಳೆ ಅಂದ್ರೆ ನೀನು ಕೂಡ ಇನ್ನು ಮುಂದೆ ಹುಷಾರಾಗಿರು ಅನ್ನುವಂಥ ಒಂದು ಕಟ್ಟೆಚ್ಚರ ಕೊಟ್ಟು ಅವನು ಬ್ರೊಬಾನ್ಶೋ ಅಲ್ಲಿಂದ ತೆರಳ್ತಾನೆ. ಸೊ ಅಷ್ಟೊತ್ತಿಗೆ ಆ ಡ್ಯೂಕನಿಗೆ ಒಂದು ವಾರ್ ಒಂದು ಸೀನ್ ಅಲ್ಲಿ ಉಂಟಾಗ್ತದೆ. ಸೈಪ್ರಸ್ ಅನ್ನುವಂತ ದ್ವೀಪದ ಮೇಲೆ ಆಟೋಮನ್ ಟರ್ಕರು ಅಟ್ಯಾಕ್ ಮಾಡಿರ್ತಾರೆ. ಸೊ ಹೀಗಾಗಿ ಅಲ್ಲಿ ಆ ಟರ್ಕರನ್ನ ಅವರನ್ನ ಡಿಫೇಟ್ ಮಾಡೋದಕ್ಕಾಗಿ, ಸೋಲ್ಸೋದಕ್ಕಾಗಿ ಒಬ್ಬ ಒಳ್ಳೆಯ ಅಧಿಕಾರಿ ಅವ್ರಿಗೆ ಬೇಕಾಗಿರ್ತಾರೆ, ಸೇನಾಧಿಕಾರಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಅವರು ಒಥೆಲ್ಲೋನ ಚೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬಹುದು ನೀವು, ಒಂದು ರೀತಿಯಾದಂತಹ ಗೌರವ ಒಥೆಲ್ಲೋನಿಗಿದೆ. ಯಾಕಂದ್ರೆ ಅವನು ಕರಿಯ ಇದ್ರೂ ಕೂಡ ಇಷ್ಟೆಲ್ಲಾ ತನ್ನ ಸಾಮರ್ಥ್ಯದಿಂದ ಅವನ್ ಮೇಲ್ ಬಂದಿದ್ದಾನೆ, ಅವನ ಮೇಲೆ ಎಲ್ಲರೂ ನಂಬಿಕೆ ಇದೆ. ಸೈಪ್ರಸ್ಸಿಗೂ ಕೂಡ ಅವನನ್ನೇ ಆಯ್ಕೆ ಮಾಡಿ ಅವರು ಕಳಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಗೆ ಬ್ರೊಬಾನ್ಶೋ ಆಗಿರ್ಲಿ ಅಥವಾ ಡ್ಯೂಕ್ ಆಗಿದ್ರೂ ಕೂಡ ಕರಿಯರನ್ನ ಅವರು ಒಳ ತಗೊಳ್ಳೋದಿಲ್ಲ. ಮದುವೆ ಅನ್ನುವಂತಹ ಒಂದು ಸಂಬಂಧ ಬಂದಾಗ ಅವನಿಗೆ ತಮ್ಮ ಹೆಣ್ಣು ಮಕ್ಕಳನ್ನ ಕೊಡೋಕೆ ಇಚ್ಛೆ ಪಡೋದಿಲ್ಲ. ಸೊ ಇದು ಮುಂದೆ ನಾವು ನೋಡಿದಾಗ ಈಗಿನ ಸಮಾಜದಲ್ಲೂ ಕೂಡ ಆನರ್ ಕಿಲ್ಲಿಂಗ್ಸ್ ಅಂತ ನಾವು ಮರ್ಯಾದೆ ಹತ್ಯೆಗಳನ್ನ ನೋಡ್ಬೋದು. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಈಗ್ಲೂ ಕೂಡ ಆಗ್ತಾವೇ ಇದಾವೆ. ಇದನ್ನ ನಾವು ಬ್ರಿಟಿಷ್ ಸಮಾಜದಲ್ಲೂ ನೋಡ್ಬೋದು. ಬರೀ ಇಂಡಿಯಾದಲ್ಲಷ್ಟೇ ಕಾಸ್ಟ್ ಸಿಸ್ಟಮ್ ಇದೆ ಅನ್ನುವಂತಹ ಒಂದು ಪ್ರಜ್ಞೆಯಲ್ಲಿ ನಾವ್ ಇರ್ತೀವಿ. ಅಲ್ಲಿ ವೆಸ್ಟರ್ನ್ ಮಹಿಳೆಯರು ಬಹಳ ಮಾಡರ್ನ್ ಇರ್ತಾರೆ, ಅವ್ರಿಗೆ ಆಯ್ಕೆಗಳಿದಾವೆ ಅನ್ನುವಂತ ಒಂದು ಪ್ರಜ್ಞೆಯಿಂದ ನಾವು ಇಲ್ಲಿ ಹೊರಗೆ ಬರ್ಬೇಕು. ಯಾಕಂದ್ರೆ ಶೇಕ್ಸ್ಪಿಯರ್
ಇಲ್ಲಿ ತೋರಿಸ್ತಾನೆ. ಹೇಗೆ ಆ ಮಹಿಳೆಗೂ ಕೂಡ ಇಲ್ಲಿ ಒಂದ್ ರೀತಿಯಾದಂತಹ ಚಾಯ್ಸ್ ಇಲ್ಲ, ಕರಿಯನ್ಗೂ ಕೂಡ ಆ ರೀತಿಯಾದಂತಹ ಮರ್ಯಾದೆ ಬರೀ ಅವನ ಅಬಿಲಿಟೀಸ್ಗೋಸ್ಕರ ಇದೆ, ಆದ್ರೆ ಅವನನ್ನ ತಮ್ಮ ಸೊಸೈಟಿಯಲ್ಲಿ ಅವನನ್ನ ಬರಮಾಡ್ಕೊಳ್ಳಲು ಅವ್ರು ತಯಾರಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಸೊ ಇದು 2 ಸೀನ್ ಏನು ಆಗ್ತವೆ ಅವು ವೆನಿಸ್ ನಲ್ಲಿ ನಡ್ತವೆ. ಇನ್ನು 2ನೇ ಆಕ್ಟ್ ನಿಂದ ಹಿಡಿದು ಲಾಸ್ಟ್ 5ನೇ ಆಕ್ಟಿನ ವರ್ಗುನು ಇಡೀ ಈ ಸೆಟ್ಟಿಂಗ್ ಎಲ್ಲಿದೆ ಅಂದ್ರೆ ಸೈಪ್ರಸ್ ಅನ್ನುವಂಥ ದ್ವೀಪದಲ್ಲಿ ನಡೀತದೆ. ಇದನ್ನು ಕೂಡ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ. ವೆನಿಸ್ ಅನ್ನೋದು ಒಂದು ಒಳ್ಳೆಯ ಪೊಲಿಟಿಕಲ್ ಸಿಸ್ಟಮ್ ನಲ್ಲಿರೋದು, ಇಲ್ಲಿ ವೆನಿಸ್ ಸೊಫೆಸ್ಟಿಕೇಟೆಡ್ ಪೀಪಲ್ ಇದ್ರು, ಇಲ್ಲಿ ಸಾಂಸ್ಕೃತಿಕವಾಗಿ ಅದು ಬಹಳ ಶ್ರೀಮಂತವಾಗಿತ್ತು, ಇಲ್ಲಿ ಮ್ಯಾನರ್ಸ್ ಇತ್ತು, ಪೊಲೈಟ್ನೆಸ್ ಇತ್ತು. ಸೊ ಇಲ್ಲಿನ ಒಂದು ಪ್ಲೆಸೆಂಟ್ನೆಸ್ ಮುಂದೆ ಸೈಪ್ರಸ್ ಅನ್ನುವಂಥ ದ್ವೀಪದಲ್ಲಿ ಇಲ್ಲ ಅನ್ನೋದು. ಯಾಕಂದ್ರೆ ಸೈಪ್ರಸ್ಸು ಅದು ದಡಕ್ಕೆ ಬಂದು ಬಾರ್ಡರ್ ಏರಿಯಾ, ಅದು ಆ ಕಡೆ ನೋಡಿದ್ರೆ ಆಟೋಮನ್ ಟರ್ಕ್ಸ್ ಯಾವಾಗ್ಲೂ ಅದ್ರ ಮೇಲೆ ಬಂದು ಅಟ್ಯಾಕ್ ಮಾಡುವಂತಹ ಒಂದು ಪರಿಸ್ಥಿತಿ, ಅಲ್ಲಿ ಯಾವಾಗ್ಲೂ ಶಾಂತತೆ ಇಲ್ಲ, ಯಾವಾಗ್ಲೂ ಒಂದ್ ರೀತಿಯಾದಂತ ಯುದ್ಧಗಳು ಆಗುವಂತ ಸಂಭವ ಹೆಚ್ಚು. ಈ ರೀತಿ ಡೋಲಾಯಮಾನ ಪರಿಸ್ಥಿತಿ, ಡಿಸ್ಟರ್ಬ್ಡ್ ಆಗಿರುವಂತ ಆ ಸ್ಥಳದಲ್ಲಿ ಇಮೋಷನಲ್ ಡಿಸ್ಟರ್ಬೆನ್ಸ್ ಅನ್ನ ನಾವು ನೋಡಬಹುದು. ಇಲ್ಲಿ ಏನ್ ಸ್ಟೆಬಿಲಿಟಿ ಇತ್ತು, ಇಲ್ಲಿ ಪ್ರೀತಿ ಉಂಟಾಗಿತ್ತು, ಒಥೆಲ್ಲೋ ಒಬ್ಬ ಕರಿಯ ಮತ್ತು ಬಿಳಿಯಳ ನಡುವೆ ಪ್ರೀತಿ ಉಂಟಾಗಿತ್ತು. ಆ ಪ್ರೀತಿ ಮುಂದೆ ಸೈಪ್ರಸ್ಸಿಗೆ ಹೋದಾಗ ಅದು ದುರಂತವಾಗಿ ಪರಿಣಾಮ ಆಗ್ತದೆ ಅನ್ನೋದನ್ನ ನಾವು ಇವನ್ ದಿಸ್ ಪ್ಲೇಸ್ ಚೇಂಜ್ ನಲ್ಲಿ ಹೇಗೆ ಥೀಮ್ ಶಿಫ್ಟ್ ಆಗ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ನಾವು 2ನೇ ಆಕ್ಟಿಗೆ ಬಂದಾಗ ಅಲ್ಲಿ ಸೈಪ್ರಸ್ ನಲ್ಲಿ ಅಲ್ಲಿ ಮೊಂಟಾನೋ ಅನ್ನುವಂತ ಒಬ್ಬ ಸ್ಮಾಲ್ ಕ್ಯಾರೆಕ್ಟರ್ ಗವರ್ನರ್ ಇರ್ತಾನೆ. ಅವನಲ್ಲಿ ಅವರೆಲ್ಲ ಕೂಡಿ ವೇಟ್ ಮಾಡ್ತಾ ಇರ್ತಾರೆ, ಟರ್ಕ್ಸರು ಯಾವಾಗ ಬಂದು ಅಪ್ಪಳಿಸ್ತಾರೋ, ಆಮೇಲೆ ಈ ಕಡೆಯಿಂದ ಮಿಲಿಟರಿ ಅವರು ಬಂದು ಯಾವಾಗ ಸಪೋರ್ಟ್ ಮಾಡ್ತಾರೋ ಅನ್ನೋ ಹೊತ್ತಿಗೆ ಅಲ್ಲಿ ಬಹಳ ದೊಡ್ಡ ಬಿರುಗಾಳಿ ಎದ್ದು ಹೋಗಿ ಆ ನೌಕೆಗಳು, ಟರ್ಕ್ಸಿನ ನೌಕೆಗಳೆಲ್ಲ ಅಲ್ಲೇ ನೀರಲ್ಲಿ ಹಾಳಾಗಿ ಹೋಗ್ಬಿಡ್ತವೆ, ಮುರಿದು ಹೋಗ್ಬಿಡ್ತವೆ. ಯಾವ ಟರ್ಕ್ಸ್ರು ಕೂಡ ದ್ವೀಪಕ್ಕೆ ಬಂದು ತಲುಪೋಕೆ ಆಗೋದಿಲ್ಲ. ಸೊ ಇಂಥ ಒಂದು ಸಂದರ್ಭವನ್ನ ಅವರು ತುಂಬಾ ಖುಷಿಯಾಗಿ ಆಚರಿಸ್ತಾರೆ, ಯಾಕಂದ್ರೆ ಯುದ್ಧ ಇನ್ನು ನಡೆಯೋದಿಲ್ಲ. ಆದ್ರೆ ಇವ್ರು ಆಗ್ಲೇ ಹೊರಟು ಬಂದಾಗಿದೆ. ಹೊರಡುವಾಗ ಡೆಸ್ಟಿಮೋನಾ ಕೂಡ ನನ್ನ ಗಂಡ ಎಲ್ಲಿರ್ತಾನೋ ಅಲ್ಲೇನೆ ನಾನು ಬರ್ಬೇಕು ಅನ್ನೋ ಕಾರಣದಿಂದಾಗಿ ಡೆಸ್ಟಿಮೋನಾ ಕೂಡ ಒಥೆಲ್ಲನ್ ಜೊತೆಗೆ ಬರ್ತಾಳೆ. ಅವಳನ್ನ ನೋಡ್ಕೊಳ್ಳಕ್ಕೆ ಇಯಾಗೋನ ಹೆಂಡತಿ ದಾಸಿಯಾಗಿ ಎಮಿಲಿಯಾ ಅನ್ನುವಂತ ಕ್ಯಾರೆಕ್ಟರ್, ಎಮಿಲಿಯಾ ಕೂಡ ಡೆಸ್ಟಿಮಾಳನ ಜೊತೆಗೆ ಅಲ್ಲಿ ಬಂದುಳಿತಾರೆ. ಬಂದ ತಕ್ಷಣ ಎಲ್ಲಾ ಒಂದು ಖುಷಿಯಾದಂತಹ ಪ್ರಸಂಗ ಇದೆ, ಯುದ್ಧಗಳ ಆಗೋದೇ ಇಲ್ಲ. ಆವಾಗ ಎಲ್ರು ಸೆಲಿಬ್ರೇಷನ್ ಮಾಡ್ರಿ ಅಂತ ಹೇಳಿ ಒಥೆಲ್ಲೋ ಕೂಡ ತನ್ನ ಹೆಂಡತಿಯನ್ನ ಕರ್ಕೊಂಡು ತನ್ನ ಮನೆಗೆ ಹೊರಟು ಹೋಗ್ತಾನೆ. ಆವಾಗ ಇಯಾಗೋ ಈ ಒಂದು ಸಮಯವನ್ನ ಉಪಯೋಗಿಸ್ಕೊಂಡು ಅವನು ಕೇಶಿಯೋಗೆ ಒಂದು ರೀತಿಯಾದಂತ ಮತ್ತು ಬರೆಸುವಂತಹ ಆಲ್ಕೋಹಾಲ್ ವೈನ್ ಅನ್ನ ಅವನು ಕೂಡಿಸ್ತಾನೆ. ಒಥೆಲ್ಲೋಗೆ ಇಯಾಗೋಗೆ ಕೇಶಿಯೋನನ್ನ ಒಥೆಲ್ಲೋ ಲೆಫ್ಟಿನೆಂಟ್ ಮಾಡಿದಾನೆ ಅನ್ನುವಂತ ಒಂದು ಸಂಕಟ. ಯಾಕಂದ್ರೆ ಅವನೇನ್ ಹೇಳ್ತಾನೆ, ನಾನು ಯುದ್ಧಗಳನ್ನ ಹೆಚ್ಚಿಗೆ ಮಾಡಿದ್ದೇನೆ, ಒಥೆಲ್ಲೋ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೆದಿದ್ದೇನೆ, ಆದರೆ ಸೀನಿಯಾರಿಟಿಯಲ್ಲೂ ವಯಸ್ಸಿನಲ್ಲೂ ಕೂಡ ನಾನೇ ದೊಡ್ಡವ. ಆದ್ರೆ ಇವೆಲ್ಲಗಳನ್ನ ಅಲ್ಲಗಳೆದು ಒಬ್ಬ ಕಿರಿಯನಿಗೆ, ಯುದ್ಧವನ್ನೇ ಮಾಡಿದವನಿಗೆ, ಹಂತವನಿಗೆ ಇವನು ಲೆಫ್ಟಿನೆಂಟ್ ಅಂತ ಒಂದು ಹುದ್ದೆಯನ್ನ ಕೊಟ್ಟು ನನ್ನ ಮೇಲಿನ ಅಧಿಕಾರಿಯನ್ನ ಮಾಡಿದಾನೆ ಅನ್ನುವಂತ ಒಂದು ಉರಿ, ಒಂದು ಹೊಟ್ಟೆ ಕಿಚ್ಚು ಅವನಲ್ಲಿ ಇದ್ದೇ ಇರ್ತದೆ. ಸೊ ಹೇಗಾದ್ರೂ ಮಾಡಿ ಕೇಶವನನ್ನ ಇದರಿಂದ ತೆಗಿಬೇಕು, ಆ ಹುದ್ದೆಯಿಂದ ತೆಗಿಬೇಕು ಅಂತ ಕೇಶವನ್ನ ಕೂಡಿಸ್ತಾನೆ. ರಾಡ್ರಿಗೋಗೆ ಒಂದು ತನ್ನ ಫ್ರೆಂಡ್ ರಾಡ್ರಿಗೋನು ಇಲ್ಲಿಗೆ ಸೈಪ್ರಸ್ಸಿಗೆ ಕರ್ಕೊಂಡ್ ಬಂದಿರ್ತಾನೆ. ಅವನಿಗೂ ಕೂಡ ಹೇಳಿ, ಇಲ್ಲ ನೀನು ಈ ಕೇಶವನನ್ನ ನೀನು ಹೇಗಾದ್ರೂ ಮಾಡಿ ಪ್ರಚೋದಿಸ್ಬೇಕು, ಕೇಶವ ಒಂದು ತಪ್ಪನ್ನ ಮಾಡ್ಬೇಕು, ಆ ರೀತಿ ನೀನ್ ಪ್ರಚೋದನೆ ಮಾಡು ಅಂತ ಹೇಳಿ ರಾತ್ರಿ ಸಮಯದಲ್ಲಿ ಯಾರ ಮುಖವೂ ಯಾರಿಗೂ ಕಾಣದ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈ ರೀತಿ ಆದಂತ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡಿ ಕೇಶವ ಬೇಡ ಅಂದ್ರೂ ಕೂಡ ಅವನಿಗೆ ಇಲ್ಲ ಕುಡಿ, ನೀನು ಈಗ ಎಂಜಾಯ್ಮೆಂಟ್ ಮಾಡ್ದಿದ್ರೆ ಹೇಗೆ ಗೆಳೆಯ ಅಂತ ಹೇಳಿ ಅವನಿಗೆ ಕುಡಿಸಿ ಮೊಂಟಾನೋ ಮತ್ತೆ ಗವರ್ನರ್ ಎಲ್ಲರ ಎದುರಿಗೂನು ಅವನು ತನ್ನ ಕಂಟ್ರೋಲ್ ಅನ್ನ ತಪ್ಪಿ ಕೊನೆಗೆ ರಾಡ್ರಿಗೋ ಇಂದ ಅವನು ಪ್ರಚೋದಿತನಾಗಿ ಒಂದು ಖಡ್ಗವನ್ನ ಹಿಡಿದು ಜಳಪಿಸ್ತಾ ಓಡ್ ಬರ್ತಾನೆ. ಆವಾಗ ಮೊಂಟೆನೋ ಅದನ್ನ ಸ್ಟಾಪ್ ಮಾಡಕ್ ಹೋಗಿ ಮೊಂಟನಿಗೆ ಬಲವಾಗಿ ಏಟ್ ಬೀಳ್ತದೆ. ಅದೇ ಸಮಯಕ್ಕೆ ಸರಿಯಾಗಿ ಒಥೆಲ್ಲೋ ಅಲ್ಲಿ ಬಂದ್ಬಿಟ್ಟು ಕೇಳ್ತಾನೆ ಇಯಾಗೋಗೆ, ಯಾರ್ ಮಾಡಿದ್ದಿದು, ಯಾರ್ ಪ್ರಚೋದನೆ ಮಾಡಿದ್ದು, ಯಾಕೆ ಈ ನನ್ನ ಲೆಫ್ಟಿನೆಂಟ್
ಕೇಶಿಯೋ ಯಾಕೆ ಇವನಿಗೆ ಮೊಂಟೆನೋಗೆ ಇಂಥ ದೊಡ್ಡ ವ್ಯಕ್ತಿ ಗವರ್ನರ್ ಆಫ್ ಸೈಪ್ರಸ್ ಇವನಿಗೆ ಹೇಗೆ ಅಟ್ಯಾಕ್ ಮಾಡಿದಾನೆ ಅಂದಾಗ ಯಾಗೋ ಹಾಗೂ ಹೀಗೂ ಇಲ್ಲ ನಾನು ಹೇಳಕ್ಕಾಗೋದಿಲ್ಲ ಅಂತ ನಾಟಕ ಮಾಡ್ತಾ ಮಾಡ್ತಾ ಹೇಳ್ಬಿಡ್ತಾನೆ ಕೊನೆಗೆ ಇಲ್ಲ ಇದು ಶುರು ಆಗಿದ್ದು ಕೇಶಿಯೋನಿಂದ ಅಂತ. ತಕ್ಷಣವೇ ಯಾಗೋಗೆ ಅನಿಸ್ತದೆ ಅಯ್ಯೋ ಎಷ್ಟು ಒಳ್ಳೆಯವ ಇವಾಗು ನೀನು, ಎಷ್ಟು ಸ್ನೇಹಿತರನ್ನ ಕಾಪಾಡಕ್ಕೆ ನೀನು ಪ್ರಯತ್ನ ಪಡ್ತಿ, ನಿನ್ನಂತ ಪ್ರಾಮಾಣಿಕ ವ್ಯಕ್ತಿಯನ್ನೇ ನಾನು ನೋಡಿಲ್ಲ ಅನ್ನುವಂತ ಯಾಗೋನ್ನ ಅವನು ಪ್ರೈಸ್ ಮಾಡಿ ಕೊನೆಗೆ ಸ್ಥಾನದಿಂದ ನಾನು ತೆಗಿತೇನೆ ಅಂತ ಹೇಳಿ ಲೆಫ್ಟಿನೆಂಟ್ ಸ್ಥಾನದಿಂದ ಅವನನ್ನ ತೆಗೆದ ಇಲ್ಲಿ ಏನಾಗುತ್ತೆ ಕೇಶಿಯೋ ಬಹಳ ಅಳ್ತಾನೆ, ಅಯ್ಯೋ ನನ್ನ ರೆಪ್ಯುಟೇಷನ್. ಅಲ್ಲೊಂದು ಬಹಳ ಬ್ಯೂಟಿಫುಲ್ ಡೈಲಾಗ್ ಬರ್ತದೆ, ರೆಪ್ಯುಟೇಷನ್ ರೆಪ್ಯುಟೇಷನ್ ರೆಪ್ಯುಟೇಷನ್, ನನ್ ಕುಡಿತದಿಂದ ನಾನು ರೆಪ್ಯುಟೇಷನ್ ಕಳ್ಕೊಂಡೆ, ಈ ಹೆಂಡವನ್ನ ಯಾರು ಮುಟ್ಬಾರ್ದು ಅಂತ ಅನೇಕ ಅಳಲನ್ನ ತೋಡ್ಕೊಳ್ಳುವಾಗ ಅವಾಗ ಇವಾಗೋ ಅವನ ಸ್ನೇಹಿತನಾಗಿ ಅಷ್ಟ್ಯಾಕೆ ಅಳ್ತಾ ಇದೆಯಾ, ರೆಪ್ಯುಟೇಷನ್ ಎಲ್ಲಿಂದ ಬರ್ತದೆ, ಜನರಿಂದ ಬರ್ತದೆ, ನಿನ್ನ ಆತ್ಮಕ್ಕೆ ನೀನ್ ಹೇಗಿದ್ಯಾ ಅಂತ ಗೊತ್ತಾದ್ರೆ ಯಾಕೆ ನೀನ್ ಜನರಿಗೆ ಅಂಜಬೇಕು ಅಂತ ಹೇಳ್ತಾ ಈ ಡೈಲಾಗ್ ಅನ್ನ ಹೇಳ್ತಾ, ಇಟ್ಸ್ ಅ ವೆರಿ ಫೇಮಸ್ ಡೈಲಾಗ್, ನಾ ಅದ್ನಲ್ಲಿ ಓದಕ್ ಹೋಗ್ತಾ ಇಲ್ಲ ಯಾಕಂದ್ರೆ 1 ಗಂಟೆಯಲ್ಲಿ ಮುಗಿಯಲ್ಲ ಇದು. ಸೊ ಅದನ್ನ ಹೇಳ್ತಾ ಹೇಳ್ತಾ ಅವನ್ ಏನ್ ಮಾಡ್ತಾನೆ, ಕೇಶವ್ ಒಂದು ಉಪಾಯ ಹೇಳ್ತಾನೆ, ಕೇಶವ್ ನೀನೇನು ಅಂಜಬೇಡ, ನೀನ್ ಹೇಗಿದ್ರು ಡೆಸ್ಟಿಮೋನಾಲ್ ಜೊತೆಗೆ ನಿನ್ಗೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ, ನಿನ್ಗೆ ಅವಳ ಪರಿಚಯ ಉಂಟು, ಮತ್ತೆ ಈಗ ಸದ್ಯ ನಮ್ಮ ಒಥೆಲ್ಲೋ ನಮ್ಮ ಕ್ಯಾಪ್ಟನ್ನೇ ಡೆಸ್ಟಿಮೋನಾ. ಸೊ ಡೆಸ್ಟಿಮೋನಾ ಏನ್ ಹೇಳ್ತಾಳೆ ಒಥೆಲ್ಲೋ ಅದನ್ನ ಕೇಳ್ತಾನೆ. ಸೊ ನೀನು ಒಥೆಲ್ಲೋನ್ ಭೇಟಿ ಆಗ್ಬೇಡ, ನೀನು ಸಾರಿ ಕೇಳ್ಬೇಡ, ಕ್ಷಮೆ ಯಾಚಿಸ್ಬೇಡ, ನೀನು ಡೆಸ್ಟಿಮೋನಿಗೆ ಹೋಗಿ ಕ್ಷಮೆ ಯಾಚಿಸಿ ಡೆಸ್ಟಿಮೋನಾಳನ್ನ ಥ್ರೂ ನೀನು ಒಥೆಲ್ಲೋನ ಮತ್ತೆ ನಿನ್ನನ್ನ ಸ್ಥಾನಕ್ಕೆ ಬರೋ ಹಾಗೆ ನೋಡ್ಕೋ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಸೊ ಅವಾಗ ಇವ್ನ್ ಬಹಳ ಖುಷಿ ಆಗ್ಬಿಡ್ತದೆ ಕೇಶವನಿಗೆ, ಅಯ್ಯೋ ಇಂಥ ಒಳ್ಳೆಯ ಉಪದೇಶವನ್ನ ಪ್ಲಾನ್ ಅನ್ನ ಹೇಳ್ಕೊಡುವಂತ ಉಪಾಯವನ್ನ ಹೇಳ್ಕೊಡುವಂತ ನನಗೆ ಸ್ನೇಹಿತ ಸಿಕ್ಕಿದಾನಲ್ಲ, ನೀನ್ ಎಂತ ಪ್ರಾಮಾಣಿಕಪ್ಪ, ಎಂತ ಒಳ್ಳೆಯವ ಅಂತ ಹೇಳಿ ಯಾಗೋಗೆ ಹೇಳಿ ಕೊನೆಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನು ಹೋಗಿ ಎಮಿಲಿಯಾ ಯಾರು ಯಾಗೋನ್ ಹೆಂಡತಿ ಇರ್ತಾಳೆ, ಈಗ ಅವಳು ದಾಸಿ ಆಗಿದ್ದಾಳೆ, ನೋಡ್ಕೊಳಕ್ಕೆ ಕೇರ್ ಟೇಕರ್ ಆಗಿದ್ದಾಳೆ ಒಥೆಲ್ಲೋನ ಹೆಂಡತಿಗೆ ಡೆಸ್ಟಿಮೋನಾಗೆ, ಅವಳು ಥ್ರೂ ಒಂದು ಸಂದೇಶ ಕಳಿಸ್ತಾನೆ ನಾನು ಡೆಸ್ಟಿಮೋನಾಗ್ ಭೇಟಿ ಆಗ್ಬೇಕು ಅಂತ. ಅದೇ ಸಮಯಕ್ಕೆ ಯಾಗೋ ಏನ್ ಮಾಡ್ತಾನೆ, ನೀನು ಡೆಸ್ಟಿಮೋನಾ ಭೇಟಿ ಆಗುವಾಗ ಈ ಒಥೆಲ್ಲೋ ಹೊರಗೆ ಬರೋ ಹಾಗೆ, ಮನೆ ಬಿಟ್ಟು ಹೊರಗೆ ಬರೋ ಹಾಗೆ ನಾನು ನೋಡ್ಕೊಳ್ತೇನೆ, ನೀನು ಅವಳ ಜೊತೆ ಫ್ರೀ ಆಗಿ ನೀನು ಸಂಭಾಷಣೆ ಮಾಡ್ಬೇಕು ಅಂತ ಹೇಳಿ ಆ ಹೊತ್ತಿಗೆ ಒಥೆಲ್ಲೋನನ್ನ ಹೊರಗೆ ಕರ್ಕೊಂಡ್ ಬರ್ತಾನೆ. ಹೊರಗೆ ಕರ್ಕೊಂಡ್ ಬಂದಾಗ ಇವನು ಹೋಗಿ ಪರಿಚಯ ಇದ್ದೇ ಇರ್ತದೆ, ಯಾಕಂದ್ರೆ ಒಥೆಲ್ಲೋ ಮತ್ತೆ ಡೆಸ್ಟಿಮೋನಾನ ಪ್ರೀತಿಯ ಸಂದೇಶವನ್ನ ಆ ಕಡೆಯಿಂದ ಈ ಕಡೆ ತಲುಪಿಸುವಂತ ಕೆಲಸ ಇವನು ಕೇಶವನೇ ಮಾಡಿರ್ತಾನೆ. ಹೀಗಾಗಿ ಒಥೆಲ್ಲೋಗ ಕೇಶಿಯ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ. ಮಧ್ಯವಸ್ಥಿಕೆಯನ್ನ ಅವನು ವಹಿಸ್ಕೊಂಡಿರ್ತಾನೆ. ಸೊ ಅದಕ್ಕೆ ಆ ಸಲುಗೆಯಿಂದ ಡೆಸ್ಟಿಮೋನಾ ಕೂಡ ಹೇಳ್ತಾನೆ, ನೀನೇನು ಭಯ ಪಡಬೇಡ ಕೇಶವ, ನನ್ ಗಂಡ ನನ್ ಮಾತ್ ಕೇಳ್ತಾನೆ, ನಾನು ನಿನ್ನನ್ನ ಮತ್ತೆ ನಿನ್ನ ಪದಚ್ಯುತಿ ಆಗಿದೆಯಲ್ಲ, ಮತ್ತೆ ನಿನ್ನ ಪದಕ್ಕೆ ನಿನ್ನನ್ನ ಸ್ಥಾಪನೆ ಮಾಡಕ್ಕೆ ನಾನು ಎಲ್ಲಾ ಪ್ರಯತ್ನವನ್ನ ಮಾಡ್ತೇನೆ, ನೀನ್ ಹೋಗು ಅಂತ ಹೇಳಿದಾಗ ಕೊನೆಗೆ ಅಷ್ಟೊತ್ತಿಗೆ ಯಾಗೋ ಮತ್ತೆ ವಾಪಸ್ ಒಥೆಲ್ಲೋನನ್ನ ಅಲ್ಲಿ ಕರ್ಕೊಂಡ್ ಬಂದಾಗ ಹೀಗೆ ಟರ್ನ್ ಮಾಡಿ ನೋಡುವಾಗ ಹೇಳ್ತಾರೆ, ಅಯ್ಯೋ ತಡಿ ಡೆಸ್ಟಿಮೋನಾ ಹೇಳ್ತಾರೆ, ತಡಿ ಹೋಗ್ಬೇಡ, ನಿನ್ ಮುಂದೆನೆ ಈಗ ಒಥೆಲ್ಲೋಗೆ ನಿನ್ ಬಗ್ಗೆ ಹೇಳ್ತೇನೆ, ನಾನು ನೀನ್ ಕ್ಷಮೆ ಯಾಚಿಸ್ತಾ ಇದೀಯಾ ಅಂತ ಹೇಳ್ತೇನೆ, ನಿನ್ನ ಒಳ್ಳೆ ಗುಣಗಳ ಬಗ್ಗೆ ಅವನಿಗೆ ಹೇಳ್ತೇನೆ ಅಂತ ಹೇಳುವಾಗ ಅವನಿಗೆ ಕ್ಯಾಶಿಯೋಗೆ ಒಂಥರ ಮುಖ ಇರೋದಿಲ್ಲ. ಅವನಿಗೆ ಎಂತ ಒಂದು ಹುದ್ದೆ ಕೊಟ್ಟಿದ್ದ ಒಥೆಲ್ಲೋ ನನಗೆ, ನಾನು ಕುಡಿದ್ಬಿಟ್ಟು ಹಾಳು ಮಾಡ್ಬಿಟ್ನಲ್ಲ, ಅವ್ನ್ ಮರ್ಯಾದೆ ಕಡಿಮೆ ಮಾಡ್ಬಿಟ್ನಲ್ಲ, ಮುಖ ಇಲ್ದೋ ಕಾರಣಕ್ಕೆ ಇಲ್ಲೂ ನಾನು ಹೋದ್ಮೇಲೆ ನೀನು ಹೇಳು, ನನಗೆ ಮುಖ ತೋರ್ಸಕ್ ಆಗೋದಿಲ್ಲ ಅಂತ ಅಲ್ಲಿಂದ ಓಡ್ ಹೋಗ್ತಾನೆ. ಆ ಓಡ್ ಹೋಗೋದನ್ನ, ಡೆಸ್ಟಿಮೋನಾಳ ರೂಮಿನಿಂದ ಅವನು ಓಡಿ ಹೋಗೋದನ್ನ ಒಥೆಲ್ಲೋ ಸ್ವಲ್ಪವಾಗಿ ನೋಡಿ ಯಾರದು ಅಂತ ಅಂತಾನೆ. ಅಷ್ಟೊತ್ತಿಗೆ ಯಾಗೋ ಒಂದ್ ಡೈಲಾಗ್ ಹೇಳ್ತಾನೆ, ಇದು ಹೀಗಾಗ್ಬಾರ್ದಾಗಿತ್ತು ಅಂತ ಒಂದು ಡೈಲಾಗ್, ಹಾಗೇನೆ ಒಂದು ಡೈಲಾಗ್ ಅವನು ಹೇಳ್ತಾನೆ. ಒಥೆಲ್ಲೋಗ ಅದು ಕೇಳಿಸ್ಕೊಳ್ತಾನೆ, ಏನು ಅಂದ ನೀನು, ಏನಿಲ್ಲ. ಸೊ ಆ ಒಂದು ಕಿಡಿ ತನ್ನ ಹೆಂಡತಿಯ ರೂಮಿನಿಂದ ಹೊರಗಡೆ ಹೋದಂತ ಆ ವ್ಯಕ್ತಿ ಯಾರು ಅನ್ನೋದನ್ನ ಹಿಡ್ಕೊಂಡು ಅವನು ಕೊನೆಗೆ ಅದು ಕೇಶವ ಅಂತಾನು ಗೊತ್ತಾಗುತ್ತೆ, ಅದು ಕೇಶವ ಯಾಕೆ ಇಲ್ಲಿ ಬಂದಿದ್ದಾನೆ, ಅವರು ಮೊದ್ಲಿಂದ ಅವ್ರ ಫ್ರೆಂಡ್ಸ್ ಇದ್ದಾರೆ ಬಿಡು ಅಂತ ಹೇಳ್ಕೊಂಡ್ರು ಕೂಡ ಇಯಾಗೋ ಅದಕ್ಕೆ ಪ್ರಚೋದನೆ ಕೊಟ್ಟು ಹೇಳ್ತಾನೆ, ಇಲ್ಲ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ನಮ್ಮ ಹೆಂಡಂದಿರ ಗೌರವದ ಮೇಲೆ,
ನಮ್ಮ ಹೆಂಡತಿಯರ ಶೀಲದ ಮೇಲೆ ನಮ್ಮ ಪುರುಷರ ಗೌರವ ನಿರ್ಧಾರ ಆಗುತ್ತೆ. ಸೊ ಅವರ್ ಆನರ್ ಇಸ್ ಡಿಪೆಂಡೆಂಟ್ ಆನ್ ವಿಮೆನ್ ಅಂತ ಹೇಳ್ತಾ ಆ ರೀತಿಯಾದಂತಹ ಒಂದು ಸಂದೇಶ ಅವನಿಗೆ ಕೊಡ್ತಾ ಕೊಡ್ತಾ ಡೆಸ್ಟಿಮೋನ ಮೇಲೆ ಒಂದು ರೀತಿಯಾದಂತಹ ಕಪ್ಪು ಚುಕ್ಕೆಯನ್ನ ಅವನಲ್ಲಿ ಇಡಕ್ಕೆ ಶುರು ಮಾಡ್ತಾನೆ. ಸೊ ಈ ಒಂದು ಸೀನ್ ಏನಿದೆ, ಇದರಲ್ಲಿನ ಸ್ವಲ್ಪ ಆಯ್ದ ಭಾಗಗಳನ್ನ ನಾನಿಲ್ಲಿ ಓದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೀನ್. ಯಾವ ಕಾರಣದಿಂದಾಗಿ, ಹೇಗೆ ಒಂದು ಸಂಶಯದ ಬೀಜ ಯಾಗೋ ಒಥೆಲ್ಲೋನ ಮನಸ್ಸಿನಲ್ಲಿ ಬಿತ್ತುತ್ತಾನೆ, ಅದು ಹೇಗೆ ಅವನ ಮನಸ್ಸನ್ನ ಆವರಿಸ್ಕೊಂಡು ಒಂದು ಹೆಮ್ಮರವಾಗಿ ಬೆಳೆದು ಕೊನೆಗೆ ಅವನ ತಲೆಯನ್ನೇ ಸಿಡಿದು ಹೊರಗೆ ಬಂದು ಎಲ್ಲಾ ದುರಂತಕ್ಕೆ ಕಾರಣ ಆಗ್ತದೆ ಅನ್ನೋದು ಈ ಸೀನಿನಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ವಿವರಿಸಿದಾನೆ ನಮ್ಮ ಶೇಕ್ಸ್ಪಿಯರ್. ಸೊ ಇಲ್ಲಿ ಹೇಳ್ತೇನೆ ನೋಡ್ರಿ, ಡೆಸ್ಟಿಮೋನಾ ಕೇಶೋಗೆ ಹೇಳ್ತಿದ್ದಾಳೆ, ಐ ವಿಲ್ ವಾಚ್ ಹಿಮ್ ಟೇಮ್ ಅಂಡ್ ಟಾಕ್ ಹಿಮ್ ಔಟ್ ಆಫ್ ಪೇಷನ್ಸ್, ಹಿಸ್ ಬೆಡ್ ಶಲ್ ಸೀಮ್ ಅ ಸ್ಕೂಲ್, ಹಿಸ್ ಬೋರ್ಡ್ ಅ ಶ್ರಿಫ್ಟ್, ಐ ವಿಲ್ ಇಂಟರ್ಮಿಂಗಲ್ ಎವ್ರಿಥಿಂಗ್ ಹಿ ಡಸ್ ವಿತ್ ಕೇಶೋಸ್ ಸೂಟ್. ಹೇಳ್ತಾಳೆ ಡೆಸ್ಟಿಮೋನಾ, ನೋಡು ಅವ್ನ್ ಮಲ್ಕೊಂಡಾಗ, ಕುಂತಾಗ, ಊಟ ಮಾಡುವಾಗ ಎಲ್ಲಾ ಟೈಮ್ನು ಅವಂಗ ಅದ ಹೇಳ್ತೀನಿ ನಾನು. ಏನು ಅಂದ್ರೆ, ಕೇಶೋ ತುಂಬಾ ಒಳ್ಳೆಯವ, ಅವ್ನ್ ಮತ್ ವಾಪಸ್ ನೀನು ಸೇನೆಯಲ್ಲಿ ಸೇರಿಸ್ಕೋ, ಅವನ ಅವನ್ಗೆ ಕೊಟ್ಬಿಡು ಅಂತ ಹೇಳೋದನ್ನ ಮಾಡ್ತೀನಿ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ನಾವು ನೋಡಬಹುದು ಡೆಸ್ಟಿಮೋನಾಳ ಮುಗ್ಧತೆ ಇಲ್ಲಿ ನೋಡಬಹುದು ನಾ. ಆಮೇಲೆ ಇವನು ಇಯಾಗೋ ಹೇಳಿದಾಗ ಐ ಲೈಕ್ ನಾಟ್ ದ್ಯಾಟ್, ಈ ಒಂದು ಡೈಲಾಗ್, ಅಯ್ಯೋ ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ. ಯಾವಾಗ ಕೇಶೋ ಡೆಸ್ಟಿಮೋನ ರೂಮಿನಿಂದ ಓಡ್ ಹೋಗಕ್ ಪ್ರಯತ್ನ ಪಡ್ತೇನೆ, ಅಥೊಲ್ಲನ ಮುಖ ನೋಡಬಾರ್ದು, ನೋಡಕ್ ಆಗ್ತಾ ಇಲ್ಲ, ಮುಖಭಂಗ ಆಗಿದೆ ಅನ್ನೋ ಕಾರಣಕ್ಕೆ, ಅವಾಗ ಐ ಲೈಕ್ ನಾಟ್ ದ್ಯಾಟ್ ಅಂತ ಹೇಳ್ತಾನೆ. ಯಾಕೋ ಕೇಳ್ತಾನೆ, ಕೇಶೋ ಮೈ ಲಾರ್ಡ್, ನೋ ಶ್ಯೂರ್, ಐ ಕೆನಾಟ್ ಥಿಂಕ್ ಇಟ್ that he would steal away so guilty like seeing you coming. ಸೊ ನಮ್ಮ ಬರವಣಿಗೆಯನ್ನ ನೋಡಿ ಕಳ್ಳನ ಹಾಗೆ ಯಾಕೆ ಓಡಿ ಹೋದ ಅವನು ಅಂತ ಕೇಳ್ತಾನೆ. ಸೊ ಇದು ಮೊದಲನೆಯ ಒಂದು ಅಂಶ ಹಿಡಿ ಇಲ್ಲಿ ಹೊತ್ಕೊಳ್ಳೋದನ್ನ ನೋಡ್ತೇವೆ ನಾವು. That errs in ignorance and not in cunning. I have no judgment in an honest face. I prithee call him back ಅಂತ ಹೇಳ್ತಾರೆ. Whence he thence now? ಸೊ ಎಲ್ಲಿ ಹೋದ ಅವನು? ಹೆಂಡತಿಗೆ ಹೋಗಿ ಕೇಳ್ತಾನೆ, ಯಾರು ಬಂದಿದ್ರು? ಕೇಶವ್ ಬಂದಿದ್ದ, ಅವನು ಕ್ಷಮೆ ಕೇಳಕ್ ಬಂದಿದ್ದ ಅಂತ ಅವಳು ಹೇಳ್ತಾಳೆ. ಆದ್ರೂ ಕೂಡ ಅವನಿಗೆ ಹೇಳ್ತಾಳೆ, ನೀವ್ ಯಾವಾಗ ಅವನನ್ನ ವಾಪಸ್ ತಗೊಳ್ತೀರಿ ಅಂತ ಕೇಳಿದಾಗ, ನೋಡೋಣ ಅಂತ ಹೇಳ್ತಾನೆ. ಇವತ್ತಾ? ಇಲ್ಲ, ಇವತ್ ರಾತ್ರಿ ಊಟದ ಟೈಮಿಗೆ ಹೇಳ್ತೀರಾ, ನಾಳೆ ಮಾಡ್ತೀರಾ, ಕನಿಷ್ಠ ಪಕ್ಷ 3 ದಿನಗಳೊಳಗಾದ್ರೂ ನೀವು ಕೇಶವನ್ನ ವಾಪಸ್ ತಗೊಳ್ಳೇಬೇಕು ಅನ್ನುವಂಥ ಅಂಶಗಳನ್ನ ಆಕೆ ಹೇಳ್ತಾಳೆ. ಸೊ ಡೆಸ್ಟಿಮೋನಾ ಬಹಳ ಮುಗ್ಧವಾಗಿ ಕೇಶವನ್ ಬಗ್ಗೆ ತನ್ನ ಗಂಡನೆದ್ರು ಹೇಳ್ತಾ ಇದ್ದಾಳೆ, ಅವನನ್ನ ಒಪ್ಸಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ಯಾಕಂದ್ರೆ ಕೇಶವ್ಗೆ ಆಕೆ ಪ್ರಾಮಿಸ್ ಮಾಡಿದಾಳೆ. ಆದ್ರೆ ಇಲ್ಲಿ ಒಂದು ಹೆಣ್ಣಿಗೆ ಗಂಡಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವಳು ತಪ್ಪಿದ್ಲು ಅಂತ ನಾವು ನೋಡ್ಬೋದು. ಈ ದಿಸೆಯಲ್ಲಿ ನೋಡ್ಬೋದು, ಎಷ್ಟೇ ಉದಾತ್ತವಾದಂತ ಪುರುಷ ಇದ್ರೂ ಕೂಡ ತನ್ನ ಹೆಂಡತಿ ಪರಪುರುಷನ ಸಂಗತ್ಯ ಮಾಡಿದಾಳೆ ಅನ್ನುವಂತ ಒಂದು ಸಣ್ಣ ಸಂಶಯ ಉಂಟಾದ್ರೂ ಕೂಡ ಅದು ಬೆಂಕಿ ಹಾಗೆ ಉರಿಯೋದು ಸರ್ವೇ ಸಾಮಾನ್ಯ ಅಂತ ನಾವಿಲ್ಲಿ ನೋಡ್ಬೋದು. ಇವನ್ ಆವರಣ ಅಲ್ಲ, ಯಾವ್ದದು ಉತ್ತರಕಾಂಡ ಅನ್ನುವಂತಹ ಒಂದು ಕೊನೆಯದಾದಂತ ಭೈರಪ್ಪನವರ ಒಂದು ನಾವೆಲ್ ಬರೀತಾರೆ. ಅಲ್ಲೂ ಕೂಡ ಈ ಪ್ರಸಂಗ ನೋಡಿದೆ ನಾನು. ಸೀತೆಯ ಬಗ್ಗೆ ಹೇಳ್ತಾ ಇದು ಸೀತೆಯ ದೃಷ್ಟಿಕೋನದಿಂದ ಬರೆದಂತ ಆ ಒಂದು ಕಾದಂಬರಿ. ಅದರಲ್ಲಿ ಸೀತೆ ಕಾಡಿಗೆ ಹೋದಾಗ, ರಾಮ ಮತ್ತು ಲಕ್ಷ್ಮಣರ ಜೊತೆಗೆ ಕಾಡಿಗೆ ಹೋದಾಗ, ಅವಳಿಗೆ ರಾಮನ ಆದರ್ಶಕ್ಕಿಂತ ಹೆಚ್ಚು ಲಕ್ಷ್ಮಣನ ಪ್ರಾಕ್ಟಿಕ್ಯಾಲಿಟಿ, ಅವನು ಎಷ್ಟು ಕಷ್ಟಪಟ್ಟು ಅವರು ಅರಣ್ಯದಲ್ಲಿ ಇರೋದನ್ನ ಸಹ್ಯವಾಗಿ ಮಾಡೋದಕ್ಕೆ ಏನೇನ್ ಪ್ರಯತ್ನ ಸಾಧ್ಯವೋ ಅದನ್ನೆಲ್ಲ ಮಾಡ್ತಿರ್ತಾನೆ. ಅದಕ್ಕೆ ಇವಳು ಕೂಡ ಸಾಥ್ ಕೊಡ್ತಾ ಇರ್ತಾಳೆ. ಕಟ್ಗೆ ತಗೊಂಡ್ ಬರೋದು, ಬಿಂದಿಗೆ ಮಾಡ್ಕೊಂಡು ನೀರ್ ತರೋದು, ಅಲ್ಲೇ ಒಂದಿಷ್ಟು ಬೀಜಗಳನ್ನ ಹಾಕಿ ಒಂದಿಷ್ಟು ಆಹಾರಗಳನ್ನ ಉತ್ಪಾದಿಸೋದು, ಗುಡಿಸಲನ್ನ ಕಟ್ಟೋದು, ಈ ತರ ಅನೇಕ ಚಪ್ಲಿ ಕೂಡ ಅಲ್ಲಿ ಒಂದು ಸನ್ನಿವೇಶ ಬರ್ತದೆ. ಚಪ್ಲಿ ಯಾವಾಗ ಬರ್ತಾ ತಗೊಂಡ್ ಹೋಗ್ತಾನೋ ರಾಮ, ಬರಿಗಾಲಿನಿಂದ ಅಡ್ಡಾಡಕ್ ಶುರು ಮಾಡ್ತಾನೆ. ಅವನು ಬರಿಗಾಲಲ್ಲಿ ಇದ್ದದಕ್ಕೆ ಲಕ್ಷ್ಮಣ ಕೂಡ, ಸೀತೆ ಕೂಡ ಚಪ್ಲಿ ಇಲ್ಲದನೆ ಅವರು ಕಾಡಲ್ಲಿ ಓಡಾಡುವಂತ ಪರಿಸ್ಥಿತಿ. ಸೊ ಅವಾಗ ಮುಳ್ಳುಗಳಾದಾಗ ಅದಕ್ಕೆ ಔಷಧಿ ಮಾಡೋದು, ಅಲ್ಲಿರುವಂತ ಗಿಡಮೂಲಿಕೆಗಳನ್ನ ತರೋದು, ಅದರಿಂದ ಔಷಧಿ ಮಾಡೋ ಅವ್ರ ಆರೋಗ್ಯವನ್ನ ನೋಡೋದು, ಈ ರೀತಿ ಎಲ್ಲಾ ಕೆಲಸಗಳನ್ನು ಲಕ್ಷ್ಮಣ ಮಾಡ್ತಿರ್ತಾನೆ. ಇನ್ಫ್ಯಾಕ್ಟ್ ಭೈರಪ್ಪನವರು ಆ ಉತ್ತರಕಾಂಡದ ಹೀರೋ ಯಾರು ಅಂತಂದ್ರೆ ಲಕ್ಷ್ಮಣ ರಾಮನಿಗಿನ ಹೆಚ್ಚು ಪವರ್ಫುಲ್ ಆಗಿ ಅಲ್ಲಿ ಅವನು ಕಂಡು ಬರ್ತಾನೆ. ಸೀತೆ ಅಲ್ಲೊಂದು ಮಾತು ಹೇಳ್ತಾಳೆ,
ಅನ್ಕೋತಾಳೆ ಅವಳು, ಏನೋ ಇಂಟ್ರಾಸ್ಪೆಕ್ಟ್ ಮಾಡ್ಕೋತಾಳೆ, ಸ್ವಯಂ ಸಾಲಿಲಾಕಿ ಅಂತಾರೆ, ಸ್ವತಕ್ಕೆ ಹೇಳ್ಕೋತಾಳೆ ಅವಳು ಸ್ವಗತದಲ್ಲಿ. ಏನು ಅಂದ್ರೆ, ಅಯ್ಯೋ ಈ ರಾಮ ನೋಡಿದ್ರೆ ಎಲ್ಲಿ ಹೋದಲ್ಲಲ್ಲಿ ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡ್ ಬಿಡ್ತಾನೆ, ಆದರ್ಶಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂಡ್ತಾನೆ, ಲಕ್ಷ್ಮಣ ಎಲ್ಲಾ ಕೆಲ್ಸಾನು ಮಾಡ್ತಾನು, ನಾನು ಕೂಡ ಅವನಿಗೆ ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಅವನ ಹಿಂದೆನೆ ಅಡ್ಡಾಡಿದ್ರೆ ರಾಮನಿಗೆ ಎಲ್ಲಾದ್ರೂ ಒಂದು ಸಣ್ಣ ಸಂಶಯ ಬಂದಿತು ಅಂತ ಹೇಳಿ ಆಕೆ ಹಿಂಸರ್ಟ್ ಕೊಡ್ತಾ ಇರ್ತಾರೆ. ಸೊ ಇದನ್ನ ನಾವು ನೋಡಿದ್ರೆ ದಿಸ್ ಇಸ್ ದ ಹ್ಯೂಮನ್ ನೇಚರ್, ಇದು ಮನುಷ್ಯನಲ್ಲಿ ಪ್ರವೃತ್ತಿಯಲ್ಲಿರುವಂತ ಒಂದು ಸ್ವಾಭಾವಿಕವಾಗಿ ಬರುವಂತ ಒಂದು ಈರ್ಷ್ಯ ಅಥವಾ ಜಲಸಿ ಅಥವಾ ಹೊಟ್ಟೆ ಕಿಚ್ಚು ಅಥವಾ ಸಂಶಯ ಅಂತ ನಾವೇನ್ ಹೇಳ್ಬೋದು. ಈ ಸಂಶಯಭೂತ ಸರ್ವೇ ಸಾಮಾನ್ಯ. ಸೊ ಈಗಾಗ್ಲೇ ಅವನಿಗೆ ಒಂದು ಸಂಶಯ ಬಂದ್ಬಿಟ್ಟಿದೆ, ಯಾಕೆ ಅವನು ಓಡೋದ ಅಂತ. ಆ ಸಮಯದಲ್ಲಿ ಪದೇ ಪದೇ ಡೆಸ್ಟಿಮೋನ ಇದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಕೇಶವನ ಪರವಾಗಿ ವಕಾಲತ್ತು ವಹಿಸಿದಾಗ ಅವನಿಗೆ ಇನ್ನಷ್ಟು ಸಿಟ್ಟು ಬರ್ತದೆ. ಮುಂದೆ ನೋಡ್ತಾ ಹೋದಂಗೆ ಇಲ್ಲಿ, ಐ ಹರ್ಡ್ ದಿ ಸೇ ಈವನ್ ನೌ thou likest not when Yeshu left my life, what didst not like. ಸೊ ಮತ್ತೆ ಕೇಳ್ತಾನೆ ಇಯಾಗ, ಸ್ವಲ್ಪ ಸಮಯದ ನಂತರ ಹೇಳ್ತಾನೆ, ಇಯಾಗೋ ನೀನು ಅಂದ್ಯಲ್ಲ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತ, ಏನದು ಅಂತ ಕೇಳ್ತಾನೆ. ಇವನು ಇಯಾಗೋ ಇಲ್ಲ ಇವನು ಕೇಶವ ತುಂಬಾ ಪ್ರಾಮಾಣಿಕ ಅಂತ ಅಂದಾಗ ಒಥೆಲ್ಲೋ, ಹೌದು ಅವನ್ ಪ್ರಾಮಾಣಿಕನೇ, ಕೇಶವ್ ಬಹಳ ಪ್ರಾಮಾಣಿಕ. ಈ ಸೀನಲ್ಲಿ ಪದೇ ಅವನು ಒಂದ್ಸರಿ ಇವನು ಒಂದ್ಸರಿ, ಕೇಶವ್ ಬಹಳ ಪ್ರಾಮಾಣಿಕ ಅನ್ನುವಂತಹ ಒಂದು ಡೈಲಾಗ್ ಬರ್ತದೆ. ಇದ್ರ ಹಿಂದಾನೆ ನೋಡ್ಬಹುದು ನಾವು ಶೇಕ್ಸ್ಪಿಯರ್ ಈ ರೀತಿಯಾದಂತಹ ಒಂದು ಟೆಕ್ನಿಕ್ ಅನ್ನ ಬಹಳ ಯೂಸ್ ಮಾಡ್ತಾನೆ. ಈವನ್ ಜೂಲಿಯಸ್ ಸೀಸರ್ ಅಲ್ಲಿ ನೋಡಿದಾಗ ಬ್ರೂಟಸ್ ಇಸ್ ಅನ್ ಆನರಬಲ್ ಮ್ಯಾನ್. ಮಾರ್ಕ್ ಆಂಟನಿ ಯಾವಾಗ ಇಡೀ ಸಮಾಜವನ್ನ ಉದ್ದೇಶಿಸಿ ಮಾತನಾಡುವಾಗ ಅವನು ಬ್ರೂಟಸ್ ಅನ್ನ ಹೇಗೆ ತಪ್ಪು ಮಾಡಿದಾನೆ ಅಂತ ತೋರಿಸುವಾಗ, ಬ್ರೂಟಸ್ ಇಸ್ ಅನ್ ಆನರಬಲ್ ಮ್ಯಾನ್ 3 ಸರಿ ಹೇಳ್ತಾನೆ. ಅಂದ್ರೆ ಯಾವ್ದನ್ನ ಪದೇ ಹೇಳ್ತಾ ಇದೀರಿ ಅಂತಂದ್ರೆ ಅದು ಇಲ್ಲ ಅಂತ ಅರ್ಥ. ಯಾವ್ದು ಇಲ್ವೋ ಅದನ್ನ ಪದೇ ಹೇಳಿ ಒಂದು ಸುಳ್ಳನ್ನ ಸತ್ಯ ಮಾಡ್ಬೇಕು ಅಂದ್ರೆ 100 ಸಲ ಹೇಳ್ಬೇಕಂತೆ. ಸೊ ಆ ಟೆಕ್ನಿಕ್ ಅನ್ನ ಇಲ್ಲಿ ಯೂಸ್ ಮಾಡಿ ಪದೇ ಆನೆಸ್ಟ್. ಇನ್ಫ್ಯಾಕ್ಟ್ ಇಡೀ ನಾಟಕದಲ್ಲಿ ಆನೆಸ್ಟ್ ಅನ್ನುವ ಪದ, ಇಯಾಗೋಗೆ ಬಳಸಿರುವಂತ ಆನೆಸ್ಟ್, ಇಯಾಗೋ ಇಸ್ ಆನೆಸ್ಟ್ ಅನ್ನುವಂತ ಪದ 40 ಸರಿ ಬರ್ತದೆ. 40 ಸರಿ ಎಲ್ಲಾ ಕ್ಯಾರೆಕ್ಟರ್ಸ್ ಬಾಯಿಂದ ಇಯಾಗೋ ಇಸ್ ವೆರಿ ಆನೆಸ್ಟ್ ಅಂತ ಹೇಳಿಸಿದ್ದಾರೆ. ಸೊ ಇದ್ರ ಅರ್ಥ ಅವನು ಆನೆಸ್ಟ್ ಅಲ್ಲ. ಈ ಒಂದು ತಪ್ಪನ್ನ ಸರಿ ಮಾಡ್ಬೇಕು, ಒಂದು ಸುಳ್ಳನ್ನ ಸತ್ಯ ಮಾಡ್ಬೇಕು ಅಂದ್ರೆ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ಬೇಕಾಗ್ತದೆ. ಆ ನರೇಟಿವ್ ಅನ್ನ ಪದೇ ಹೇಳ್ಬೇಕಾಗ್ತದೆ. ಸೊ ಈ ಇತ್ತೀಚೆಗೂ ಕೂಡ ದೃಶ್ಯಂ ಅಂತ ಒಂದು ಫಿಲ್ಮ್ ನೋಡಿರ್ಬೋದು ನೀವು, ರವಿಚಂದ್ರನನ್ ಮೂವಿ. ಅದ್ರಲ್ಲೂ ಕೂಡ ಸುಳ್ಳನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಅದೇ ಡೈಲಾಗ್ ಅನ್ನ ಹೆಂಡತಿ ಕಡೆ ಮಗಳ ಕಡೆ ಹೇಳಿಸ್ತಾನೆ ಅವನು. ಸೊ ಟೈಮ್ ಅನ್ನ ಚೇಂಜ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಅ ವೆರಿ ಪವರ್ಫುಲ್ ಟೆಕ್ನಿಕ್. ಇಲ್ಲಿ ಪದೇ ಐ ಥಿಂಕ್ ಸೋ ಟು, ಕೇಶವ್ ಇಸ್ ಅನ್ ಆನೆಸ್ಟ್ ಮ್ಯಾನ್ ಅಂತ ಹೇಳಿದಾಗ, ಅಂಡ್ ಗಿವ್ ದೈ ವರ್ಸ್ಟ್ ಆಫ್ ಥಾಟ್ ದ ವರ್ಸ್ಟ್ ಆಫ್ ವರ್ಡ್ಸ್. ಅವ್ನು ಹೇಳ್ತಾನೆ, ಇಲ್ಲ ನನಗೆ ಥಾಟ್ ಬಂದಿದೆ ಆದ್ರೆ ಥಾಟ್ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಯಾಗೋ ಹೇಳ್ತಾನೆ. ಅವನು ಇವನಿಗೆ ಒಂಥರ ಒಳಗೆ ಕಿರಿಕಿರಿ, ಏನ್ ಯೋಚನೆ ಮಾಡ್ತಾ ಇದ್ದಾನೆ, ನನಗ್ ಗೊತ್ತಾಗ್ಲಾರ್ದಂತ ವಿಷಯ ಇವನಿಗೆ ಏನ್ ಗೊತ್ತಿದೆ, ಕೇಳ್ಬೇಕು ಅಂತ ಅವನಿಗೆ ಒತ್ತಾಯ ಹಾಕಿದಾಗ, ಆಯ್ತು ನಾನು ಅದಕ್ಕೆ ವರ್ಡ್ಸ್ ನಲ್ಲಿ ಹೇಳ್ತೇನೆ. ಇಟ್ಸ್ ಮೈ ನೇಚರ್ಸ್ ಪ್ಲೇಗ್ ಟು ಸ್ಪೈ ಇನ್ ಟು ಅಬ್ಯೂಸಸ್ ಅಂಡ್ ಆಫ್ ಮೈ ಜೆಲಸಿ ಶೇಪ್ಸ್ ಫಾಲ್ಸ್ ದಟ್ ನಾಟ್ ಒನ್. ಯಾಗೋ ಹೇಳ್ತಾನೆ, ನನ್ನ ನೇಚರ್ ಅಲ್ಲೇ ಇದೆ, ನಾನು ಯಾವ್ದನ್ನು ಸೀದಾ ನೋಡಂಗಿಲ್ಲ, ನಾನು ಎಲ್ಲದ್ರಲ್ಲಿ ತಪ್ಪನ್ನ ಹುಡುಕ್ತೇನೆ. ಸೊ ಹೀಗಾಗಿ ಮೋಸ್ಟ್ಲಿ ನಾನು ತಪ್ಪು ಇರಬಹುದು, ನಾನು ಮಂದಿ ಮೇಲೆ ಸ್ಪೈ ಮಾಡ್ತೇನೆ ಅಂದಾಗ, ಇಲ್ಲ ಹೇಳ್ತಾನೆ ಅವನು, ನೀನ್ ಹೇಳು ಅಂತ. ಆವಾಗ ಇಯಾಗೋ ಡೈಲಾಗ್ ಹೇಳ್ತಾನೆ, ಗುಡ್ ನೇಮ್ ಇನ್ ಮ್ಯಾನ್ ಅಂಡ್ ವುಮನ್ ಡಿಯರ್ ಮೈ ಲಾರ್ಡ್ ಈಸ್ ದ ಇಮಿಡಿಯೇಟ್ ಜ್ಯುವೆಲ್ ಆಫ್ ದರ್ ಸೋಲ್ಸ್. ಒಳ್ಳೆ ಹೆಸರೇನಿದೆಯಲ್ಲ ಇದು ಅವರ ಆತ್ಮದ ಒಂದು ಆಭರಣ ಇದ್ದಂಗೆ. ಹೆಣ್ಣಿಗಾಗ್ಲಿ ಗಂಡಾಗ್ಲಿ ಅವರ ಒಳ್ಳೆಯ ಹೆಸರು ಇರ್ಬೇಕು ಅಂತ. ಸೊ ಇದೇ ಇಯಾಗೋ ಕಳೆದ ಆಕ್ಟಿನಲ್ಲಿ ಕೇಶವ್ ಹೇಳ್ತಾನೆ, ರೆಪ್ಯುಟೇಷನ್ ಅನ್ನೋದು ಮಂದಿ ಮೇಲೆ ನಿರ್ಭರ ಆಗಿರ್ತದ, ನಿನ್ನ ಆತ್ಮಕ್ ನೀಗ್ ಸರಿ ಗೊತ್ತಿದ್ರೆ ಸಾಕು ಅನ್ನುವಂಥದ್ದನ್ನ ಇಯಾಗೋಗ್ ಹೇಳಿರ್ತಾನೆ. ಆದ್ರೆ ಅದನ್ನೇ ಇಲ್ಲಿ ತಿರುಚ್ಕೊಂಡು, ಇಲ್ಲ ಇಲ್ಲಿ ರೆಪ್ಯುಟೇಷನ್ ಬಹಳ ಇಂಪಾರ್ಟೆಂಟ್, ಗುಡ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಹೂ ಸ್ಟೀಲ್ಸ್ ಮೈ ಪರ್ಸ್ ಸ್ಟೀಲ್ಸ್ ಟ್ರಾಶ್, ಇಟ್ ಇಸ್ ಸಮಥಿಂಗ್ ನಥಿಂಗ್. ಯಾರು ಪರ್ಸ್ ಅನ್ನ ಕದ್ರೆ ಆ ಪರ್ಸ್ ಯಾರ ಕಡೆ ಇರ್ತದೋ ಅವ್ರದ್ದಾಗ್ಬಿಡ್ತದ, ಅದ್ರಿಂದ ಹೆಚ್ಚು ಏನು ಡಿಫ್ರೆನ್ಸ್ ಆಗೋದಿಲ್ಲ. ಕಳ್ಕೊಂಡವನಿಗೂ ಕದ್ದವನಿಗೂ ಏನ್ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ. ಆದ್ರೆ ಯಾರಾದ್ರೂ ಒಳ್ಳೆ ಹೆಸರನ್ನ ಕಳ್ಕೊಂಡ್ರೆ ಆ ಕಳ್ಕೊಂಡವನಿಗೆ ಮಾತ್ರ ಪೋವರ್ಟಿ ಬರ್ತದೆ. ಅದನ್ನ ಕೆಡಿಸಿದವನಿಗೆ, ಅದನ್ನ ಕಳ್ತನದಿಂದ ಕದ್ಕೊಂಡವನಿಗೆ ಅದರಿಂದ ಏನು ಉಪಯೋಗ ಇಲ್ಲ ಅನ್ನುವಂತ ಒಂದು ಬ್ಯೂಟಿಫುಲ್ ಡೈಲಾಗ್ ಇಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ. ಸೊ ಇದರಲ್ಲಿ ನೀವು ಇಯಾಗೋನ ಡಬಲ್ ಸ್ಟ್ಯಾಂಡರ್ಡ್ಸ್ ನೋಡ್ಬೋದು. ತನಗೆ ಹೇಗ್ ಬೇಕೋ ಹಾಗೆ ಎಷ್ಟು ನೈತಿಕತೆಯನ್ನ ತಿರುಚ್ತಾನೆ, ಮಾತುಗಳನ್ನ ಬದಲಾಯಿಸ್ತಾನೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಇಯಾಗೋ ಹೇಳ್ತಾನೆ, ಓ ಬಿವೇರ್ ಮೈ ಲಾರ್ಡ್ ಆಫ್ ಜೆಲಸಿ, ಇಟ್ ಈಸ್ ದ ಗ್ರೀನ್ ಐಡ್ ಮಾನ್ಸ್ಟರ್ ವಿಚ್ ಡತ್ ಮಾಕ್
ದ ಮೀಟ್ ಇಟ್ ಫಿಟ್ಸ್ ಆನ್. ಇದು ಒಂದು ಹಸಿರು ಗಣ್ಣಿನ ದುಷ್ಟ ಶಕ್ತಿ, ಇದು ಏನನ್ನ ತಿಂತದೋ ಅದನ್ನೇ ಹೀಯಾಳಿಸ್ತದೆ ಅನ್ನುವಂತ ಒಂದು ಜಲಸಿ ಇದೆ. ಸೊ ಅಥೆಲ್ಲೋ ನೀನು ಜಲಸಿಗೆ ಒಳಗಾಗ್ಬೇಡ ಅಂತ ಅವನಿಗೆ ವಾರ್ನ್ ಮಾಡಿನೂ ಮತ್ತೆ ಅವನನ್ನ ಜಲಸಿಗೆ ಕೆಡುವಂತ ಒಂದು ಪ್ರಯತ್ನವನ್ನ ನಾವಿಲ್ಲಿ ನೋಡ್ಬೋದು. ಥಿಂಕೆಸ್ಟ್ ಥou ಐ ವುಡ್ ಮೇಕ್ ಅ ಲೈಫ್ ಆಫ್ ಜಲಸಿ. ಅಥೆಲ್ಲೋ ಹೇಳ್ತಾನೆ, ನಾನ್ ಯಾಕೋ ಜಲಸಿ ಇದು ಲೈಫ್ ಮಾಡ್ಲಿ, ನಾನು ಯಾವತ್ತು ಒಳ್ಳೆಯ ಮನಸ್ಸಿನಲ್ಲಿ ಒಳ್ಳೆಯದನ್ನ ನಾನು ತಗೊಳ್ತಾ ಬಂದಿದ್ದೇನೆ, ನಾನ್ ಯಾವತ್ತು ಜಲಸಿಯನ್ನ ಮಾಡೋದಿಲ್ಲ. ಟು ಸೇ ಮೈ ವೈಫ್ ಇಸ್ ಫೇರ್, ಫೀಡ್ಸ್ ವೆಲ್, ಲವ್ಸ್ ಕಂಪನಿ. ನನ್ ಹೆಂಡತಿ ಬಹಳ ಉದ್ದಾತೆ ಇದ್ದಾಳೆ, ಆಕೆಗೆ ಕಂಪನಿ ಸೇರ್ತದೆ, ಎಲ್ಲರ ಒಟ್ಟಿಗೆ ಬೆರೆಯುವುದು ಸೇರ್ತದೆ, ಆಕೆ ಮಾತಿನಲ್ಲಿ ನಿರ್ಬಿಡತೆಯಿಂದ ಇದ್ದಾಳೆ, ಆಕೆ ಹಾಡ ಹಾಡ್ತಾಳೆ, ಆಕೆ ನಾಟಕ ಮಾಡ್ತಾಳೆ, ಆಕೆ ಕುಣಿತಾಳೆ, ಇದೆಲ್ಲಾನು ವರ್ಚು ಅಲ್ವಾ, ನಾನ್ ಯಾಕೆ ಜಲಸಿ ಆಗ್ಲಿ, ಆಕೆ ನನ್ನನ್ನ ಒರೆಸಿದಾಳೆ, ಇದೇ ನನ್ನ ಹೆಮ್ಮೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳಿದಾಗ ಹೇಳ್ತಾನೆ ಫಾರ್ ಶಿ ಹ್ಯಾಡ್ ಐಸ್. ಆಮೇಲೆ ಹೇಳ್ತಾನೆ ಅವಳಿಗೆ ಕಣ್ಣಿತ್ತು, ನನ್ನನ್ನ ಒರೆಸಿದಾಗ ಆಕೆಗೆ ಕಣ್ಣಿತ್ತು, ಆಕೆ ಕಣ್ಣಿನಿಂದ ನನ್ನ ನೋಡಿನೇ ಆಕೆ ಒರೆಸಿದಾಳೆ ಅಂದಾಗ ಇಲ್ಲಿ ನಾವು ಒಥೆಲ್ಲೋ ಮನಸ್ಸಿನಲ್ಲಿರುವಂತ ಆ ಒಂದು ಸಣ್ಣ ಕೀಳರಮೆಯ ಸಂಶಯವನ್ನ ನಾವು ನೋಡಬಹುದು. ಸೊ ಇಲ್ಲಿ ಯಾಗೋ ಒಥೆಲ್ಲೋ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಒಥೆಲ್ಲೋನಲ್ಲಿ ಆಲ್ರೆಡಿ ಆ ರೇಷಿಯಲ್ ಕೀಳರಿಮೆ ಇತ್ತು, ಇನ್ಫೀರಿಯಾರಿಟಿ ಇತ್ತು, ಆ ಒಂದು ಅಪನಂಬಿಕೆ, ತನ್ನ ಮೇಲೆ ತನ್ನಗೆ ಅಪನಂಬಿಕೆ ಇತ್ತು ಅನ್ನೋದಿಲ್ಲಿ ನಾವು ಕಂಡ್ಕೊಳ್ಬಹುದು. ಸೊ ನಾನ್ ಕರಿಯ ಇದ್ರೂ ಕೂಡ ಈ ಡೆಸ್ಟಿಮೋನಾ ಇಂಥ ಸುಂದರವಾದಂತ ವ್ಯಕ್ತಿಯವಳು, ಇಷ್ಟು ಜಾಣ ಇವಳು ನನ್ನನ್ನು ಒರೆಸಿದಾಳಲ್ಲ, ಸೊ ನಾನ್ ಯಾಕೆ ಜಲಸ್ ಆಗ್ಲಿ, ನಾನು ಬಹಳ ಖುಷಿಯಲ್ಲಿದ್ದೇನೆ ಅಂತ ಹೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ, ನೀನು ನಿನ್ನ ವೈಫನ್ನ, ಯಾಗೋ ಹೇಳ್ತಾನೆ, ನಿನ್ನ ವೈಫನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡು, ಯಾಕಂದ್ರೆ ಕೇಶವನ್ ಜೊತೆಗಿದ್ದಾಗ ಅಬ್ಸರ್ವ್ ಮಾಡು. ಒಂದನೆಯ ಒಂದು ಬೀಜವನ್ನ ಅವನು ಬಿತ್ತುತ್ತಾನೆ. ಎರಡನೇದ್ದು, ನಿನ್ನ ಹೆಂಡತಿ ಇದಾಳಲ್ಲ, ಅವಳು ತನ್ನ ಅಪ್ಪನಿಗೂ ಕೂಡ ಬಹಳ ಮುಗ್ದೆ ಅಂತ ಅನ್ಸ್ಕೊಂಡಿದ್ಲು, ಅಪ್ಪ ಕೂಡ ಅವಳನ್ನ ಬಹಳ ಮುಗ್ದೆ ಅಂತ ಅನ್ಕೊಂಡಿದ್ರು, ಆದ್ರೆ ಅವಳು ಏನ್ ಮಾಡಿದ್ಲು? ಸೊ ಆ ರೀತಿಯಾದಂತ ಆಚರಣೆ ಅಥವಾ ಆ ರೀತಿಯಾದಂತ ವ್ಯಕ್ತಿತ್ವವೇ ಇದೆ ಅವಳಿಗೆ. ಯಾವುದನ್ನ ರಿಬೆಲ್ ಆಗಿ ನೋಡ್ತಾಳೋ, ಯಾವುದು ಮಾಡಬಾರ್ದು ಅಂತ ಇರ್ತದೋ ಅದ್ರ ಬಗ್ಗೆ ಅವಳಿಗೆ ಹೆಚ್ಚು ಆಸಕ್ತಿ ಇದೆ. ಸೊ ಹೀಗಾಗಿ ಅವಳು ಹೇಗೆ ಅಲ್ಲಿಯ ಲಕ್ಷ್ಮಣ ರೇಖೆಯನ್ನ ದಾಟಿದಾಳೋ, ನಿನ್ನ ಮನೆಯ ಲಕ್ಷ್ಮಣ ರೇಖೆಯನ್ನ ಕೂಡ ಅವಳು ದಾಟಬಹುದು ಅನ್ನುವಂಥ ಒಂದು ಥಾಟ್ ಅನ್ನ, ಟು ಸೀಲ್ ಹರ್ ಫಾದರ್ಸ್ ಐಸ್ ಅಪ್ ಕ್ಲೋಸ್ ಆಸ್ ಓಕ್ ಹಿ ಥಾಟ್ ಇಟ್ ವಾಸ್ ವಿಚ್ ಕ್ರಾಫ್ಟ್. ಮಾಟ ಮಾಡಿ ನೀ ಅವಳನ್ನ ಪಡ್ಕೊಂಡಿದೀಯಾ ಅಂತ ಅವ್ರ ಅಪ್ಪ ನಂಬಿದ, ಆದ್ರೆ ಅವಳೇ ನಿನ್ನಡೆಗೆ ಬಂದಿದ್ಲು. ಸೊ ಇಂಥ ಒಂದು ಮಹಿಳೆಯನ್ನ ಹೇಗ್ ನಂಬ್ತೀಯ ನೀನು ಅನ್ನುವಂಥ ಒಂದು ಮಾತನ್ನ ಅವನು ಅಲ್ಲಿ ಹಾಕ್ತಾನೆ. ಆಮೇಲೆ ಅಷ್ಟ್ರಲ್ಲಿನೇ ಒಥೆಲ್ಲೋನ ಮುಖ ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗ ಯಾಗೋ ಹೇಳ್ತಾನೆ, ಯಾಕೋ ನೀನು ಬಹಳ ಮೆತ್ತಗಾದಂಗ್ ಕಾಣಿಸ್ತೀಯಲ್ಲ, ನಿನಗೆ ಬೇಜಾರಾದಂಗ್ ಕಾಣಿಸ್ತೀಯಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಹಾಗೇನಿಲ್ಲ, ನಾನು ಬಹಳ ಧೈರ್ಯವಂತ, ನಾನು ಎಲ್ಲ ಎದುರಿಸ್ತೇನೆ ಅಂದಾಗ ಮತ್ತೆ ಯಾಗೋ ಹೇಳ್ತಾನೆ, ನಾಟ್ ಟು ಎಫೆಕ್ಟ್ ಮೆನಿ ಪ್ರಪೋಸ್ಡ್ ಮ್ಯಾಚಸ್ ಆಫ್ ಹರ್ ಓನ್ ಕ್ಲೈಮ್, ಕಾಂಪ್ಲೆಕ್ಷನ್ ಅಂಡ್ ಡಿಗ್ರಿ. ಅವಳಿಗೆ ತನ್ನದೇ ಆದಂತಹ ಸೊಸೈಟಿಯಲ್ಲಿ ಒಳ್ಳೊಳ್ಳೆ ಪ್ರಭಾವಿ ವ್ಯಕ್ತಿಗಳ ಒಂದು ವಿವಾಹ ಪ್ರಪೋಸಲ್ಸ್ ಆಕೆಗೆ ಬಂದಿತ್ತು. ತುಂಬಾ ಚೆನ್ನಾಗಿರುವಂತಹ ಆಕೆಯಂತಹ ಸೌಂದರ್ಯ ಉಳ್ಳಂತಹ ಬಹಳಷ್ಟು ಬಂದಿದ್ರು. ಆಕೆ ಯಾಕೆ ನಿನ್ ಜೊತೆಗ್ ಬಂದ್ಲು ಅಂತ ಅಷ್ಟೊತ್ತಿಗೆ ಒಥೆಲ್ಲೋಗೆ ತುಂಬಾ ತಲೆ ಸಿಡಿಯಕ್ ಶುರು ಆಗ್ತದೆ. ಅಂತಾಳೆ, ಸೆಟ್ ಆನ್ ದೈ ವೈಫ್ ಟು ಅಬ್ಸರ್ವ್, ಲೀವ್ ಮೀ ಯಾಗೋ ನನ್ ಬಿಟ್ಟು ಹೊರಟೋಗ್ಬಿಡು ನೀನು, ಅವನಿಗೆ ಸಾಕಾಗುತ್ತೆ. ಯಾಕಂದ್ರೆ ಈಗ ಆ ಬೀಜ ಸಂಪೂರ್ಣವಾಗಿ ಬೇರೂರಿದೆ, ಒಥೆಲ್ಲೋನ್ ತಲೆಯಲ್ಲಿ ಬೆಳೆಯಕ್ ಶುರು ಆಗ್ತದೆ. ಅವ್ನು ಹೇಳ್ತಾನೆ, ನಿನ್ನ ಹೆಂಡತಿ ಎಮಿಲಿಯಾಳನ್ನು ನನ್ನ ಹೆಂಡತಿ ಡೆಸ್ಟಿಮೋಳನ್ನ ನೋಡ್ಕೊಳಕ್ಕೆ ಹೇಳು, ಸ್ಪೈ ಮಾಡೋಕೆ ಹೇಳು ಅಂತ ಒಂದು ಹೇಳ್ತಾನೆ. ಆಮೇಲೆ ಒಥೆಲ್ಲೋ ಯಾಗೋ ಹೋಗ್ತಾನೆ. ಒಥೆಲ್ಲೋ ಒಂದ್ ಮಾತು ಹೇಳ್ತಾನೆ, ವೈ ಡಿಡ್ ಐ ಮ್ಯಾರಿ, ಅಯ್ಯೋ ದೇವ್ರೆ ನಾ ಮದುವೆ ಯಾಕಾದೆ. This honest creature doubtless sees and knows more, much more, and he unfolds. ಈ ಮನುಷ್ಯನಿಗೆ ಬಹಳ ವಿಷಯಗಳು ಗೊತ್ತಾಗಿದ್ದಾವೆ ಅಂತ ಹೇಳಿ. So note if your lady is trained this entertainment. ನೋಡು, ಹೊಳ್ಳಿ ನೋಡು, ಕೇಶವನ್ನ ಆಕೆ ಹೇಗ್ ನೋಡ್ಕೊಳ್ತಾಳೆ, ಅವನ ಬಗ್ಗೆನೆ ಮಾತಾಡ್ತಾಳೆ ಏನ್ ನೋಡು ಅಂತ ಹೇಳಿ. ಸೊ ಮುಂದಿನ ಸೀನ್ಗಳಲ್ಲಿ ನಾವು ಇಲ್ಲಿ ನೋಡ್ಬಹುದು, ಯಾವಾಗ ಒಥೆಲ್ಲನಿಗೆ ಪ್ರಮಾಣ ಬೇಕಾಗ್ತದೆ. ಅವ್ನು ಹೇಳ್ತಾನೆ, ನನ್ ತಲೆ ಸಿಡಿದು ಹೋಗ್ತಾ ಇದೆ, ನನ್ ನಿದ್ದೆನೆ ಬರ್ತಾ ಇಲ್ಲ. ಹೇಗೆ ಮ್ಯಾಕ್ಬೆತ್ ನಿದ್ದೆ ಕಳ್ಕೊಂಡಿರ್ತಾನೋ ಮರ್ಡರ್ ಮಾಡಿ, ಆ ರೀತಿ ಒಥೆಲ್ಲೋಗೂ ಕೂಡ ಸಂಶಯದಿಂದ ನಿದ್ದೆ ಬರ್ದೆ ಹೋದಾಗ ನನಗೊಂದು ಪ್ರೂಫ್ ಕೊಡು ಅಂತ ಹೇಳಿದಾಗ ಆವಾಗ ಒಂದು ಕರ್ಚೀಫಿನ ಇನ್ಸಿಡೆಂಟ್ ಬರ್ತದೆ. ಒಥೆಲ್ಲೋಗೆ ಫಸ್ಟ್ ಗಿಫ್ಟ್ ಆಗಿ
ಒಥೆಲ್ಲೋ ಫಸ್ಟ್ ಗಿಫ್ಟ್ ಆಗಿ ಡೆಸ್ಟಿಮೋನಾಗಿ ಒಂದು ಕರ್ಚಿಫ್ ಕೊಟ್ಟಿರ್ತಾನೆ. ಅದನ್ನ ಅವನ ತಾಯಿ ಅವನಿಗೆ ಕೊಟ್ಟಿರ್ತಾಳಂತೆ. ಅದು ಒಂದು ಮ್ಯಾಜಿಕಲ್ ಆದಂತಹ ಮಂತ್ರಶಕ್ತಿ ಉಳ್ಳಂತಹ ಆ ಒಂದು ಕರ್ಚಿಫ್. ಅದು ಎಲ್ಲಿಯ ತನಕ ಹೆಂಡತಿಯ ಜೊತೆಗಿರ್ತದೋ, ಗಂಡನ ಕಣ್ಣುಗಳು ಅಥವಾ ಗಂಡ ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ, ಅವನ ಹೆಂಡತಿಯನ್ನೇ ಹೇಳಿದ ಹಾಗೆ ಕೇಳುವಂತಹ ಒಂದು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿಡ್ ಒಂದು ಕರ್ಚಿಫ್ ಇರ್ತದ. ಅದು ಈಜಿಪ್ತಿನ ಮಹಿಳೆ ಅವಳ ತಾಯಿಗೆ, ಒಥೆಲ್ಲೋನ್ ತಾಯಿಗೆ ಕೊಟ್ಟಿರೋದನ್ನ ಅವಳು ಸಾಯುವಾಗ ಒಥೆಲ್ಲೋ ಕೊಟ್ಟು, ಇದನ್ನ ಮುಂದ್ ಬರುವ ನಿನ್ನ ಹೆಂಡತಿಗೆ ಕೊಡು ಅಂತ ಹೇಳಿರ್ತಾನೆ. ಅದು ಈ ಒಥೆಲ್ಲೋನ ಫಸ್ಟ್ ಗಿಫ್ಟ್ ಆಗಿರ್ತದೆ. ನಿನ್ ಬಹಳ ನಾಜೂಕಾಗಿ ಬಹಳ ಕೇರ್ಫುಲಿ ಇದನ್ನ ನೋಡ್ಕೋ ಅಂತ ಹೇಳಿ ಅವನು ಕೊಟ್ಟಿರ್ತಾನೆ, ಜಾಗರೂಕವಾಗಿ ನೋಡ್ಕೋ ಅಂತ ಹೇಳಿ. ಆದ್ರೆ ಡೆಸ್ಟಿಮೋನಾ ಅದನ್ನ ಯಾವಾಗ್ಲೂ ಹಿಡ್ಕೊಂಡು ಅಡ್ಡಾಡ್ತಿರ್ತಾಳೆ. ಎಮಿಲಿಯಾ ಅದನ್ನ ಪದೇ ಪದೇ ನೋಡಿರ್ತಾಳೆ. ಒಂದಿನ ತಲೆ ಸಿಡಿತಾ ಇದೆ ಅಂತ ವಾಪಸ್ ಅವ್ನು ಬಂದಾಗ, ತಲೆಗೆ ಅದನ್ನ ಕಟ್ಟಕ್ ಹೋದಾಗ ಒಥೆಲ್ಲೋ ಅದನ್ನ ಆಕೆ ಕೈ ಸರಿಸ್ತಾಳೆ. ಆ ಕರ್ಚಿಫ್ ಕೆಳಗ್ ಬಿದ್ದಾಗ ಅದನ್ನ ತಗೋಬೇಕು ಅಂತ ಇವಳೇನ್ ಬಗ್ಬೇಕು ಅಂದಾಗ, ನಡಿ ಮುಂದೆ ನಡೀತದೆ ಅಂತ ಹೇಳಿ ಒಥೆಲ್ಲೇನೋ ಆಕೆನ ಮುಂದೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಆ ಕರ್ಚಿಫ್ ಅಲ್ಲೇ ಬಿದ್ದಿರ್ತದೆ. ಎಮಿಲಿಯಾ ಅದನ್ನ ನೋಡ್ಬಿಟ್ಟು ಅದನ್ನ ತೆಕ್ಕೊಂಡು ಸೀದಾ ಹೋಗಿ ಅದನ್ನ ಇಯಾಗೋಕ್ ಕೊಡ್ತಾನೆ. ಯಾಕೆ ಅಂತಂದ್ರೆ ಇಯಾಗೋ ಪದೇ ಪದೇ ಆಕೆ ಹೇಳಿರ್ತಾನೆ, ನೀನು ಆ ಕರ್ಚಿಫ್ ಸಿಕ್ಕರೆ ಅದನ್ನ ಕದ್ದು ಕೊಡು ಅಂತ ಹೇಳಿ. ಎಮಿಲಿಯಾ ಒಳ್ಳೆ ಹೆಣ್ಮಗಳೇ, ಅವಳು ತುಂಬಾ ಪ್ರೀತಿ ಇರ್ತದೆ ಡೆಸ್ಟಿಮೋನಾಳ ಬಗ್ಗೆ, ಪ್ರಾಮಾಣಿಕವಾಗಿರ್ತಾಳೆ. ಆದ್ರೆ ಇಯಾಗೋನ ಪ್ರೀತಿಯ ಸಲುವಾಗಿ ಏನೋ ನನ್ ಗಂಡ ಒಂದ್ ಕೇಳ್ತಾ ಇದ್ದಾನಲ್ಲ ಅನ್ನುವಂತ ಆ ಒಂದು ಸಿಲ್ಲಿ ಕರ್ಚಿಫ್ ಅಲ್ಲ ಮತ್ತೇನು ಅಂತ ಹೇಳಿ ಅದನ್ನ ಎತ್ತು ಇಯಾಗೋಗೆ ಕೊಡ್ತಾಳೆ. ಕೇಳ್ತಾಳೆ, ಇದ್ನ ಏನ್ ಮಾಡೋನಿದ್ಯಾ ನೀನು? ಇಲ್ಲ ಇದ್ ನನಗ್ ಬಹಳ ಬೇಕಾಗಿದೆ, ನಿನ್ಗೆ ಯಾಕೆ ಬೇಕದು ಅಂತ ಹೇಳಿ. ಇಯಾಗೋ ಯಾವತ್ತೂ ಎಮಿಲಿಯಾಳ ಮೇಲೆ ಯಾವ ರೀತಿಯಾದಂತ ಪ್ರೀತಿನೂ ತೋರಿಸ್ತಿರಲ್ಲ. ಇದು ಕೂಡ ನಾವು ನೋಡ್ಬೋದು. ಅವರ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರೋದಿಲ್ಲ. ಇಯಾಗೋ ಇನ್ಫ್ಯಾಕ್ಟ್ ಯಾರ ಜೊತೆಗೂ ಚೆನ್ನಾಗಿ ಸಂಬಂಧ ಇಟ್ಕೊಂಡಿರೋದಿಲ್ಲ. ಬರೀ ಒಥೆಲ್ಲೋನಿಗೆ ಮಾತ್ರ ಬಹಳ ಪ್ರಾಮಾಣಿಕತೆಯಿಂದ ಅವನು ಒಂದು ಮುಖವಾಡವನ್ನ ತೋರಿಸಿರ್ತಾನೆ. ಸೊ ಈ ಹ್ಯಾಂಡ್ ಕರ್ಚಿಫ್ ಅನ್ನ ಒಯ್ದು ಕೇಶವನ ರೂಮ್ ನಲ್ಲಿ ಅವನು ಒಗಿತಾನೆ. ಆಮೇಲೆ ಆ ಕೇಶವ ಬಿಯಾಂಕಾ ಅಂತ ಹೇಳಿ ಒಂದು ವೇಶ್ಯನ್ ಜೊತೆಗೆ ಅವನ ಸಹವಾಸ ಇರ್ತದೆ ಕೇಶವಗೆ. ಆ ಬಿಯಾಂಕನ್ ಬಗ್ಗೆ ಮಾತಾಡೋ ಹಾಗೆ ಮಾಡಿ, ಅದು ಡೆಸ್ಟಿಮೋನಾಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವನು ವಂಚಿಸ್ತಾನೆ. ಒಥೆಲ್ಲೋನ ಒಂದು ಪಿಲರಿನ ಹಿಂದೆ ಮೂಲೆಯಲ್ಲಿ ಅವನು ನಿಲ್ಲಿಸಿ ಇವರ ಸಂಭಾಷಣೆ ಬಿಯಾಂಕಾನ್ ಬಗ್ಗೆ ಇದ್ರೂ ಕೂಡ ಒಥೆಲ್ಲೋ ಅದನ್ನ ಡೆಸ್ಟಿಮೋನಾಳ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಯ್ಯೋ ನೋಡಿದು ಅಂತ ಹೇಳಿ ಆ ಕರ್ಚೀಫ್ ಅನ್ನು ಕೂಡ ನೋಡ್ತಾಳೆ. ಆಮೇಲೆ ಏನೋ ಆ ಒಂದು ನೆಗೆಟಿವ್ ಆದಂತ ದೃಶ್ಯ, ತನ್ನ ಹೆಂಡತಿ ಕೇಶವನ್ ಜೊತೆಗೆ ಮಲ್ಕೊಂಡಿದ್ದಾಳೆ ಅನ್ನೋ ದೃಶ್ಯ, ವಿಜುವಲ್ ಆಕ್ಯುಲಾರ್ ಎವಿಡೆನ್ಸ್ ಅಂತ ನಾವೇನ್ ಕರಿತೀವಿ, ಕಣ್ಣಿಗೆ ಕಾಣುವಂತಹ ಒಂದಿಷ್ಟು ಎವಿಡೆನ್ಸ್ ಅನ್ನ ಇವನು ಕ್ರಿಯೇಟ್ ಮಾಡ್ತಾನೆ. ಇದು ಎಲ್ಲಿಗೆ ಹೋಗ್ತದೆ ಕೊನೆಗೆ ಅಂತಂದ್ರೆ, ಅವನು ಹೇಳ್ತಾನೆ, ನೀನು ನನಗೀಗ ಸರಿಯಾಗಿ ಗೊತ್ತಾಗಿದೆ, ನಾನು ಇನ್ನೂ ಒಂದ್ಸರಿ ಹೋಗಿ ಚೆಕ್ ಮಾಡ್ಬೇಕು ಅಂತ ಡೆಸ್ಟಿಮೋನಾಗೆ ಹೇಳ್ತಾನೆ. ಆ ಕರ್ಚೀಫ್ ಎಲ್ಲಿದೆ ಕೊಡು ನನಗೆ, ತಲೆನೋ ನನಗೆ ನೆಗಡಿ ಬರೋ ಹಾಗಾಗ್ತಾ ಇದೆ, ಕರ್ಚೀಫ್ ಕೊಡು. ಅವಳು ತೆಗೆದುಕೊಡ್ತಾಳೆ. ಇದಲ್ಲ, ನಾನು ಕೊಟ್ಟಿರೋ ಗಿಫ್ಟ್ ಕೊಡು ಅಂತೇಳಿ. ಅದು ಇಲ್ಲ ನನ್ ಕಡೆಗೆ, ಈಗ ತಗೋ. ಇಲ್ಲ ಅದು ಎಲ್ಲಿದೆ, ನೀ ಕಳ್ಕೊಂಡಿಯಾ? ಇಲ್ಲ ಕಳ್ದಿಲ್ಲ, ಇಲ್ಲ ಇರ್ಬೇಕು. ಹಾಗಿದ್ರೆ ಈಗ್ಲೇ ತಂದು ಕೊಡು. ಅಯ್ಯೋ ನೀನು ಕೇಶವ್ ಬಗ್ಗೆ ನಾನು ನೀನು ಹೇಳಿದ್ದನ್ನ ನೀನು ಮರ್ಸೋಕೋಸ್ಕರ ಇದನ್ನ ಹೇಳ್ತಿದ್ಯಾ? ಕೇಶವನ್ ಯಾವಾಗ ವಾಪಸ್ ಕರ್ಕೋತೀಯ? ಇವನು ಕರ್ಚೀಫ್ ಬಗ್ಗೆ ಮಾತಾಡ್ತಾನೆ, ಪದೇ ಕರ್ಚೀಫ್ ಅಂದಾಗ್ಲೆಲ್ಲ ಅವಳು ಕೇಶವ್ ಅಂತ ಹೇಳಿದಾಗ ಅವನಿಗೆ ಇನ್ನೂ ಅಷ್ಟು ಅವನಿಗೆ ಅನಿಸ್ತದೆ, ಏನೋ ಇವ್ರ ನಡುವೆ ಸಂಬಂಧ ಇದೆ ಅಂತ ಹೇಳಿ. ಆ ಹೊತ್ತಿಗೆ ಇಯಾಗೋ ಇನ್ನೂ ಒಂದು ಹುಳ ಬಿಡ್ತಾನ ಅವನ ತಲೆಯಲ್ಲಿ. ಒಂದಿನ ನನಗೆ ಹಲ್ನೋವಾಗಿತ್ತು, ಕೇಶವನ್ ಮನೆಗೆ ನಾನು ಮಲಗ್ಲಿಕ್ಕೆ ಹೋಗಿದೆ, ರಾತ್ರಿ ಮಲ್ಕೊಂಡಿದ್ದೆ. ಕೇಶವ್ ರಾತ್ರಿ ಬಡಬಡಿಸ್ತಾ ಇದ್ದ. ಏನು ಅಂದ್ರೆ, ಅಯ್ಯೋ ಇವಳು ಎಷ್ಟು ಚೆನ್ನಾಗಿದ್ಯಾ ಡೆಸ್ಟಿಮೋನಾ ಅಂತ ಹೇಳ್ತಾ, ಅವಳ ಬಗ್ಗೆ ಮಾತಾಡ್ತಾ ನನಗ್ ಮುತ್ತಿಕ್ಕಿದ, ನನ್ ತೊಡೆ ಮೇಲೆ ತನ್ನ ಕಾಲ್ ಹಾಕ್ದ. ಸೊ ಡೆಸ್ಟಿಮೋನಾ ಅಂತ ಇದ್ದ ಅಂತ ಅವನು ಮತ್ತೆ ಅದನ್ನ ಇಯಾಗೋ ಮುಂದೆ ಹೇಳ್ತಾನೆ. ಅವನ್ ಕರ್ಚೀಫಿನ ಬಗ್ಗೆ ಮರ್ತರೂ ಕೂಡ ಮತ್ತೆ ಕರ್ಚೀಫ್ ಅನ್ನ ನೆನ್ಪು ಮಾಡ್ಕೊಳ್ತಾನೆ. ಅದೇ ಸಮಯಕ್ಕೆ ಕೇಶವ್ ಮತ್ತೆ ಇಯಾಗೋ ಒಂದು ಸಂಭಾಷಣೆ ಕೇಳಿದ್ಮೇಲೆ ಇವನು ಡಿಸಿಷನ್ಗೆ ಬರ್ತಾನ. ಇಲ್ಲಿ ನಾನು ಡೆಸ್ಟಿಮೋಳನ್ನ ಕೊಲೆ ಮಾಡ್ತೇನೆ, ಅಲ್ಲಿ ನೀನು ಆ ಕೇಶವನನ್ನ ಕೊಲೆ ಮಾಡು ಅಂತ ಹೇಳಿ ಇವನು ಒಪ್ಕೊಳ್ತಾನೆ. ನಾನು ನಿನ್ಗೆ ಬಹಳ ಒಳ್ಳೆಯ ಪ್ರಾಮಾಣಿಕವಾದಂತ ಆಫೀಸರ್ ಇದ್ದೇನೆ, ನಾನು ನೀನ್ ಹೇಳಿದ್ದೆಲ್ಲ ಕೇಳ್ತೇನೆ, ನಿನ್ನ ಮುಖಕ್ಕೆ ನಿನ್ನ ಮರ್ಯಾದೆಗೆ ಮಸಿ ಬಳಿಯುವಂತ ಕೆಲಸ ಮಾಡಿದನಲ್ಲ ಆ ಕೇಶವ್, ಅವನನ್ನು ನಾನ್ ಮುಗಿಸ್ತೇನೆ ಅಂತ ಹೇಳಿದಾಗ ಅದಕ್ಕೆ ಡಿಸಿಷನ್ ಬರ್ತಾನೆ. ಲಾಸ್ಟ್ ಸೀನ್ ಆಲ್ರೆಡಿ ಡೊನಾಲ್ಡ್ ಸರ್ ಇಷ್ಟು ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಕೆ ಮಲ್ಕೊಂಡಿದ್ದಾಗ ಅವಳು 3 ಬಾರಿ ಅವ್ನು ಮುತ್ತಿಡ್ತಾನೆ. ಹೇಳ್ತಾನೆ, ನೀನ್ ಸತ್ತಾದ್ಮೇಲೆ ನಾನು ನಿನ್ ಪ್ರೀತಿ ಮಾಡ್ತೇನೆ ಅಂತ ಕೂಡ ಹೇಳ್ತಾ
ಕೊನೆಗೆ ಆಕೆ ಎಚ್ಚರವಾಗಿ ಹೇಳ್ತಾಳೆ, ನನ್ ತಪ್ಪಾದ್ರೂ ಏನು. ಫಸ್ಟ್ ಟೈಮ್ ಡೆಸ್ಟಿಮೋನಾ ಕೇಳ್ತಾಳೆ, ಹುಚ್ಚಿ, ಮುಂಚೆ ಆದ್ರೂ ಕೇಳಿದ್ರೆ ಯಾಕಪ್ಪ ನೀನ್ ಸಿಟ್ಟು ಮಾಡ್ತಾ ಇದೀಯ, ಯಾಕಪ್ಪ ನೀನ್ ಮೊದ್ಲಿನ ಹಾಗೆ ಇಲ್ಲ ಅಂತ ಕೇಳಿದಾಗ, ನಂದಿನೇನ್ ಪ್ರಮಾದ ಆಗಿದೆ, ಯಾರ್ ನಿನ್ ತಲೆ ತುಂಬಿದಾರ ಅಂತ ಕೇಳೋ ಬದಲು ಅವಳು, ಅಯ್ಯೋ ನನ್ ಗಂಡನಿಗೆ ಏನೋ ಒಂದು ತಲೆಯಲ್ಲಿ ತೊಂದರೆ ಇರ್ಬೋದು, ಏನೋ ಪೊಲಿಟಿಕಲ್ ಪ್ರಾಬ್ಲಮ್ ಇರ್ಬೋದು, ಹೊರಗಿನಿಂದ ಅವನಿಗೆ ಟೆನ್ಷನ್ ಆಗಿರ್ಬೋದು, ನಾನು ಹೆಂಡತಿ ಆದವಳು ಅವನಿಗೆ ಸಮಾಧಾನವಾಗಿರ್ಬೇಕು, ಅವನಿಗೆ ಮತ್ತೆ ಎಲ್ಲಾ ವಿಚಾರಗಳನ್ನ ಕೇಳಬಾರ್ದು ಅನ್ನೋ ಒಂದು ಆದರ್ಶ ಪತ್ನಿ ಆಗೋ ಒಂದು ನೆಪದಲ್ಲಿ ಆಕೆ ತನ್ ಮೇಲೆ ತಾನು ದೊಡ್ಡ ಒಂದು ಅವಘಡವನ್ನ ತಂದು ಹೇಳ್ಕೋತಾಳೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಆಕೆ ಕೇಳಿದಾಗ ಅಂತ ಹೇಳ್ತಾನೆ, ಇಲ್ಲ ನೀನು ಕೇಶವ್ ಜೊತೆಗೆ ನಿನ್ ರಿಲೇಶನ್ಶಿಪ್ ಇದೆಯಾ, ನೀನ್ ಪ್ರೇಯರ್ ಮಾಡು, ನಿನ್ ಲಾಸ್ಟ್ ಪ್ರೇಯರ್, ನಿನ್ನ ಸಿನ್ ಅನ್ನ ನೀವು ಅಂತ ಹೇಳಿದಾಗ, ಇಲ್ಲ ಇಲ್ಲ ಈ ಕೇಶವ್ ನೀನ್ ಪರ್ಚೇಸ್ ಕೊಟ್ಟಿದೀಯಲ್ಲ ಅವನ್ಗೆ, ನನ್ ಕರೆದು ಕೇಳ್ರಿ ನೀನು, ಅವ್ನ್ ಕರಿಯಾಕೆ ಎಲ್ಲಿದ್ದಾನೆ, ಆಲ್ರೆಡಿ ಕೇಶವನ್ನ ಮರ್ಡರ್ ಮಾಡಿಸಿರ್ತಾನೆ. ಯಾಗೋ ರಾಡ್ರಿಗೋನ ಹಿಡಿದು, ರಾಡ್ರಿಗೋ ಎಲ್ಲಿ ಬಾಯಿ ಬಿಡ್ತಾನೆ, ಯಾಕಂದ್ರೆ ರಾಡ್ರಿಗೋ ಹೇಳ್ತಾನೆ, ಇನ್ನೆಲ್ಲ ಮುಗಿತಲ್ಲ, ನನಗೆ ತಂದಿರೋ ದುಡ್ಡೆಲ್ಲ ಮುಗಿದೋಗಿದೆ, ನಾನು ಸುಮ್ನೆ ವಾಪಸ್ ಹೋಗ್ಬೇಕು ಅಂತ ಹೇಳಿದಾಗ, ನೀ ಒಂದು ಕೊನೆಯ ಒಂದು ಕೆಲಸ ಮಾಡು, ಇದರಿಂದ ಒಳ್ಳೇದಾಗ್ತದೆ ಅಂತ ಅವನ್ ತಲೆ ತುಂಬಿ ಕೊನೆಗೆ ರಾಡ್ರಿಗೋ ಕೇಶವನ ಹೊಡೆಯೋಕ್ ಹೋಗಿ ಕೇಶವ್ ರಾಡ್ರಿಗೋನ ಬಡ್ದು ಇಬ್ರು wounded ಆದಾಗ ಇಯಾಗೋ ಹಿಂದಿನಿಂದ ಬಂದು ಕೇಶವನ ಕಾಲನ್ನ ಕತ್ತರಿಸ್ತಾನೆ. ಮೊಂಟ್ಯಾನೋ ಎಲ್ಲರ ಜೊತೆಗೆ ಮತ್ತೆ ವಾಪಸ್ ಬಂದು ನಾಟಕ ಮಾಡಿ ಕೇಶವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಈ ಕಡೆ ರಾಡ್ರಿಗೋನ ಅವನು ಕೂಗ್ತಾ ಬಿದ್ರೂ ಕೂಡ ಇನ್ನೇನು ರಾಡ್ರಿಗೋ ಉಪಯೋಗಕ್ಕಿಲ್ಲ, ರಾಡ್ರಿಗೋ ಎಲ್ಲಾದ್ರೂ ನನ್ನ ಮೋಸವನ್ನ ಮಾಡಿರುವಂತ ಚೀಟಿಂಗ್ ಅನ್ನ ಎಲ್ಲರಿಗೂ ಹೇಳ್ಗಿದ್ದಾನು ಅಂತ ಹೇಳಿ ರಾಡ್ರಿಗೋನು ಅವನು ಸಾಯಿಸ್ತಾನೆ. ಸೊ ನೋಡ್ರಿ ಇಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ನಾವೇನು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ, ಅದರಲ್ಲಿ ಕ್ಯಾಶವ್ ಮತ್ತೆ ಈ ಇಯಾಗೋ ಇಬ್ರೇ ಲಾಸ್ಟಿಗೆ ಉಳ್ಕೊಳ್ತಾರೆ. ಡೆಸ್ಟಿಮೋನಾನ ಕೊಲೆ ಆಗ್ತಿದ್ದಂಗೆ ಎಮಿಲಿಯಾ ಅಲ್ಲಿ ಬರ್ತಾಳೆ. ಎಮಿಲಿಯಾ ಬಂದಾಗ ಡೆಸ್ಟಿಮೋನಾ ತನ್ನ ಕೊನೆಯ ಉಸಿರು ಎಳಿತಾ ಇರ್ತಾಳೆ. ಆವಾಗ್ಲೂ ಸಹಿತ ಡೆಸ್ಟಿಮೋನಾ ಹೇಳ್ತಾನೆ, ಇಲ್ಲ ಇಲ್ಲ ಈ ಸಾವಿಗೆ ಮತ್ತೆ ನನ್ನ ಗಂಡನಿಗೆ ಏನೋ ಸಂಬಂಧ ಇಲ್ಲ, ಈ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ತಪ್ಪೊಪ್ಕೊಂಡು ಸಾಯ್ತಾಳೆ ಅವಳು. ಸೊ ಶಿ ವಾಸ್ ಸಚ್ ಅ ಫೇತ್ಫುಲ್ ವೈಫ್, ಸಚ್ ಅ ಡಿವೋಟೆಡ್ ವೈಫ್. ನನ್ ಗಂಡ ಹೇಗೆ ಇರ್ಲಿ, ಅವನ ಸಿಟ್ಟು ಕೂಡ ನನಗೆ ಬಹಳ ಪ್ರೀತಿ, ಅವರ ಮೊಂಡತನನೂ ನನಗೆ ಬಹಳ ಪ್ರೀತಿ ಅಂತ ಸುಮಾರು ಸರಿ ಆಕೆ ಹೇಳಿರ್ತಾರೆ. ಜಲಸಿ ಅನ್ನೋದು ನನ್ ಗಂಡನಿಗೆ ಗೊತ್ತೇ ಇಲ್ಲ ಅನ್ನುವಂತ ಡೈಲಾಗ್ ಪದೇ ಪದೇ ಎಮಿಲಿಯಾ ಮತ್ತೆ ಡೆಸ್ಟಿಮೋನಾಳ ನಡುವೆ ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನುವಂತ ಪ್ರಶ್ನೆ ಬಂದಾಗ, ಯಾವತ್ತೂ ಆಕೆ ಗಂಡನ ಪರವಾಗಿನೇ ಸಾಯುವಾಗ ಕೂಡ ಇದರಲ್ಲಿ ಒಥೆಲ್ಲೋದೇನು ತಪ್ಪಿಲ್ಲ, ಈ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಆಕೆ ಸಾಯ್ತಾಳೆ. ಎಮಿಲಿಯಾ ಇಲ್ಲಿ ನೋಡ್ಬೋದು ಬಹಳ ಫೋರ್ಸ್ಫುಲ್ ಆದಂತ ಕ್ಯಾರೆಕ್ಟರ್ ಆಗಿ ಲಾಸ್ಟ್ ಸೀನ್ ಬರ್ತಾಳೆ. ಆಕೆಗೆ ಯಾವಾಗ ಗೊತ್ತಾಗ್ತದೆ ಕೇಶವ್ ಮತ್ತೆ ಡೆಸ್ಟಿಮೋಳ ಸಂಬಂಧ ಇದೆ ಅನ್ನುವಂತಹ ಒಂದು ವಿಷ ಬೀಜವನ್ನ ಬಿತ್ತಿದ್ದು ತನ್ನ ಗಂಡ ಅಂತ ಗೊತ್ತಾದಾಗ, ಆ ಕರ್ಚಿಫ್ ಅನ್ನ ಉಪಯೋಗ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಗೊತ್ತಾದಾಗ ಆಕೆ ಇಯಾಗೋನ ಎಲ್ಲ ಮೋಸವನ್ನ ಒಥೆಲ್ಲೋಗೆ ಹೇಳ್ತಾಳೆ, ನೀನ್ ತಪ್ಪು ಮಾಡಿದೀಯಾ, ಆ ಕರ್ಚಿಫನ್ನೇ ನಾನೇ ಕದ್ದು ನನ್ನ ಗಂಡನಿಗೆ ಕೊಟ್ಟಿದ್ದೇನೆ, ಅವನೇ ಹೇಳಿದ್ದ, ಅವನದನ್ನ ದುರುಪಯೋಗ ಮಾಡಿದ್ದಾನೆ, ಅವನೇ ನಿನ್ ಹಿಂದೆ ಇರುವಂತ ವಿಲನ್ ಅಂತ ಗೊತ್ತಾದಾಗ ಅಷ್ಟೊತ್ತಿಗೆ ಮೊಂಟ್ಯಾನೋ ಮತ್ತೆ ಕೇಶವ್ ಎಲ್ಲರೂ ಬಂದು ರಾಡ್ರಿಗೋನ ಪಾಕೆಟ್ ಅಲ್ಲಿ ಇಟ್ಟಿರುವಂತಹ ಒಂದೆರಡು ಲೆಟರ್ಗಳು ಸಿಕ್ಕಾಗ ಇಡೀ ಅವನು ಫಸ್ಟ್ ಸೀನ್ ನಿಂದ ಏನೇನೋ ಪ್ಲಾಟ್ ಮಾಡ್ತಾ ಬಂದು ಹೇಗೆ ಯಾಗೋ ಒಥೆಲ್ಲೋನ ಲೈಫು, ಡೆಸ್ಟಿಮೋನಾಳ ಲೈಫು, ಕ್ಯಾಶೋನ ಲೈಫು, ರಾಡ್ರಿಗೋನ ಲೈಫು, ಎಲ್ಲರ ಲೈಫು, ಎಮಿಲಿಯಾಳ ಲೈಫ್ ಅನ್ನ ಹೇಗೆ ಡಿಸ್ಟ್ರಾಯ್ ಮಾಡಿದಾರೆ. ಕೊನೆಗೆ ಬಿಯಾಂಕಾ ಅವೇಶ್ಯ ಮೇಲೆ ಹೇಳ್ತಾನೆ, ಈ ಏನು ಅಟ್ಯಾಕ್ ಆಗಿದೆ ಕೇಶವ್ ಮೇಲೆ ಇದ್ರಲ್ಲಿ ಯಾರ ಕೈವಾಡವೂ ಇಲ್ಲ, ಅವನು ವೇಶ್ಯ ಸಾಂಗತ್ಯವನ್ನ ಮಾಡಿದಾನೆ, ಬಿಯಾಂಕಾನ ಸಾಂಗತ್ಯ ಮಾಡಿದಾನೆ. ಸೊ ಆ ಬಿಯಾಂಕಾನ ಹಿಡ್ಕೊಂಡು ಹೋಗಿ ಅವನು ಆಫೀಸರ್ಸ್ ಕೈಯಲ್ಲಿ ಕೊಟ್ಟು ಅವಳೇ ಕಾರಣ ಅಂತ ಸಾಬೀತು ಕೂಡ ಪಡಿಸೋದ್ರಲ್ಲಿ ಇರ್ತಾನೆ ಅವನು. ಸೊ ಎಲ್ಲರ ಮೇಲೆ ಅಪವಾದ ತಂದಿಟ್ಟು ತಾನು ಹೊರಗುಳಿಯಬೇಕನ್ನೋ ಅಷ್ಟರಲ್ಲಿ ಎಮಿಲಿಯಾ ಅವನ ನಿಜವಾದ ಮುಖವನ್ನ ತೋರಿಸಿದಾಗ ಇಯಾಗೋ ಅವಳನ್ನು ಕೂಡ ಕೊಲ್ತಾನೆ. ಒಥೆಲ್ಲೋ ಇದನ್ನೆಲ್ಲ ನೋಡಿ ಪರಿ ತಪ್ಪಿಸಿ ತನ್ನ ಹೆಂಡತಿಯ ಪಕ್ಕಕ್ಕೆ ಮಲಗಿ ತನ್ನ ಕೆಟ್ಟತನವನ್ನ, ದುರ್ಬುದ್ಧಿಯನ್ನ, ದುಷ್ಟತನವನ್ನ ಅಥವಾ ತಾನು ಮಾರು ಹೋಗಿದ್ದನ್ನ, ತನ್ನ ಫುಲಿಶ್ನೆಸ್ ಅನ್ನ ಅವನು ವಾಪಸ್ ತಾನೇ ಅನ್ಕೊಂಡು ಬೇಜಾರಾಗಿ ಆತ್ಮಹತ್ಯೆಯನ್ನ ಮಾಡ್ಕೊತಾನೆ. ಸೊ ಇಲ್ಲಿವರೆಗೂ ಈ ಪ್ಲಾಟ್ ಅನ್ನ ನೋಡಿದ್ರೆ, ಪ್ಲಾಟ್ ಪ್ರಕಾರನೇ ನಿಮ್ಗೆ ಹೇಗೆ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಪ್ರೀತಿ, ಈರ್ಷೆ, ವಿಶ್ವಾಸ, ವಂಚನೆ ಮತ್ತು ಜಾತಿ ಪರಭಾವಗಳ ಮಧ್ಯದ ಸಂಘರ್ಷವನ್ನ ಬಹಳ ಆಳವಾಗಿ ಚಿತ್ರಿಸಿದ್ದನ್ನ ನಾವಿಲ್ಲಿ ನೋಡ್ಬೇಕು. ಹೇಗೆ ಮಾನವನ ಮನಸ್ಸಿನ ಅಂಧಕಾರಗಳ ತಳಹದಿಯನ್ನ ಹೇಗೆ ಈ ಕೃತಿ ಅನಾವರಣಗೊಳಿಸಿದೆ
ಅತ್ಯಂತ ಶಕ್ತಿಯುತವಾಗಿ ದುರಂತವಾಗಿ ಅದನ್ನ ಚಿತ್ರಿಸಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಈ ಕಪ್ಪು ಜನರಲ್ ಏನಿದಾನೆ, ಸತ್ಯನಿಷ್ಠ ಆಗಿರ್ತಾನೆ, ಒಥೆಲ್ಲೋ ಧೀರ ಆಗಿರ್ತಾನೆ, ಸೌಂದರ್ಯ ಮಯನಾಗಿದ್ದರೂ ಕೂಡ ಅವನಿಗೆ ತನ್ನ ವಂಶೀಯ ಜನಾಂಗೀಯ ವಿಭಿನ್ನತೆಯ ಕಾರಣದಿಂದಾಗಿ ಸಮಾಜದ ಅಂಚಿನಲ್ಲಿ ಇದೇನೆ ಅಂತ ಅವನಿಗೆ ಒಳೊಳಗೆ ಅನಿಸುವಿಕೆಯನ್ನ ಉಪಯೋಗಿಸಿ ಇಯಾಗೋ ಅವನಲ್ಲಿ ಈ ಎಲ್ಲಾ ದುರಂತ ದುಷ್ಟತನವನ್ನ, ಸಂಶಯವನ್ನ ಅವನ ತಲೆಯಲ್ಲಿ ಇಲ್ಲಿ ಬಿತ್ತುತ್ತಾನೆ ಅನ್ನೋದನ್ನ ನೋಡಬಹುದು. ಸೊ ವಿಶ್ವಾಸ ಮತ್ತು ವಂಚನೆ, ಜಾತಿ ಮತ್ತು ಪರಭಾವ, ಸ್ತ್ರೀ ಪಾತ್ರಗಳ ತಮ್ಮ ಧ್ವನಿಯನ್ನ ಹೇಗೆ ದಮನಗೊಳ್ತದೆ, ಅವ್ರ ಧ್ವನಿ ಹೇಗೆ ದಮನಗೊಳ್ತದೆ, ಮೌನವಾಗಿನೇ ಅವರು ಅನುಭವಿಸ್ಬೇಕಾದಂತಹ ಆ ಸಮಾಜದ ಕಟ್ಟಳೆಗಳು, ಅವರಿಂದ ಆಗುವಂತಹ ಸಮಾಜದ ನಿರೀಕ್ಷೆಗಳು ಹೇಗೆ ಅವ್ರ ಮೇಲೆ ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಹೇಗೆ ಪುರುಷ ಗೌರವ ಮತ್ತು ಸ್ತ್ರೀ ಶೀಲ ಎರಡನ್ನೂ ಒಗ್ಗೂಡಿಸಿದಾಗ ಅದು ಹೆಂಗೆ ಅಪಾಯಕಾರಿಯಾದಂತ ಹೊಂದಾಣಿಕೆ ಆಗ್ತದೆ, ಮಹಿಳೆಯರ ಮೇಲೆ ಅದು ಹೆಂಗೆ ದುರಂತ ತರ್ತದೆ, ಅವರ ಚಾಯ್ಸ್ ಅನ್ನ ಅದು ಹೇಗೆ ಕಡಿತಗೊಳಿಸ್ತದೆ, ಅವರು ಮೌನವಾಗಿನೇ ಹೇಗೆ ಅನುಭವಿಸುವಂತ ಪರಿಸ್ಥಿತಿ ಉಂಟಾಗ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ಬಹಳ ಚೆನ್ನಾಗಿ ನೋಡ್ಬೇಕು. ಇಲ್ಲಿ ಹಠ ಇರಬಹುದು, ಅಸ್ಥಿರ ಮನಸ್ಥಿತಿ ಇರಬಹುದು, ಆತ್ಮ ಸಂಶಯ ಇರಬಹುದು, ಇವೆಲ್ಲನೂ ಕೂಡ ಇಯಾಗೋನ ಚತುರ ಸಂಚುಗಳು ಮತ್ತು ಅವನ ವಕ್ರ ಬುದ್ಧಿಗಳನ್ನ ನಾವಿಲ್ಲಿ ನೋಡಬಹುದು. ಸೊ ಮಾನವನ ಒಳಗಿನ ದೌರ್ಬಲ್ಯಗಳು ಹೇಗೆ ಪ್ರೀತಿ ಮತ್ತು ವಿಶ್ವಾಸವನ್ನ ನಾಶ ಮಾಡ್ತದೆ ಅನ್ನ ನೋಡ್ಬೋದು. ಯಾವುದೇ ಒಬ್ಬ ಮಹಾನ್ ಮನುಷ್ಯ ಇರ್ಬೋದು, ಅವನ ಪತನ ಹೊರಗಿನ ಶತ್ರುವಿನಿಂದ ಆಗೋದಿಲ್ಲ, ಅವನೊಳಗೆ ಇರುವಂತ ಅಂಧಕಾರದಿಂದ ಆಗ್ತದೆ ಎನ್ನುವಂತ ಒಂದು ಥೀಮ್ ನಾವಿಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ಬೋದು ಅಂತ ಹೇಳ್ತಾ ನಾ ಈ ನಾಟಕಕ್ಕೆ ಇನ್ನು ನನ್ನ ಟಾಕ್ ಸಮಾಪ್ತ ಮಾಡ್ತೇನೆ. ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನನ್ನ ತಪ್ಪುಗಳು ಕನ್ನಡ ಉಚ್ಚಾರಣೆಯಲ್ಲಾಗಿರ್ಬೋದು, ಪದ ಪ್ರಯೋಗದಲ್ಲಾಗಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಕು. ಬಿಕಾಸ್ ಕನ್ನಡ ಮಾತನಾಡಬಹುದು ನಾನು ಅಟ್ ಹೋಮ್, ಬಟ್ ಅಕಾಡೆಮಿಕಲಿ ಡಿಸ್ಕೋರ್ಸ್ ಮಾಡುವಾಗ ಮುಂಚೆಯಿಂದಲೂ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಇಂಗ್ಲಿಷ್ ನಲ್ಲಿ ನಾನು ಎಷ್ಟು ಸರಳವಾಗಿ ಮಾತಾಡ್ಬೋದೋ ಅಷ್ಟು ಕನ್ನಡದಲ್ಲಿ ಕಷ್ಟ ಸಾಧ್ಯ ನನಗೆ. ಆದ್ರೂ ಡೋನರ್ ಸರ್ ನನ್ ಮೇಲೆ ನಂಬಿಕೆ ಇಟ್ಟು ಇಲ್ಲಮ್ಮ ಚೆನ್ನಾಗಿ ಮಾಡ್ತಾ ಇದೀಯಾ ಅನ್ನೋ ಒಂದು ಭರವಸೆಯ ಮೇಲೆ ನಾನು ಮುಂದುವರಿತಾ ಇದ್ದೇನೆ ಅಷ್ಟೇ. ಸೊ ಏನಾದ್ರೂ ಪದ ಬಳಸುವಿಕೆಯಲ್ಲಿ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದನ್ನ ನಾನು ಸಮಾಪ್ತಿ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮತ್ತೆ ಚರ್ಚೆಯಲ್ಲಿ ನಿಮ್ಮನ್ನು ಸೇರುತ್ತೇವೆ ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ ಡೋಣೂರ್, ಮುಖ್ಯಸ್ಥರು ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡಕಟ್ಟೆಯ ಎಲ್ಲ ಕೇಳಿಸ್ತಾ ಇದೆ. ಎಸ್ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪೂಜಾ ಹಳಿಯಾಳ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಬಹಳ ಮಹತ್ವದ ನಾಟಕ ಒಥೆಲೋ, ಈ ದುರಂತ ನಾಟಕದ ಬಗ್ಗೆ ಪೂಜಾ ಹಳಿಯಾಳ್ ಅವರು ಸುಮಾರು 60-65 ನಿಮಿಷಗಳ ಕಾಲ ಬಹಳ ಮೌಜ್ಞವಾಗಿ ಮಾತನಾಡಿದ್ದಾರೆ. ಅವರು 1 ಗಂಟೆ ಶೇಕ್ಸ್ಪಿಯರ್ನ ನಾಟಕದ ಬಗ್ಗೆ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ, ನಿಖರವಾಗಿ ಮಾತನಾಡಿದ್ದಾರೆ. ಪದ ಬಳಕೆಯಲ್ಲಾಗ್ಲಿ, ವಿಶ್ಲೇಷಣೆಯಲ್ಲಾಗ್ಲಿ, ವಿವರಣೆಯಲ್ಲಾಗ್ಲಿ ಯಾವ ತಪ್ಪೂ ಆಗಿಲ್ಲ. ಅವರ ಕನ್ನಡ ಭಾಷಾಜ್ಞಾನದ ಬಗ್ಗೆ, ಅವರ ಇಂಗ್ಲಿಷ್ ಸಾಹಿತ್ಯದ ತಿಳುವಳಿಕೆ ಬಗ್ಗೆ, ಅವರ ಸಾಹಿತ್ಯ ನಿಷ್ಠೆ ಬಗ್ಗೆ ನನಗೆ ಬಹಳ ಗೌರವವಿದೆ, ಅಭಿಮಾನವಿದೆ. ಹೀಗಾಗಿ ನಾನು ಅವರ ಮಾತುಗಳನ್ನ ಹೆಚ್ಚು ಕಡಿಮೆ ಅವರೆಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಅವರ ಉಪನ್ಯಾಸದ ಮೊದಲ ಒಂದು 10-15 ನಿಮಿಷಗಳ ಕಾಲದ ಮಾತುಗಳನ್ನ ನನಗೆ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ವಿಮಾನ ಸ್ವಲ್ಪ ಲೇಟ್ ಆಗಿ ಆಕಾಶದಿಂದ ಭೂಮಿಗೆ ಇಳಿಯಿತು. ಈ ಕಾರಣಕ್ಕಾಗಿ ನಾನು ಒಂದು 10 ನಿಮಿಷ ತಡವಾಗಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸೇರಿಕೊಂಡೆ. ಇವತ್ತು ನಾನು ಈ ನಾಟಕದ ಬಗ್ಗೆ ವಿಶೇಷವಾಗಿ ಮಾತನಾಡಬೇಕಾದದ್ದೇನಿಲ್ಲ.
ಕೆಲವೇ ದಿನಗಳ ಹಿಂದೆ ನಾನು ಈ ನಾಟಕದ ಕೇವಲ ಒಂದು ದೃಶ್ಯ, 2 ಸೀನ್ಗಳನ್ನ ಗಮನದಲ್ಲಿಟ್ಟುಕೊಂಡು ನನ್ನ ಮಾತುಗಳನ್ನ ಆಡಿದ್ದೆ. ಅನಿವಾರ್ಯವಾಗಿ ನಾನು ಮಾತನಾಡಿದ್ದೆ. ಪೂಜಾ ಹಳಿಯಾಳ್ ಅವರು ಈ ನಾಟಕದ ಬಗ್ಗೆ ಮಾತನಾಡಲಿದ್ದಾರೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ನಾನು ಕೇವಲ ಒಂದು ಸಂಗತಿಯನ್ನ ಆಧಾರವಾಗಿಟ್ಟುಕೊಂಡು ನನ್ನ ಮಾತುಗಳನ್ನ ಆಡಿದ್ದೆ. ಇವತ್ತು ಪೂಜಾ ಅವರು ಒಂದು ಸಂಪೂರ್ಣವಾದ ಉಪನ್ಯಾಸವನ್ನ ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ಸಂದರ್ಭದಲ್ಲಿ ನೀಡಿದ್ದಾರೆ. ಈ ನಾಟಕ ಬಹಳ ದೊಡ್ಡ ನಾಟಕ ಅಂತಂದ್ರೆ ಗಾತ್ರದ ದೃಷ್ಟಿಯಿಂದಲ್ಲ, ನಾಟ್ ಇನ್ ಟರ್ಮ್ಸ್ ಆಫ್ ದಿ ಲೆಂತ್ ಆಫ್ ದಿ ಪ್ಲೇ, ವಸ್ತುವಿನ ದೃಷ್ಟಿಯಿಂದ ಮತ್ತು ಈ ನಾಟಕದಲ್ಲಿ ಬರ್ತಕ್ಕಂಥ ಅನೇಕ ರೂಪಕಗಳ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಸಂಗತಿಗಳ ದೃಷ್ಟಿಯಿಂದ ಈ ನಾಟಕ ತುಂಬಾ ದೊಡ್ಡ ನಾಟಕ, ತುಂಬಾ ಮಹತ್ವದ ನಾಟಕ, ಸಂಕೀರ್ಣವಾದ ನಾಟಕ ಮತ್ತು ಜಟಿಲವಾದ ನಾಟಕ. ಶೇಕ್ಸ್ಪಿಯರ್ನ ನಾಟಕಗಳು ಹೆಚ್ಚು ಕಡಿಮೆ ಎಲ್ಲಾ ನಾಟಕಗಳು ಕೂಡ ಸಂಕೀರ್ಣವಾಗಿವೆ, ಜಟಿಲವಾಗಿವೆ, ಅನೇಕ ಸಂಕೀರ್ಣತೆಯ ಡೈಮೆನ್ಷನ್ಗಳನ್ನ ಅವು ಒಳಗೊಂಡಿವೆ. ಒಬ್ಬ ದೊಡ್ಡ ಲೇಖಕ ಒಂದು ಕೃತಿಯನ್ನು ಬರೆದಾಗ ಸಹಜವಾಗಿ ಆ ಕೃತಿ ಅನೇಕ ರೀತಿಯ ಡೈಮೆನ್ಷನ್ಸ್ ಗಳನ್ನ ಪಡೆದುಕೊಳ್ತದೆ. ಈ ನಾಟಕ ಕೂಡ ಹಾಗೇನೆ. ಪೂಜಾ ಅವರು ಅನೇಕ ಹೊಸ ಸಂಗತಿಗಳನ್ನ ಇಲ್ಲಿ ಚರ್ಚೆ ಮಾಡಿದ್ರು. ವಿಶೇಷವಾಗಿ ಒಥೆಲೋ ಮತ್ತು ಡೆಸ್ಡೆಮೊನಾ ಇವರ ನಡುವಿನ ಸಂಬಂಧದ ಬಗ್ಗೆ, ಮತ್ತು ಒಥೆಲೋ ಮತ್ತು ಕ್ಯಾಸ್ಟ್ರೋ ನಡುವಿನ ಸಂಬಂಧದ ಬಗ್ಗೆ, ರೋಡ್ರಿಗೋನ ಬಗ್ಗೆ, ಹೀಗೆ ಅನೇಕ ಮಹತ್ವದ ಪಾತ್ರಗಳ ಬಗ್ಗೆ ಅನೇಕ ಒಳನೋಟಗಳನ್ನ ಅವರು ನಮ್ಗೆ ನೀಡಿದ್ರು. ಅನೇಕ ಹೊಸ ಹೊಸ ಸಂಗತಿಗಳು ಕೂಡ ಅವರು ನಮ್ಮ ಗಮನಕ್ಕೆ ತಂದ್ರು. ನಾನು ಸುಮ್ಮನೆ ಒಂದು 2-3 ನಿಮಿಷಗಳ ಅವಧಿಯಲ್ಲಿ 1-2 ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಒಥೆಲೋ ಅವನ ಧರ್ಮ ಯಾವುದು ಎಂಬುದರ ಬಗ್ಗೆ ನಮಗೆ ಯಾವ ವಿಮರ್ಶಕನು ಬಹಳ ನಿಖರವಾದ ಮಾಹಿತಿಯನ್ನ ದಾಖಲೆ ಸಮೇತ ನೀಡಿಲ್ಲ. ಕೆಲವರು ಹೇಳ್ತಾರೆ ಅವನು ಮುಸ್ಲಿಂನಾಗಿದ್ದ, ಆಮೇಲೆ ಕೆಲವರು ಹೇಳ್ತಾರೆ ಅವನು ಮುಸ್ಲಿಂನಾಗಿದ್ದ, ಆಮೇಲೆ ಅವನು ಕ್ರೈಸ್ತನಾಗಿ ಮತಾಂತರ ಹೊಂದಿದ ಅಂತ. ಬಟ್ ಈ ನಾಟಕವನ್ನ ನಾವು ಬಹಳ ಸೂಕ್ಷ್ಮವಾಗಿ ಓದಿದರೆ ಅವನು ಒಂದು ಕಾಲಕ್ಕೆ ಮುಸ್ಲಿಂ ಆಗಿದ್ದ, ಆಮೇಲೆ ಅವನು ಮತಾಂತರಗೊಂಡು ಕ್ರೈಸ್ತನಾದ ಎಂಬುದಕ್ಕೆ ನಮಗೆ ಸ್ವಲ್ಪ ಪುರಾವೆಗಳು ಸಿಗ್ತವೆ. ಅವನ ಸಾಯುವ ಮೊದಲು ಅವನು ಆಡುವ ಮಾತವನ್ನ ನಾವು ಗಮನಿಸಿದ್ರೆ ನಮಗೆ ಅದು ಅರ್ಥ ಆಗ್ತದೆ. ಇದು ಒಂದು. ಎರಡನೇದು, ಈ ರೇಸಿಸಮ್ ಅದಲ್ಲ, ಯಾವುದನ್ನ ನಾವು ಜನಾಂಗೀಯ ಒಂದು ಸಮಸ್ಯೆ ಅಥವಾ ಜನಾಂಗೀಯ ಹಿಂಸೆ ಹೀಗೆಲ್ಲ ನಾವು ಅದನ್ನ ಕರಿತಿರ್ತೀವಿ. ಒಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈ ನಾಟಕದಲ್ಲಿ ಈ ಜನಾಂಗೀಯ ಒಂದು ಕಾರಣಕ್ಕಾಗಿ ಯಾರು ಹೆಚ್ಚು ಹಿಂಸೆಯನ್ನು ಅನುಭವಿಸಿದ್ರು ಅಂತಂದ್ರೆ ಅದು ಒಥೆಲೋ. ಡೆಸ್ಡೆಮೊನಾಗೆ ಒಥೆಲೋನ ಬಣ್ಣದ ಬಗ್ಗೆ ತಕರಾರಿರಲಿಲ್ಲ, ಅವನ ಹಿನ್ನೆಲೆ ಬಗ್ಗೆ ತಕರಾರಿರಲಿಲ್ಲ, ಅವನ ಬಾರ್ಬರಿಕ್ ನೇಚರ್ ಬಗ್ಗೆ ತಕರಾರಿರಲಿಲ್ಲ. ಏಕೆಂದ್ರೆ ಅವಳು ಅವನನ್ನ ಇಡಿಯಾಗಿ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ಲು. ನೋಡ್ರಿ, ಅವಳು ಬಿಳಿ ಬಣ್ಣದವಳು, ಕ್ರೈಸ್ತ ಸಮುದಾಯಕ್ಕೆ ಸೇರಿದವಳು, ನಾಗರಿಕ ಸಮಾಜಕ್ಕೆ ಸೇರಿದವಳು ಮತ್ತು ಒಂದು ದೊಡ್ಡ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವಳು. ಹೀಗಿದ್ರೂ ಕೂಡ ಅವಳು ಈ ನಾಟಕದ ಸಂದರ್ಭದಲ್ಲಿ ಎಲ್ಲೂ ತನ್ನ ಪತಿಯ ಬಗ್ಗೆ ಅವಳು ಸಂದೇಹ ವ್ಯಕ್ತಪಡಿಸುವುದಿಲ್ಲ. ದಟ್ ಹಿ ಕ್ಯಾನ್ ಬಿಟ್ರೇ ಮೀ, ದಟ್ ಹಿ ಕ್ಯಾನ್ ಇಲ್ ಟ್ರೀಟ್ ಮೀ, ದಟ್ ಹಿ ಕ್ಯಾನ್ ಒನ್ ಡೇ ಕಿಲ್ ಮೀ, ಇಂಥವು ಯಾವಾಗಲೂ ಆಕೆಗೆ ಈ ಸಮಸ್ಯೆಗಳೇ ಕಾಡೋದಿಲ್ಲ. ಆದ್ರೆ ನಿಗ್ರೋ ಆಗಿರುವ ಈ ಕಪ್ಪು ಬಣ್ಣದ ಒಥೆಲೋನಿಗೆ ಈ ಸಮಸ್ಯೆ ಇತ್ತು. ನಾಟಕದ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಈ ಸಮಸ್ಯೆ ಇತ್ತು. ನನ್ನ ಮುಖದ ಬಣ್ಣ ಕಪ್ಪಾಗಿದೆ, ನಾನು ಕಪ್ಪು ಜನಾಂಗಕ್ಕೆ ಸೇರಿದವನು, ನಾನು ಕಪ್ಪು ಮನುಷ್ಯ, ಕರಿಯ, ಹೀಗಾಗಿ ಅವಳು ಬಣ್ಣದ ಕಾರಣಕ್ಕಾಗಿ ಅವಳು ನನಗೆ ಮೋಸ ಮಾಡಿರುವ ಸಾಧ್ಯತೆ ಇದೆ, ಶಿ ಇಸ್ ಗಾನ್ ಅಂತ ಒಂದ್ ಕಡೆ ಅವನ್ನೆಲ್ಲ ಅದನ್ನ ಹೇಳ್ತಾನೆ. ಮತ್ತೊಂದ್ ಕಡೆ ಇಲ್ಲ, ನನಗೆ ಸ್ವಲ್ಪ ವಯಸ್ಸಾಗಿದೆ, ವಯಸ್ಸಿನಲ್ಲಿ ನಾನು ಹಿರಿಯ, ಹೀಗಾಗಿ ನನ್ನಲ್ಲಿ ಈ ಒಬ್ಬ ತರುಣಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನನ್ನ ಹತ್ತಿರ ಇರದೇ ಇರಬಹುದು, ಹೀಗಾಗಿ ಅವಳು ನನಗೆ ಮೋಸ ಮಾಡಬಹುದು. ಹೀಗೆ ಆಗಿರುವ ಒಥೆಲೋ
ತನ್ನ ಪತ್ನಿಯನ್ನ ಸಂದೇಹದಿಂದ ನೋಡ್ತಾ ಇರ್ತಾನೆ. ಕೇವಲ ಇಯಾಗೋ ಈ ಕಥೆಯನ್ನ ಹೇಳಿದ ಕಾರಣಕ್ಕಾಗಿಯೇ ಅವನು ತನ್ನ ಪತ್ನಿಯನ್ನ ನಿರಾಕರಿಸಿದ, ಧಿಕ್ಕರಿಸಿದ, ಅವಳನ್ನ ಸಂದೇಹದಿಂದ ನೋಡಿದ, ಕೊನೆಗೆ ಅವಳನ್ನ ಬಹಳ ವೈಲೆಂಟ್ ಆಗಿ ಕೊಲೆ ಮಾಡಿದ ಎನ್ನುವ ಒಂದು ಸರಳ ತೀರ್ಮಾನಕ್ಕೆ ನಾವು ಬರುವ ಹಾಗಿಲ್ಲ. ಅದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. the moment he fell in love with Desdemona, he had this doubt in his mind that one day she would betray me. ಅವಳ ತಂದೆ ಹೇಳಿದ ಮಾತನ್ನ ಪೂಜಾ ಅವ್ರು ಹೇಳಿದ್ರಲ್ಲ, ಅದು ಕೂಡ ಅವನ ಮನಸ್ಸಿನ ಮೂಲೆಯಲ್ಲಿ ಅದು ಕೂಡ ಕೆಲಸ ಮಾಡಿರ್ಬೋದು. ಹೀಗೆ ಈ ಯಾಗೋನ ಮನಸ್ಥಿತಿಯ ಬಗ್ಗೆ, ಡೆಸ್ಡೆಮೊನಾಳ ಮನಸ್ಥಿತಿಯ ಬಗ್ಗೆ ಮತ್ತು ಒಥೆಲೋನ ಮನಸ್ಥಿತಿಯ ಬಗ್ಗೆ ಶೇಕ್ಸ್ಪಿಯರ್ ಬಹಳ ಅದ್ಭುತವಾಗಿ ಈ ನಾಟಕದಲ್ಲಿ ಬರೆದಿದ್ದಾನೆ. ಇದನ್ನೊಂದು ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ಮತ್ತೊಂದು, ಈ ಸಲಿಂಗ ಕಾಮದ ಬಗ್ಗೆ ಕೆಲವು ರೀಡಿಂಗ್ಸ್ ಇದಾವೆ. ಒಂದೊಂದ್ಸಲ ನನಗೆ ಈ ರೀಡಿಂಗ್ಸ್ ಗಳ ಬಗ್ಗೆಗೆ ಸ್ವಲ್ಪ ತಕರಾರು ಇದೆ. ಇಬ್ರು ಹೆಣ್ಮಕ್ಳು ಜೊತೆಯಾಗಿದ್ರೆ ಅವರ ನಡುವೆ ಒಂದು ರೊಮ್ಯಾಂಟಿಕ್ ಅಟ್ರಾಕ್ಷನ್ ಇದೆ, ಇಬ್ರು ಹುಡುಗರು ಇದ್ರೆ ಅವರ ನಡುವೆ ರೊಮ್ಯಾಂಟಿಕ್ ಅಟ್ರಾಕ್ಷನ್ ಇದೆ ಅಂತಕ್ಕಂಥದ್ದು ನಾವೆಲ್ಲ ಹಳ್ಳಿ ಒಳಗಡೆ ಬೆಳೆದು ಬಂದವರು. ನಾವು ಪುರಾಣ ಕೇಳಲಿಕ್ಕೆ ಹೋದಾಗ, ನಾಟಕ ನೋಡ್ಲಿಕ್ಕೆ ಹೋದಾಗ ಒಬ್ರು ತೊಡೆ ಮೇಲೆ ಒಬ್ರು ಕೂತ್ಕೊಡೋದು, ಒಬ್ರನ್ನೊಬ್ರು ತಪ್ಕೊಂಡು ಕೂತ್ಕೊಳ್ಳೋದು, ಹೆಣ್ಮಕ್ಳು ಹೇಗೆ ಕೂತ್ಕೋತಿದ್ರು, ಗಂಡ್ಮಕ್ಳು ಹೇಗೆ ಕೂತ್ಕೋತಿದ್ರು. ಅವಾಗ ನಮಗ ಈ ಕಲ್ಪನೆ ಇರ್ಲಿಲ್ಲ ನಮಗೆ ಯಾವ್ದಂದ್ರೆ ಈ ಕ್ವೀರ್ ಅಂತಕ್ಕಂಥದ್ದು. ನನಗಂತೂ ಇತ್ತೀಚೆಗೆ ಅದ್ರ ಬಗ್ಗೆ ಗೊತ್ತಾಗಿದೆ. ಕೆಲವು ನನ್ನ ಸಂಶೋಧನಾ ವಿದ್ಯಾರ್ಥಿನಿಗಳು ಈ ವಿಷಯದ ಕುರಿತು ಸಂಶೋಧನೆ ಶುರು ಮಾಡಿದಾಗ ನನಗೆ ಅದರ ಕಡೆ ಗಮನ ಹೋಯಿತು. ಸೊ ಹಾಗಿರೋದಿಲ್ಲ. ಅವ್ರು ಹೇಳ್ತಾರೆ ಆಂಟೋನಿಯೋ ಬೆಸೇನಿಯೋ ನಡುವೆ ಇತ್ತು, ಹಾಗೆಲ್ಲ ಹೇಳ್ತಾರೆ. ಈಗ ತುಗ್ಲಕ್ ಮತ್ತು ಇನ್ನೊಂದಲ್ಲಿ ಪೊಲಿಟಿಕಲ್ ಅಡ್ವೈಸರ್ ಬರ್ತಾನೆ ತುಗ್ಲಕ್ ನಾಟಕದಲ್ಲಿ, ಅವ್ರ ನಡುವೆ ಕೂಡ ಲೈಂಗಿಕ ಸಂಬಂಧ ಇತ್ತು ಅಂತಕ್ಕಂಥ ರೀಡಿಂಗ್ಸ್ ಗಳೆಲ್ಲ ಇವೆ. ಈ ರೀಡಿಂಗ್ಸ್ ಗಳನ್ನ ನಾನು ತಳ್ಳಿ ಹಾಕೋದಿಲ್ಲ, ಆದ್ರೆ ನನಗೆ ಇದರಲ್ಲಿ ಬಹಳ ದೊಡ್ಡ ಆಸಕ್ತಿ ಇದರಲ್ಲಿ ಇಲ್ಲ. ಇಬ್ಬರು ಪುರುಷರು ಸೇರಿದರೆ ಅವರ ನಡುವೆ ರೊಮ್ಯಾಂಟಿಕ್ ಆದಂತ ಅಟ್ರಾಕ್ಷನ್ ಇತ್ತು ಅಂತ ಹೇಳೋದು ಬಹಳ ಕಷ್ಟ. ಶೇಕ್ಸ್ಪಿಯರ್ ಕೂಡ ಹೋಮೋಸೆಕ್ಷುವಲ್ ಆಗಿದ್ದ. ಅವನು ನೋಡ್ರಿ 154 ಸುನಿತಗಳಲ್ಲಿ 124 ಸುನಿತಗಳು ಗೆಳೆಯನ ಬಗ್ಗೆ ಇದಾವೆ. ಅವನು ಗೆಳೆಯನನ್ನ ಹೊರಡಿಸುವ ರೀತಿಯನ್ನ ನೋಡಿದ್ರೆ ನಮ್ಗನಿಸ್ತದೆ ಹಿ ಮೈಟ್ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಹಿಸ್ ಫ್ರೆಂಡ್ ಅಂತ ಹೇಳಿ ನಮ್ಗೆಲ್ಲ ಅನಿಸ್ತದೆ. ಅಕಸ್ಮಾತ್ ಅಂತ ಒಂದು ಅಟ್ರಾಕ್ಷನ್ ಇದ್ರೂ ಕೂಡ ಇರಬಹುದು. ಅದರ ಬಗೆಗೆ ನಾನು ತಾತ್ವಿಕ ಮತ್ತು ನೈತಿಕ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಮಾತನಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿದಾಯ ನೀಡ್ತೇನೆ. ಆಗ್ಲೇ ಸಮಯ 7:23 ಆಗಿದೆ. ದೆಹಲಿಯ ಏರ್ಪೋರ್ಟ್ ನಲ್ಲಿ ಕುಳಿತಿದ್ದೇನೆ. ಅಕ್ಕಪಕ್ಕದಲ್ಲಿ ಜನರು ನನ್ನನ್ನೇ ನೋಡ್ತಾ ಇದ್ದಾರೆ. ಹೀಗಾಗಿ ನನ್ನ ಮಾತುಗಳನ್ನ ನಾನು ಮುಟುಕುಗೊಳಿಸೋದು ಉಳಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಮಾತೇನಂತಂದ್ರೆ, ಇವತ್ತಿನ ಉಪನ್ಯಾಸ ಬಹಳ ಮಹತ್ವದ ಉಪನ್ಯಾಸ. ಆದ್ರೆ ಶೇಕ್ಸ್ಪಿಯರ್ನ ಈ ನಾಟಕದ ಬಗ್ಗೆ ಸುಮಾರು 10 ಉಪನ್ಯಾಸಗಳನ್ನ ನಾವು ಏರ್ಪಡಿಸಬಹುದು. ಒಂದು ಉಪನ್ಯಾಸ ಕೇವಲ ಅಥೆಲೋ ಡೆಸ್ಡೆಮೊನಾ ಇವರ ಸಂಬಂಧದ ಬಗ್ಗೆ, ಆಮೇಲೆ ಅಥೆಲೋ ಇಯಾಗೋ ಇವರ ನಡುವಿನ ಸಂಬಂಧದ ಬಗ್ಗೆ, ಅಥೆಲೋ ಮತ್ತು ಕ್ಯಾಶಿಯೋ ಇವರ ನಡುವಿನ ಸಂಬಂಧದ ಬಗ್ಗೆ, ಹೀಗೆ ಅನೇಕ ಉಪನ್ಯಾಸಗಳನ್ನ ನಾವು ಏರ್ಪಾಡು ಮಾಡಬಹುದು. ಒಂದೇನಂತಂದ್ರೆ, ಈ ನಾಟಕದಲ್ಲಿ ಶೇಕ್ಸ್ಪಿಯರ್ನ ಎಲ್ಲಾ ಮಹಿಳಾ ಪಾತ್ರಗಳನ್ನ, ಸ್ತ್ರೀ ಪಾತ್ರಗಳನ್ನ ನಾವು ಗಮನಿಸಿದ್ರೆ ಡೆಸ್ಡೆಮೊನಾ ಅದರಲ್ಲ, ಶಿ ಇಸ್ ದಿ ಮೋಸ್ಟ್ ಇನ್ನೋಸೆಂಟ್ ಆಫ್ ಆಲ್ ವಿಮೆನ್ ಕ್ಯಾರೆಕ್ಟರ್ಸ್ ಆಫ್ ಶೇಕ್ಸ್ಪಿಯರ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತದೆ. ಹಿ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಎ ಮೋರ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ದೆನ್ ಡೆಸ್ಡೆಮೊನಾ ಅನ್ನೋದು ಒಂದು. ಈ ಮುಗ್ಧತೆ, ಯಾರು ಮುಗ್ಧರಾಗಿರ್ತಾರೆಯೋ, ಯಾರು ಅಪ್ಪಟ ಮುಗ್ಧರಾಗಿರ್ತಾರೆಯೋ, ಯಾರಲ್ಲಿ ಗರಿಷ್ಠ ಮಟ್ಟದ ಮುಗ್ಧತೆ ಇರ್ತದೆಯೋ, ಅವರು ಜೀವನದಲ್ಲಿ ಕೆಲವು ಹಿಂಸೆಗಳನ್ನ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಯಾವ ಸಮಾಜವು ಮುಗ್ಧರನ್ನ, ಅಮಾಯಕರನ್ನ, ಅಬಲೆಯರನ್ನ ಸರಿಯಾಗಿ ನೋಡ್ಕೊಳ್ತದೆ ಅಂತಿಲ್ಲ. ಸುಮ್ಮನೆ ನಾವು ಭಾರತ ಅನ್ಬೇಕಾದ ಅಗತ್ಯ ಇಲ್ಲ. ಇಡೀ ಜಗತ್ತು ಆಗಿದೆ, ಮನುಷ್ಯ ಜಗತ್ತು ಆಗಿದೆ. ಈ ನಾಟಕದಲ್ಲಿ 2 ಮುಗ್ಧ ಪಾತ್ರಗಳು, ಒಂದು ಕ್ಯಾಶಿಯೋ, ಇನ್ನೊಂದು ಡೆಸ್ಡೆಮೊನಾ. ಈ 2 ಪಾತ್ರಗಳು ಈ ನಾಟಕದಲ್ಲಿ ಸಾಕಷ್ಟು ಹಿಂಸೆಯನ್ನ ಅನುಭವಿಸ್ತವೆ. ಅವಳು ಸತ್ಯ ಹೋಗ್ಬಿಡ್ತಾಳೆ, ಕೊಲೆ ಆಗ್ಬಿಡ್ತಾಳೆ ಡೆಸ್ಡೆಮೊನಾ. ಹೀಗೆ ಈ ನಾಟಕವನ್ನ, ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, ದಿಸ್ ಈಸ್ ಒನ್ ಮೇಜರ್ ನಾನ್ ಪೊಲಿಟಿಕಲ್ ಟ್ರಾಜಿಡಿ ಆಫ್ ಶೇಕ್ಸ್ಪಿಯರ್. ಇಲ್ಲಿ ರಾಜಕೀಯದ ಚರ್ಚೆ ಇಲ್ಲ. ಶಕ್ತಿ ಯಾವುದನ್ನ ಪವರ್ ಪೊಲಿಟಿಕ್ಸ್ ಅಂತೀವಲ್ಲ, ಪವರ್ ಪೊಲಿಟಿಕ್ಸ್ ಡಿಸ್ಕಷನ್ ಈ ನಾಟಕದಲ್ಲಿ ಎಲ್ಲೂ ಆಗೋದಿಲ್ಲ. ಇದರ ವಸ್ತುವಿನೇ ಸಂಪೂರ್ಣವಾಗಿ ಬೇರೆ ಇದೆ. ಹೆಮ್ಲೆಟ್ ನಲ್ಲಿ ಆಗ್ತದೆ,
ಕಿಂಗ್ ಲಿಯರ್ದಲ್ಲಿ ಆಗ್ತದೆ, ಅಥ್ಯೂಲದಲ್ಲಿ ಆಗ್ತದೆ, ಜೂಲಿಯಸ್ ಸೀಸರ್, ಆಂಟನಿ ಕ್ಲಿಯೋಪಾಟ್ರಾ, ಅವನು ಆಲ್ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲೆಲ್ಲ ಕಡೆ ಶಕ್ತಿ ರಾಜಕಾರಣದ ಬಗ್ಗೆ, ರಾಜಕೀಯ ವರಸೆಯ ಬಗ್ಗೆ, ರಾಜಕೀಯ ಹಿಂಸೆಯ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು, ಸಂಘಟನೆಗಳನ್ನ ನಾವು ಕಾಣ್ಬೋದು. ಆದ್ರೆ ಒಥೆಲ್ಲೋ ನಾಟಕದಲ್ಲಿಲ್ಲ. ಇದು ಪರಿಶುದ್ಧವಾದ, ಅಂದ್ರೆ ಶುದ್ಧ ಕೌಟುಂಬಿಕ ಟ್ರಾಜಿಡಿ. ಇಟ್ಸ್ ಪ್ಯೂರ್ ಫ್ಯಾಮಿಲಿ ಟ್ರಾಜಿಡಿ ಈ ನಾಟಕ. ಹೀಗಾಗಿ ಈ ನಾಟಕದ ಓದು, ಈ ನಾಟಕದ ಅಧ್ಯಯನ, ಈ ನಾಟಕದ ಚರ್ಚೆ ನಮ್ಮಲ್ಲಿ ಮನುಷ್ಯ ಜಗತ್ತಿನ ಬಗ್ಗೆ, ಮನುಷ್ಯರ ಸಂಬಂಧಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಗಂಡು ಹೆಣ್ಣಿನ ನಡುವಿನ ಸಂಬಂಧದ ಬಗ್ಗೆ ಅನೇಕ ಹೊಸ ಹೊಸ ಸಂಗತಿಗಳನ್ನ ನಮ್ಮ ಗಮನಕ್ಕೆ ತರುತ್ತದೆ. ಇಂತಹ ಮಹತ್ವದ ನಾಟಕದ ಕುರಿತು ಪೂಜಾ ಹಳಿಯಾಳ್ ಅವರು ಬಹಳ ಅದ್ಭುತವಾಗಿ 1 ಗಂಟೆ ಮಾತನಾಡಿದ್ರು. ಪೂಜಾ, ಯು ಫೀಲ್ ಪ್ರೌಡ್ ಆಫ್ ಯುವರ್ ಕನ್ನಡ. ಆಮೇಲೆ ಕರ್ನಾಟಕದಲ್ಲಿ ಕಳೆದ 100 ವರ್ಷಗಳ ಇತಿಹಾಸ, ಕನ್ನಡ ಸಾಹಿತ್ಯದ 100 ವರ್ಷಗಳ ಇತಿಹಾಸವನ್ನ ನೀವು ನೋಡಿದ್ರೆ, ಕನ್ನಡದಲ್ಲಿ ಬಹಳ ಹೆಚ್ಚು ಕೆಲಸ ಮಾಡಿದವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಇಂಗ್ಲಿಷ್ ಓದ್ಕೊಂಡವರು, ಇಂಗ್ಲಿಷ್ ಪ್ರಾಧ್ಯಾಪಕರಾದವರು ಕನ್ನಡದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಅದನ್ನೆಲ್ಲ ನೀವು ಮುಂದುವರ್ಸ್ಕೊಂಡು ಹೊರಟಿದ್ರಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. Thank you. ಧನ್ಯವಾದಗಳು. Encouragement is always welcome, and I think it's only because of your trust in my Kannada that I'm moving forward. Thank you so much. Madam Pooja, Dr. Pooja, this is Dr. Balgurmurthy. Yes. Congratulations, you spoke well. I'm Thank you, sir. happy to listen to you. Yes. But ನನಗೆ ಒಂದು just for sharing, poetic justice in Shakespearean plays ಅನ್ನೋದು ನನಗೆ ಅದೇನೋ ಇಟ್ಸ್ ನಾಟ್ ದಟ್ ರೆಲೆವೆಂಟ್ ಅನ್ಸುತ್ತೆ. ಆ ನೆಲೆಯಿಂದ ನಾವು ಶೇಕ್ಸ್ಪಿಯರ್ ನಾಟಕಗಳನ್ನ ನೋಡ್ಲಿಕ್ಕೆ ಆಗಲ್ಲ. ವೆರಾಸ್ ಇನ್ ಆಲ್ ಅದರ್ ಕ್ಲಾಸಿಕ್ಸ್, ಮೇ ಬಿ ಇಂಡಿಯನ್ ಕ್ಲಾಸಿಕ್ಸ್, ಏನೇ ಅದರ್ ಕ್ಲಾಸಿಕ್ಸ್, ಅದಿದೆ. ದ ಪೊಯಿಟಿಕ್ ಜಸ್ಟಿಸ್ ಅನ್ನೋದನ್ನ ನಾವು ವಿ ಟೇಕ್ ಇಟ್ ಅಪ್ ಫಾರ್ ದಿ ಇಂಟರ್ಪ್ರಿಟೇಷನ್. ಅದೇ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅದು ಅಂತ ಜೀನಿಯಸ್ ರೈಟರ್ ಅವನು, ಅದೇನೋ ಅದು ಮುಖ್ಯ ಅನ್ಸಲ್ಲ ಅವನು ಕಟ್ಕೊಡುವಂತ ಶಿಲ್ಪ, ನಾಟಕದ ಏಸ್ಥೆಟಿಕ್ಸ್ ನ. ಯಾಕಂದ್ರೆ ಉದಾಹರಣೆಗೆ ನಮ್ಮ ಕುಮಾರರಾಮ ಏನಿತ್ತು, ಅವನ ಮೇಲೆ ಒಂದು ಅಪವಾದ, ಅವಳು ಚಿಕ್ಕಮ್ಮನ್ನೇ ಅವನು ಆತರ ಕೆಟ್ಟ ದೃಷ್ಟಿನ ನೋಡದೇ ಇದ್ರು ಅಲ್ಟಿಮೇಟ್ಲಿ ಬಿಕಮ್ಸ್ ಎ ಸ್ಕೇಪ್ ಗೋಟ್. ಅಥವಾ ಅಷ್ಟಾವಂಕ್ರ, ಅಮೃತಮತಿ ಅಷ್ಟಾವಂಕ್ರದಲ್ಲಿ ಅವಳ ಗಂಡ ಎಷ್ಟು ಇನ್ನೋಸೆಂಟ್ ಅಂತ ಗೊತ್ತಿದೆ. ಅಥವಾ ನಮ್ಮ ಆಲ್ನಹಳ್ಳಿ ನಾಟಕಗಳಲ್ಲಿ ಪ್ರಸಂಗನ ಗೆಂಡೆತಿಮ್ಮದಲ್ಲಿ ಅವನು ಗೆಂಡೆತಿಮ್ಮ ಎಷ್ಟು ಇನ್ನೋಸೆಂಟು, ಆದ್ರೆ ಅವಳಿಗೆ ಅವಳ ಏನು ಪರ್ವರ್ಷನ್ ಅಂತ ದೊಡ್ಡ ತಪ್ಪು ಅನ್ಸೋದಿಲ್ಲ ಅವ್ರಿಗೆಲ್ಲ. ಅಲ್ಟಿಮೇಟ್ಲಿ ಅವರು ಆ ಸಾವುಗಳೆಲ್ಲ ಏನ್ ತೋರಿಸ್ತವೆ ಅಂದ್ರೆ ಒಂಥರ ಅದೊಂದು ಪೊಯಿಟಿಕ್ ಜಸ್ಟಿಸ್ ಇರ್ಬೋದೇನೋ ಅಂತ ಒಂದು ನೆಲೆಯಿಂದ ನೋಡ್ಬೋದು. ಬಟ್ ಇದು ಎಂತ ಗ್ರೇಟ್ ಕ್ಲಾಸಿಕ್ ಅಂದ್ರೆ ಇಲ್ಲಿ ಪೊಯಿಟಿಕ್ ಜಸ್ಟಿಸ್ ಅನ್ನೋದು ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಟೇಕ್ ಅಪ್ ದಿಸ್ ಡಿಬೇಟ್ ಇನ್ ಶೇಕ್ಸ್ಪಿಯರ್ ಪ್ಲೇಸ್. ಡು ಯು ಅಗ್ರಿ ವಿತ್ ಮೀ? Yes, very, very, very relevant. Because ನಾವು ಕಿಂಗ್ ಲಿಯರ್ ನೋಡಿದಾಗ, ವಿಚ್ ಇಸ್ ಕನ್ಸಿಡರ್ಡ್ ದ ಗ್ರೇಟೆಸ್ಟ್ ಆಫ್ ದ 4 ಟ್ರಾಜಿಡಿ, ಅಲ್ಲಿ ಕಾರ್ಡಿಲಿಯನ್ ಸಾವನ್ನ ನೀವು ಹೇಗೆ, ಹೌ ವಿಲ್ ಯು ಡಿಬೇಟ್ ಅಬೌಟ್ ಇಟ್? ಆಗದೇ ಇಲ್ಲ ಅಲ್ಲಿ. ಸೊ ಪೊಯೆಟಿಕ್ ಜಸ್ಟಿಸ್ ಅನ್ನ ಪ್ರೊಬ್ಯಾಬ್ಲಿ ಇಟ್ಕೊಂಡು ಶೇಕ್ಸ್ಪಿಯರ್ ನ ನೋಡಕ್ ಆಗೋದಿಲ್ಲ ಅಂತ ನನಗೂ ಕೂಡ ಅನ್ಸುತ್ತೆ. ಬಿಕಾಸ್ ಅಟ್ ದಿ ಎಂಡ್ ಡೆಸ್ಟಿಮೋನಾದ್ ಏನೂ ಪ್ರಾಬ್ಲಮ್ ಇರ್ಲಾರ್ದೆ, ಅವಳು ಅತಿಯಾಗಿ ತನ್ನ ಗಂಡನನ್ನ ಪ್ರೀತಿಸಿದ್ದೆ ಅವಳಿಗೆ ಮುಳುವಾಯ್ತೇನೋ ಅನ್ನೋ ರೀತಿಯಲ್ಲಿ ಆಕೆಗೆ ಸಾವಾಗ್ತದೆ. ಎಲ್ಲೂ ಕೂಡ ಇಡೀ ಪ್ಲೇಯನ್ನಲ್ಲೂ ಕೂಡ ಆಕೆ ಒಂದು ತಪ್ಪು ಮಾತನ್ನು ಕೂಡ ಒಥೆಲ್ಲೋ ಬಗ್ಗೆ ಆಕೆ ಆಡೋದಿಲ್ಲ. ಗುಡೋನರ್ ಸರ್ ಇದನ್ನ ಹೇಳಿದ್ರು. ಎಮೇಲಿಯಾ ಮತ್ತೆ ಅವಳ ಕನ್ವರ್ಸೇಷನ್, ಪ್ರೈವೇಟ್ ಕನ್ವರ್ಸೇಷನ್, ಇಬ್ರು ಹೆಣ್ಮಕ್ಳು ಕೂತ್ಕೊಂಡು ಮಾಡುವಂತ ಒಂದು ಕನ್ವರ್ಸೇಷನ್, ಅಲ್ಲಿ ಆದ್ರೂ ಕೂಡ ಎಲ್ಲಿನೋ ನಾವು ನೋಡಬಹುದಾಗಿತ್ತೇನೋ. ಆಮೇಲೆ ಒಂದ್ ಸೀನ್ ಬರ್ತದೆ ಅಲ್ಲಿ, ಆಕೆನ ಎಲ್ಲರೆದ್ರಿಗೂನು ಸಭೆಯಲ್ಲಿ ಒಥೆಲ್ಲೋ ಆಕೆ ಕಪಾಳ ಹೊಡಿತಾನೆ. ಅವಾಗ ಎಲ್ರೂ ಒಂಥರ ಮುಜುಗರ ಆಗ್ತದೆ. ಅದು ಆ ಕಡೆ ಲೊಡೋವಿಕೋ ಬಂದಿರ್ತಾನೆ ಅವನು ವೆನಿಸ್ ನಿಂದ. ಅವನು ಕೂಡ ಹೇಳ್ತಾನೆ, ಯಾಕೆ ಒಥೆಲ್ಲೋ ಹೀಗಾಗಿದ್ದಾನೆ, ನೀನು ಆಕೆ ಕ್ಷಮೆ ಕೇಳ್ಬೇಕು, ಇದು ತಪ್ಪು ನಿಂದು ಅಂತ ಸಭೆಯಲ್ಲಿನೇ ಹೇಳ್ತಾನೆ. ಆದ್ರೆ ಅವನ್ ಕ್ಷಮೆ ಕೇಳಲ್ಲ. ಆಮೇಲೆ ನೀನ್ ಹೋಗು ಮನೆಗೆ ಅಂದಾಗ ಆಕೆ ಹೋಗ್ತಿರ್ತಾಳೆ. ಹೋಗುವಾಗ ಅವನ್ ಹೇಳ್ತಾನೆ, ಆಕೆನ್ ಕರಿ, ಸ್ವಲ್ಪ ಆಕೆನ್ ಕರಿ, ವಾಪಸ್ ಕರಿ, ಆಕೆ ಅಳ್ತಾ ಹೋಗ್ತಾ ಇದ್ದಾಳೆ, ಕರಿ ಅಂದಾಗ ಬೆಸ್ಟ್ರಸ್ ಅಂತಾನೆ. ವಾಪಸ್ ಮತ್ತೆ ತಿರ್ಗಿ ನೋಡ್ತಾಳೆ ಡೆಸ್ಡಿಮೋನಾ, ಅಂಡ್ ಓ ಎಸ್ ಲಾರ್ಡ್ ಅಂತಾಳೆ. ಅಂದ್ರೆ ಅಷ್ಟು ಕಪಾಳ ಮೋಕ್ಷ ಮಾಡಿಸ್ಕೊಂಡು ಬರೀ ಸಭೆಯಲ್ಲಿ ಆಕೆಗೆ ಅಸಹ್ಯ ಆದಾಗ, ಅದು ದೊಡ್ಡ ಸೆನೇಟರ್ನ ಮಗಳಕ್ಕೆ, ಅಂತ ಒಂದು ಹೆಣ್ಮಗಳಿಗೆ ಇನ್ಸಲ್ಟ್ ಫೀಲ್ ಆದ್ರೂ ಕೂಡ ಆಕೆ ಅಳ್ತಾ ಇದ್ರು. ಇಟ್ ಇಸ್ ಡೀಪ್ಲಿ ಹರ್ಟ್.
ಆದ್ರೂ ಆಕೆ ತಿರುಗಿ ನೋಡಿ ಎಸ್ ಮೈ ಲಾರ್ಡ್ ಅನ್ನೋದಿದೆಯಲ್ಲ, ಇದು ಸಾಕ್ಷಿ ಅವಳು ಎಷ್ಟು ಒಳ್ಳೆ ಹೆಂಡತಿ ಆಗಿದ್ಲು, ಎಷ್ಟು ಅವನನ್ನ ಪ್ರೀತಿಸ್ತಾ ಇದ್ಲು ಅಂತ ಹೇಳಿ. ಆದ್ರೆ ಒಥೆಲ್ಲೋ ಕಳ್ಕೊಂಡ್ಮೇಲೆ ಅವನಿಗೆ ಅರಿವಾಗ್ತದೆ ತಾನು ಏನನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ಐ ಡೋಂಟ್ ನೋ, ಸಂಶಯ ಯಾವ ದುರಂತವನ್ನ, ಎಂತ ದುರಂತನ್ನ ಇಂತಕ್ಕೆ ಈಡ್ ಮಾಡಬಹುದು ಮನುಷ್ಯನನ್ನ ಅಂತ ತೋರ್ಸೋಕೋಸ್ಕರ ಐ ಥಿಂಕ್ ಶೇಕ್ಸ್ಪಿಯರ್ ಅಲ್ಲಿ ಪೊಯೆಟಿಕ್ ಜಸ್ಟಿಸ್ ಯೂಸ್ ಮಾಡಿದ್ರೆ ಅದು ಅವನ ಉದ್ದೇಶ ಈಡೇರ್ತಾ ಇರ್ಲಿಲ್ಲ ಅನ್ಸುತ್ತೆ. ಆಲ್ ಫೋರ್ ಟ್ರಾಜಿಡೀಸ್. ಒನ್ ಮೋರ್ ಐ ವಿಶ್ ಟು ಶೇರ್ ಒನ್ ಮೋರ್ ಥಿಂಗ್ ಮೇಡಮ್. ಎಸ್, ಅವನು ಬ್ಲಾಕ್ ಆಗಿದ್ದ, ಮೇ ಬಿ ಇಟ್ಸ್ ಕ್ವೈಟ್ ಆಕ್ಸಿಡೆಂಟಲ್ ಅದು. ಆದ್ರೆ ಇಂಪ್ರೆಷನ್ ಹೇಗೆ ಕ್ಯಾರಿ ಆಗುತ್ತೆ ಅಂದ್ರೆ ಆಫ್ಟರ್ ದಿ ದಿ ಎಂಟೈರ್ ರೀಡಿಂಗ್ ಆಫ್ ದಿ ಪ್ಲೇ, ಕರಿಯರ್ ಎಲ್ಲ ಹೀಗೆ ಬಿಳಿಯರು ಒಂದ್ ರೀತಿ ಸುಪೀರಿಯರ್ಸ್ ದೇ ಆರ್ ಗುಡ್ ಎನ್ನುವಂತ ಒಂದು ರಾಂಗ್ ಇಂಪ್ರೆಷನ್ ನ ಶೇಕ್ಸ್ಪಿಯರ್ ಏನಾದ್ರು ಇಂಟೆನ್ಷನಲಿ ಕ್ಯಾರಿ ಮಾಡ್ದ ಅಂತ ಅನ್ಸೋದಿಲ್ಲ. ಬಟ್ ನಾವು ರೀಡರ್ಸ್ಗೆ ಅನ್ಸ್ಬಿಡುತ್ತೆ ಅದು. ಎಸ್ಪೆಷಲಿ ವೈಟ್ಸ್ ಆಗಿದ್ರೆ, ಈಗ ನಮ್ಮ ಮರಾಠ ರೆಜಿಮೆಂಟ್ ಅಲ್ಲಿ ಯಾರು ಮಹಾರ್ ರೆಜಿಮೆಂಟ್ ಇತ್ತು ಅವರೆಲ್ಲ ಕರಿಯರ್ ಆಗಿದ್ರು. ನಮಗೆ ಬ್ಲಾಕ್ ಲಿಟ್ರೇಚರ್ ಹೀರೋಯಿಸಂ ಬಗ್ಗೆ ಬಹಳಷ್ಟು ಹೇಳುತ್ತೆ. ವಿ ಆರ್ ಪ್ರೌಡ್ ಆಫ್ ದ ಬ್ಲಾಕ್ ಲಿಟ್ರೇಚರ್. ಆದ್ರೆ ಈ ಬಿಕಾಸ್ ಒಥೆಲ್ಲೋ ವಾಸ್ ಎ ಬ್ಲಾಕ್, ಅದೊಂದು ಒಂದು ಒಂದು ರಾಂಗ್ ಇಂಪ್ರೆಷನ್ ನ ನಮ್ಮ ಎಸ್ಪೆಷಲಿ ರೀಡರ್ಸ್ ಶ್ರೋತೃಗಳು ಕ್ಯಾರಿ ಮಾಡ್ತಾರೆ. ಯಾಕಂದ್ರೆ ನಾವು ಇಂಟರ್ಪ್ರಿಟ್ ಮಾಡುವಾಗ ಇದು ಬಂದ್ಬಿಡುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ. ಸಚ್ ಎ ಫೇರ್ ಲೇಡಿ ಗಾಟ್ ಬಿಟ್ರೇಡ್ ಬೈ ದಿಸ್ ಫೆಲೋ ಬ್ಲಾಕ್ ಅಂತ ಹೇಳುವಂತದ್ದು. ಇಟ್ಸ್ ಎ ವೆರಿ ಎರಾಟಿಕ್ ಅಂಡ್ ಬ್ಲಂಡರ್ ಮೆಸೇಜ್ ಕ್ಯಾರಿ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಹೌದು ಸರ್, ಇದಕ್ಕೆ ಪೂರಕವಾದಂತ ಡೈಲಾಗ್ಸು ಇದ್ದಾಳೆ. ಎಮಿಲಿಯಾ ಪದೇ ಪದೇ ಹೇಳ್ತಾಳೆ, ನಿನ್ನಂತ ಕರಿಯನ್ನ ಆಕೆ ಪ್ರೀತಿ ಮಾಡಿದ್ದೆ ತಪ್ಪಾಯ್ತಲ್ಲ, ಅವಳು ದೊಡ್ಡ ಮಹಾ ತಪ್ಪು ಮಾಡಿದ್ಲು ಅನ್ನುವಂಥದ್ದು. ನೀನ್ ಡೆವಿಲ್, ದ ಬ್ಲಾಕ್ ಇಸ್ ರಿಲೇಟೆಡ್ ಟು ಡೆವಿಲ್. ಪದೇ ಪದೇ ಡೆವಿಲ್ ಬರ್ತದೆ, ಬ್ಲಾಕ್ ವೈಟ್ ರಿಪಿಟೇಟಿವ್ ಆಗಿ ಆಲ್ಮೋಸ್ಟ್. ಅವ್ನ್ ತನಗ್ ತಾನೇ ಹೇಳ್ತಾನೆ, ಅಯ್ಯೋ ಇವಳು ಕೆಟ್ಟ ಹೋಗ್ಬಿಟ್ಲಲ್ಲ, ಕೆಟ್ಟ ಹೋಗಿ ನನ್ನ ಕರಿ ಮಾರಿಯ ತರ ಈಗಿನೂ ಆಗ್ಬಿಟ್ಲಲ್ಲ, ನನ್ನ ಬಿಳಿಯ ಪ್ಯೂರ್ ಹೆಂಡತಿ ನನ್ನ ಕರಿ ಮಾರಿಯ ತರ ಈಗಿನೂ ಕೆಟ್ಟೋಗ್ಬಿಟ್ಲಲ್ಲ ಅಂತ ಅವ್ನ್ ತಾನೇ ಅನ್ಕೊಡ್ತಾನೆ. ಸೊ ಇದನ್ನ ನಾವು ನೋಡ್ಬಿಟ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಅವನಿಗೆ ಆ ಒಂದು ತಾನು ಕರಿಯ ಅನ್ನುವ ಪ್ರಜ್ಞೆ ಅಥವಾ ಅನಾಥ ಪ್ರಜ್ಞೆ, ಏಲಿಯನೇಷನ್ ಅಂತ ನಾವೇನ್ ಹೇಳ್ತೀವಿ, ಅದು ಅವನಿಗಿತ್ತೋ ಏನೋ ಅನ್ಸುವಷ್ಟು ಎವಿಡೆನ್ಸಸ್ ನಮ್ಗೆ ಸಿಗ್ತದೆ. ಆದ್ರೆ ಇದನ್ನ ಶೇಕ್ಸ್ಪಿಯರ್ ಪ್ರಜ್ಞಾಪೂರ್ವಕವಾಗಿ ಬರ್ದಿದಾನೋ ಇಲ್ವೋ, ಇಟ್ ಇಸ್ ಕ್ವಶನಬಲ್. ಯಾಕಂದ್ರೆ ಶೇಕ್ಸ್ಪಿಯರ್ ಅವನು ಒಂದೊಂದು ನಕಾರಾತ್ಮಕ ಗುಣಗಳನ್ನ ಡಿಸೆಕ್ಟ್ ಮಾಡಿ ನಮ್ಮ ಮುಂದೆ ಇಡೋ ಪ್ರಯತ್ನದಲ್ಲಿ ಇದನ್ನ ಮಾಡಿದ್ರು ಅನ್ಸುತ್ತೆ. ಆಮೇಲೆ ನಾನು ಓದ್ತಾ ಲಿಟ್ರೇಚರ್ ಅನ್ನ ಓದ್ತಾ ಹೋದಾಗ ಐ ರಿಯಲೈಸ್ಡ್ ಬಹಳಷ್ಟು ಜನ ಮಧ್ಯ 19th ಸೆಂಚುರಿಯಲ್ಲಿ ಕರಿಯರೇ ಆ ಒಥೆಲ್ಲೋ ನಿಗ್ರೋಗಳೇ ಆ ಒಥೆಲ್ಲೋ ಒಥೆಲ್ಲೋ ಪಾತ್ರವನ್ನ ವಹಿಸಿದ್ರು ಅಂತ ಹೇಳಿ. ಆಮೇಲೆ ಕೆಲವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಆ ಕರಿಯನಾಗಿ ಒಥೆಲ್ಲೋ ಕ್ಯಾರೆಕ್ಟರ್ ನ ಪ್ರದರ್ಶನ ಮಾಡಿದ್ಮೇಲೆ ಅವರೆಲ್ಲ ದಂಗೆ ಎದ್ರು, ಸಿಟ್ಟು ಬಂತಂತ ಅವ್ರಿಗೆ. ಸೊ ಇದರ ವಿರೋಧವಾಗಿನೂ ಕೂಡ ಕೆಲವಷ್ಟು ಮಾಡಿದ್ದಾರೆ. ಫೆಮಿನಿಸ್ಟ್ ಕೂಡ ಇದನ್ನ ಬೇಸ್ಡ್ ಆಗಿಟ್ಕೊಂಡು ಬೇರೆ ರೀತಿ ಇಂಟರ್ಪ್ರಿಟೇಷನ್ ಬರೋ ಹಾಗೆ ಅನೇಕ ನಾಟಕಗಳನ್ನ ಮಾಡಿದ್ದಾರೆ. ಫಿಲ್ಮ್ಸ್ ಗಳಾಗಿದ್ದಾವೆ, ಓಂಕಾರ ಆಗಿರ್ಬೋದು, ಮಲಯಾಳಂ ಅಲ್ಲಿ 2 ಫಿಲ್ಮ್ಸ್ ಆಗಿದಾವೆ ಅಂತ ನಾನು ಕೇಳ್ಪಟ್ಟೆ. ಸೊ ಈ ರೀತಿ ಫಿಲ್ಮ್ಸ್ ಗಳು ಅನೇಕ ಇದಾವೆ ಸರ್. ಇದನ್ನ ಅದೇ ನಾವು ಹೇಗೆ ಲೆನ್ಸ್ ಗಳು ನಮ್ಮ ಡೆವಲಪ್ ಆಗ್ತಾ ಇದಾವೆ, ಕ್ರಿಟಿಕಲ್ ಲೆನ್ಸಸ್, ದೃಷ್ಟಿಕೋನಗಳು, ಆ ರೀತಿ ಅದರ ಇದನ್ನು ಕೂಡ ಆಗ್ತಾ ಇದೆ. ಅಲ್ಲ ಮ್ಯಾಮ್, ಅಲ್ಟಿಮೇಟ್ಲಿ ಒಂದು ಬ್ಯೂಟಿಫುಲ್ ಕಾಮೆಂಟ್ ಇದೆ. ಏನಂದ್ರೆ ಮನುಷ್ಯನಲ್ಲಿರುವಂತ ಭಾವನೆಗಳೇ ಅಥವಾ ಮನುಷ್ಯನಲ್ಲಿರುವಂತ ಪ್ರಜ್ಞೆಗಳ ವಿವಿಧ ರೂಪಗಳೇ ಈ ತರದ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಒಂದು ಸೈಕಲಾಜಿಕಲ್ ಒಂದು ಬೆಸ್ಟ್ ಒಂದು ಜಸ್ಟಿಫಿಕೇಶನ್ ಕೊಡ್ತೇವೆ. ಆದ್ರೆ ಬಿಯಾಂಡ್ ನಾವು ಕಲ್ಚರಲ್ ಪಾಲಿಟಿಕ್ಸ್ ಮಾತಾಡುವಾಗ, ರೇಷಿಯಲ್ ಪಾಲಿಟಿಕ್ಸ್ ಮಾತಾಡುವಾಗ ಇದೊಂದು ಇಂಪಾರ್ಟೆಂಟ್ ಐಡಿಯಾ ಅನ್ಸುತ್ತೆ. ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಮಿ 1 minute, ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದಾಳೆ, ಸಿ ಆಫ್ ಮಾಡ್ಬೇಕು 1 minute. ಬಸವರಾಜ್ ಅವ್ರನ್ನ ಕೇಳ್ತಾ ಇದ್ದೇನೆ, ವಾಟ್ ಡು ಯು ಸೇ ಪ್ರೊಫೆಸರ್? ಯಾವ್ದ್ರ ಬಗ್ಗೆ ಅಂದ್ರೆ ನೀವು ಮನುಷ್ಯನ ಸುಪ್ತ ಭಾವನೆಗಳೇ ಶೇಕ್ಸ್ಪಿಯರ್ನ ಎಲ್ಲಾ ಕ್ಯಾರೆಕ್ಟರ್ಸ್ ಅಂತ ಹೇಳುವಂತದ್ದು ಒಂದು ನೆಲೆಯ ಚರ್ಚೆ ಆಗಲಿ. ಆದ್ರೆ ರೇಷಿಯಲ್ ರಾಜಕಾರಣ ಮಾತಾಡುವಾಗ ಈ ಕರಿಯ ಬಿಳಿಯ ಅನ್ನುವಂಥದ್ದು ಒಂದು ದೊಡ್ಡ ಪೊಲಿಟಿಕಲ್ ಇದೆ, ಒಂದು ಪೊಲಿಟಿಕಲ್ ರಾಜಕಾರಣ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಎಸ್ಪೆಷಲಿ ಈ ನಾಟಕ ಬಹಳ ಕಾಂಟ್ರವರ್ಷಿಯಲ್ ಅನ್ಸುತ್ತೆ. ಆ ನೆಲೆಯಲ್ಲಿ ನಾವು ಇವತ್ತಿಗೂ ನಾವು ದಲಿತ ಸಾಹಿತ್ಯವನ್ನು ಓದುವಾಗ ಅದು ಕುವೆಂಪು ಸಾಹಿತ್ಯದಲ್ಲಿ ದಲಿತ ಪಾತ್ರಗಳ ಚಿತ್ರೀಕರಣ ಅದನ್ನ ನಮ್ಮ BK ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಬಟ್ ಆ ತರದ ಒಂದು ಇನ್ಸೈಟ್ಸ್ ನ ನಾವು ಮಾತಾಡ್ಬೋದೇನೋ ಅನ್ಸುತ್ತೆ. ವಾಟ್ ಡು ಯು ಸೇ? ಇಲ್ಲ, ಸರಿ ಇದೆ ನಿಮ್ದು. ಬಾಲ್ಗೂರ್
ಮೂರ್ತಿ ಸರ್, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ಶೇಕ್ಸ್ಪಿಯರ್ ತನ್ನ ಒಂದು 3-4 ನಾಟಕಗಳಲ್ಲಿ ಈ ರೇಸಿಯಲ್ ಕಾನ್ಫ್ಲಿಕ್ಟ್ ತರ್ತಾನೆ. ಅದು ಟೆಂಪೆಸ್ಟ್ ಆಗಿರ್ಬೋದು, ದಿ ಮರ್ಚೆಂಟ್ ಆಫ್ ವೆನಿಸ್ ಆಗಿರ್ಬೋದು, ಮತ್ತೆ ಒಥೆಲೋ ಆಗಿರ್ಬೋದು. ಆದ್ರೆ ಅವನಿಗೆ ಈ ಕಾನ್ಫ್ಲಿಕ್ಟ್ ತರೋದ್ರ ಮೂಲಕ ಯಾವುದೋ ಒಂದು ನೀತಿಯನ್ನ ಅವನು ರೂಪಿಸ್ತಾ ಇದ್ದಾನೆ ಅಥವಾ ನಿರೂಪಿಸ್ತಾ ಇದ್ದಾನೆ ಅಂತ ನನಗನ್ಸೋದಿಲ್ಲ. ಇದು ಒಂದು. ಎರಡನೇದು ಏನಂತಂದ್ರೆ, ಈ ರೇಸಿಯಲ್ ಕಾನ್ಫ್ಲಿಕ್ಟ್ ತರುವುದ್ರ ಮೂಲಕ ತನ್ನ ಸಮಕಾಲೀನ ಇಂಗ್ಲೆಂಡಿನ ಸಾಹಿತ್ಯಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸ್ಥಿತಿಯನ್ನ ಸಂದರ್ಭವನ್ನ ಪುನರ್ ಸೃಷ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅಂತ ಅನಿಸ್ತದೆ ನನಗೆ. ಆದ್ರೆ ನೀವು ಈ ಪೊಯಿಟಿಕ್ ಜಸ್ಟಿಸ್ ಬಗ್ಗೆ ನೀವು ಮಾತಾಡಿದ ಮಾತುಗಳು ನನಗೆ ತುಂಬಾ ಹಿಡಿಸಿದ್ವು. ಈವನ್ ಟಾಲ್ಸ್ಟಾಯ್ ಕೂಡ ಈ ಪೊಯಿಟಿಕ್ ಜಸ್ಟಿಸ್ ಅನ್ನ ನೋಡುವ ಪ್ರಯತ್ನದಲ್ಲಿ ಶೇಕ್ಸ್ಪಿಯರ್ ನಲ್ಲಿರ್ತಕ್ಕಂಥ ಕಲಾತ್ಮಕತೆಯನ್ನ ಅಥವಾ ಶೇಕ್ಸ್ಪಿಯರ್ ನಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. I don't think Tolstoy succeeded in understanding Shakespeare as an artist and as a playwright. ಈ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕುವೆಂಪುರಲ್ಲೂ ಇತ್ತು ಮತ್ತು ಕಂಬಾರರಲ್ಲೂ ಇತ್ತು. ಅನೇಕ ಜನ ನಾವು ಯಾರನ್ನ ಫಸ್ಟ್ ರೇಟ್ ರೈಟರ್ಸ್ ಅಂತೀವಿ, 16ನೇ ಶತಮಾನದ ನಂತರದಲ್ಲಿ ಬಂದಂತ ಅನೇಕ ಜನ ಪ್ರಥಮ ದರ್ಜೆಯ ಲೇಖಕರು ಶೇಕ್ಸ್ಪಿಯರ್ನೊಂದಿಗೆ ಒಂದು ರೀತಿಯ ಶೇಕ್ಸ್ಪಿಯರ್ನನ್ನ ಮುಖಾಮುಖಿ ಆಗುವಾಗ ಒಂದು ರೀತಿಯ ಅಸ್ಥಿರತೆ, ಅಭದ್ರತೆ ಅನುಭವಿಸಿದ್ದಾರೆ ಅಂತ ನನಗನ್ನಿಸ್ತದೆ. ಕೆಲವರಿಗೆ ಲಾಕ್ ಅಂತವ್ರು ಹೇಳಿದ್ರು ಶೇಕ್ಸ್ಪಿಯರ್ ಶುಡ್ ಬಿ ಹ್ಯಾಂಗ್ಡ್ ಫಾರ್ ಕ್ರಿಯೇಟಿಂಗ್ ಇಮಾರಲ್ ಕ್ಯಾರೆಕ್ಟರ್ಸ್ ಅಂತ ಅಂತಕ್ಕಂಥ ಅತಿರೇಕದ ವಿಮರ್ಶೆ ಕೂಡ ಬಂದಿದೆ. ಆದ್ರೆ ಶೇಕ್ಸ್ಪಿಯರ್ಗೆ ಅವನಿಗೆ he had his own very fine sense of moral and morality, moral values. ಅದನ್ನ ನಾಟಕದ ಸಂದರ್ಭದಲ್ಲಿಯೇ ನಾವು ಅರ್ಥ ಮಾಡ್ಬೇಕಾಗ್ತದೆ. ಒಂದು ಸೆಟ್ ನಾರ್ಮನ್ನ ಇಟ್ಕೊಂಡು ಶೇಕ್ಸ್ಪಿಯರ್ನ ನಾಟಕಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಅವನ ನಾಟಕಗಳ ಒಂದು ಚೇತನ ಅದನ್ನ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಮಾತು ಸರಿಯಾಗಿದೆ, ಅಭಿಪ್ರಾಯ ಸರಿಯಾಗಿದೆ. ಸರ್ ಧನ್ಯವಾದಗಳು ಸರ್. ಗುರುಮೂರ್ತಿಯವರು ನಮ್ಮ 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 ಸ್ನೇಹಿತರು, ಸ್ವಲ್ಪ ಹಿರಿಯ ಸ್ನೇಹಿತರು, ಕನ್ನಡದ ಬಹಳ ಮಹತ್ವದ ಚಿಂತಕರು, ಲೇಖಕರು. ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ, ಅವರ ಬರಹವನ್ನು ಓದಿದ್ದೇನೆ. ಬಹಳ ಒಳ್ಳೆಯ ಸ್ನೇಹಿತರು. ಇವರು ಹೆಚ್ಚು ಕಡಿಮೆ ಧಾರವಾಡ ಕಟ್ಟೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ಆದಾಗ ಅವರು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಸುಮ್ಮನೆ ನಮ್ಮ ಕಟ್ಟೆಯ ಮೇಲೆ ನಮ್ಮ ವಿದ್ವಾಂಸರು ಆಡುವ ಮಾತುಗಳನ್ನ ಕೇಳಿ ಖುಷಿ ಪಡ್ತಾರೆ. ಹೀಗಾಗಿ ನಾನು ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೇನೆ. ಸರ್ ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ನಾನು ನಿಜವಾಗ್ಲೂ ಅಭಿಮಾನಿ, ನಿಮ್ಮ ಧಾರವಾಡ ಕಟ್ಟೆ ಅಭಿಮಾನಿ. ಮೇಡಮ್ ಚೆನ್ನಾಗಿ ಮಾತಾಡಿದ್ರು. ರಿಯಲಿ ಶಿ ಸ್ಪೋಕ್ ವೆಲ್. I thank her. I congratulate her. Yes. Thank you, sir. Really. She spoke well, and in fact she spoke well in Kannada. That matters, sir. Yeah. You are a wonderful. Because there's always that diffidence that I may not find the word, and it happened. Madam, you are as good as any Kannada professor. Oh, that's a great compliment, sir. Thank you. And no Kannada professor should misunderstand you or Balagurumurthy. That you are like any other very good professor of Kannada. ಈಗ ಅನೇಕ ಜನರು ಈಗ ನೋಡ್ರಿ, ಮೊನ್ನೆ ಕವಿತಾ ಮಾತಾಡಿದ್ರು, ನಾಗರತ್ನ ಮೇಡಮ್ ಅವರು ಮಾತಾಡಿದ್ರು, ಅನೇಕ ಜನರು ಮಾತಾಡ್ತಾ ಇದಾರಲ್ಲ. ಹೆಚ್ಚು ಕಡಿಮೆ ಎಲ್ಲರೂ ಇಂಗ್ಲಿಷ್ ಹಿನ್ನೆಲೆಯಿಂದ ಬಂದವರೇ. ಇಂಗ್ಲಿಷ್ ಶೇಕ್ಸ್ಪಿಯರ್ ಬಗ್ಗೆ ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಶೇಕ್ಸ್ಪಿಯರ್ನ ನಾಟಕದ ಅನೇಕ ಪ್ರಮುಖ ಸಂಗತಿಗಳನ್ನ ಬಹಳ ಸ್ಪಷ್ಟವಾಗಿ, ದಿಟ್ಟವಾಗಿ, ನೇರವಾಗಿ ಮುನ್ನಮುಟ್ಟುವಂತೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿ ಪ್ರೆಸೆಂಟೇಷನ್ಸ್ ಆಫ್ ಮೆನಿ ಯಂಗ್ ಟೀಚರ್ಸ್ ಆಫ್ ಇಂಗ್ಲಿಷ್. ಅದು ಎಲ್ಲಾನು ಧಾರವಾಡ ಕಟ್ಟಿಗೆ ಸಂದಬೇಕಾದಂತಹ ಗೌರವ. ಇಷ್ಟೆಲ್ಲಾ ಜನರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಆಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ನಡುವೆ ಒಂದು ಬಾಂಧವ್ಯ ಏರ್ಪಾಡಾಗ್ತಾ ಇದೆ. Yes, sir. Even I understood. The credit goes to you. ಇಲ್ಲಾಂದ್ರೆ ಇಷ್ಟೆಲ್ಲ ಅಕಾಡೆಮಿಷಿಯನ್ಸ್ ಪರಿಚಯನೇ ಇರ್ಲಿಲ್ಲ ಸರ್ ನಮ್ಗೆ. ಆಮೇಲೆ ಇಷ್ಟೊಂದು ದೃಷ್ಟಿಕೋನಗಳು. ಇವತ್ತು ಅವ್ರು ಪೊಯಿಟಿಕ್ ಜಸ್ಟಿಸ್ ಬಗ್ಗೆ ಮಾತಾಡಿದ್ರು. ನಾನು ಅದನ್ನ ಸೆಪರೇಟ್ ಆಗಿ ಯೋಚನೆ ಮಾಡಿದ್ರೆ ಇಡೀಯಾಗಿ ನಾ ಶೇಕ್ಸ್ಪಿಯರ್ ನ ಆ ರೀತಿಯಲ್ಲಿ ನೋಡ್ಬೋದಲ್ಲ ಅನ್ನುವಂಥದ್ದು ಇಟ್ಸ್ ರಿಯಲ್ ಇನ್ಸೈಟ್, ಹೊಸ ಇನ್ಸೈಟ್ ಕೊಟ್ಟರು ನಮ್ಗೆ ಬಾಲಗುರುಮೂರ್ತಿ ಅವ್ರಿಗೆ. ಥ್ಯಾಂಕ್ ಯು ಸೊ ಮಚ್.
ಬಾಲಗುರುಮೂರ್ತಿ ಅವರು ಬಹಳ ದೊಡ್ಡ ಓದುಗರು ಚಿಂತಕರು. ಇಲ್ಲ ನಮ್ಮ ಸ್ನೇಹ ನಮ್ಮ ಬಸವರಾಜ್ ಅವರಷ್ಟೇನು ಇಲ್ಲ. ನಾನು ಸೆಂಟ್ರಲ್ ಅಕಾಡೆಮಿ ಸೆಕ್ರೆಟರಿ ಆಗಿದ್ದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಲಿ ಮೆಂಬರ್ ಆಗಿದ್ದೆ. ನಾನೊಬ್ಬ ಪ್ಲೇ ರೈಟು, ಅದಕ್ಕೆ ನಾನು ನಾಟಕಗಳ ಬಗ್ಗೆ ಹೆಚ್ಚು ಕೇಳಿಸ್ಕೊಳ್ತೀನಿ ಮೇಡಮ್. ಚೆನ್ನಾಗಿತ್ತು, ನೀವು ಅಷ್ಟು ಅಥಾರಿಟೇಟಿವ್ ಆಗಿ ಹೇಳಿದ್ರಿ. ಪ್ರೊಫೆಸರ್ ಬಸವರಾಜ್ ಅವರು ಈಸ್ ಎ ಐಕಾನ್, ಈಸ್ ಎ ಲಿಟರರಿ ಜೈಂಟ್ ಅಮಾಂಗ್ ಅಸ್. ಮಾತಿಲ್ಲ ಸರ್. ಆಮೇಲೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದೀನಿ ನಾನು ಸರ್, ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂತ. ಪದೇ ಪದೇ ಹೇಳ್ತಾ ಇರ್ತೀನಿ, ಯುವರ್ ಕಲೀಗ್ಸ್ ಆರ್ ವೆರಿ ಲಕ್ಕಿ ಅಪ್ಪ ಅಂತ ಹೇಳಿ. ಬಟ್ ನಾನು ಲಾಸ್ಟ್ ಟೈಮ್ ಒಂದು ನೇರವಾಗಿ ಮೇಡಮ್ ಐ ಶೇರ್ಡ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಯಾರು ಲಾಸ್ಟ್ ಟೈಮ್ ಪ್ರೊಫೆಸರ್ ಯಾರೋ ಒಬ್ಬ ಲೇಡಿ ಮಾತಾಡುವಾಗ ಬಹಳ ಡ್ರೈ ಆಗಿತ್ತು, ಬಹಳ ಇನ್ಸೈಟ್ಸ್ ಏನು ಇರ್ಲಿಲ್ಲ. ಆ ತರದವ್ರನ್ನ ತರೋದಕ್ಕಿಂತ ಸ್ವಲ್ಪ ಆಸಕ್ತಿ ಇರುವಂತವ್ರು, ಲೈವ್ ಆಗಿ ಮಾತಾಡುವಂತವ್ರು, ಒಂದಷ್ಟು ಜೀವಂತವಾಗಿ ಮಾತಾಡುವಂತವ್ರು ಬೇಕು. ಇಲ್ಲಾಂದ್ರೆ ಇಂಗ್ಲಿಷ್ ಲಿಟರೇಚರ್ ಬಗ್ಗೆ ಅಥವಾ ಯಾವುದೇ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರಲ್ಲ ಮಕ್ಕಳಿಗೆ. ಮುಲಾಜಿಲ್ದೆ ಹೇಳ್ಬೇಕು ಕೆಲವೆಲ್ಲ ನೇರವಾಗಿ ಆತನ್ನ. ಆಗ್ಲಿ ಮೇಡಮ್, ಥ್ಯಾಂಕ್ ಯು. ಶಿವರಾಜ್ ಸರ್, ನಾವು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನ ತಲುಪಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಂದು ರಿಕ್ವೆಸ್ಟ್ ಸರ್, ಹೇಳಿ ಸರ್. ಸರ್, ಅದು ನಾನು ಇವತ್ತು ದಾವಣಗೆರೆ ಅಲ್ಯೂಮಿನಿ ಅಸೋಸಿಯೇಷನ್ ಯೂನಿವರ್ಸಿಟಿಗೆ ಹೋಗಿದ್ದೆ. ನನಗೆ ಶೇಕ್ಸ್ಪಿಯರ್ ಬಗ್ಗೆ ತಿಳ್ಕೊಬೇಕು ತುಂಬಾ ಆಸಕ್ತಿ ಇತ್ತು. ಬಟ್ ನನ್ಗೊಂದು ಸಣ್ಣ ಮಾಹಿತಿ ಏನಂದ್ರೆ, ಈಗ ನೀವು ಮಾಡುವಂತದ್ದೆಲ್ಲ ಸಾಧ್ಯ ಆದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಆಗುತ್ತೆ ಸರ್, ಇಫ್ ಯು ಡೋಂಟ್ ಮೈಂಡ್. ಯಾಕಂದ್ರೆ ಅದು ಲೈಫ್ ಲಾಂಗ್ ಒಂದು ಪರ್ಮನೆಂಟ್ ಸೋರ್ಸ್ ಇರುತ್ತೆ ಸರ್. ಸರ್ ಸಾರಿ ಫಾರ್ ಇಂಟರ್ಫರೆನ್ಸ್. ಯೂಟ್ಯೂಬ್ ಅಲ್ಲಿ ಇದೆ ಸರ್, ನಮ್ಮ ಎಲ್ಲಾ 330 ಕಾರ್ಯಕ್ರಮಗಳು ಸರ್ ಯೂಟ್ಯೂಬ್ ಅಲ್ಲಿ ಇದೆ ಸರ್. ನಮ್ಮ ಧಾರವಾಡ ಕಟ್ಟೆ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ನೀವು ಬರೀ ಶೇಕ್ಸ್ಪಿಯರ್ ಅಂತ ಕನ್ನಡದಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಯೂಟ್ಯೂಬ್ ದಲ್ಲಿ ನಿಮ್ ಧಾರವಾಡ ಕಟ್ಟೆ ಬಿಟ್ರೆ ಬೇರೆ ಯಾವ್ದು ವಿಡಿಯೋನೇ ಇಲ್ಲ. ಯಾಕಂದ್ರೆ ಧಾರವಾಡ ಕಟ್ಟೆ ಮಾತ್ರ ಶೇಕ್ಸ್ಪಿಯರ್ ಬಗ್ಗೆ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದು ನಮ್ಮ ಇಡೀ ಜಗತ್ತಿನಲ್ಲಿ. ಅದೊಂದು ಹೆಮ್ಮೆ. ಅದಕ್ಕೆಲ್ಲ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಕಾರಣ ಅಂತ ನಾನು ಹೇಳ್ತೀನಿ. ಮತ್ತೆ ಸರ್, ನಮ್ಮ www.dharwadkatte.in ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳ ವಿಡಿಯೋ ಕೂಡ ನೀವು ಆ ಜಾಲತಾಣದಲ್ಲಿ ನೀವು ಪಡಿಬಹುದು. ಮತ್ತು ಭವಿಷ್ಯಕಟ್ಟೆ ಆನ್ಲೈನ್ ಮ್ಯಾಗಝಿನ್ ಅನ್ನು ಸಹಿತ ನೀವು ಅಲ್ಲಿ ಆಕ್ಸೆಸ್ ಮಾಡಬಹುದು ಅಂತ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ನಮ್ಮ ಧಾರವಾಡದಲ್ಲಿ ಮೊದಲು ಗೆಳೆಯರ ಬಳಗ ಇತ್ತು, ಬಹುಶಃ ಈ ಪೇಜ್ ಅಲ್ಲಿ ಅದು ಕಂಟಿನ್ಯೂಷನ್ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಹೋಪ್ ಸೊ. ಹೌದು, ಅವರೇ ನಮಗೆ ಪ್ರೇರಣೆ. ಬೇಂದ್ರೆ ಅವರ ಗೆಳೆಯರ ಗುಂಪು, ಬೇಂದ್ರೆ ಅವರ ಕೆಲಸ, ಬೇಂದ್ರೆ ಅವರ ಕಾವ್ಯ, ಇಲ್ಲ ಆ ಒಂದು ಪರಂಪರೆಯನ್ನು ಲೀಡ್ ಮಾಡ್ತಾ ಇದ್ದಾರೆ ಸರ್ ನೀವು. ಬಹುಶಃ ಕರ್ನಾಟಕದ ಯಾವುದೇ ಬೇರೆ ಯಾವ ಕಾರ್ನರ್ಸ್ ಅಲ್ಲೂ ಈ ತರದ ಒಂದು ಕ್ರಿಯೇಟಿವ್ ಒಂದು ಡಿಸ್ಕೋರ್ಸ್ ನಡೀತಾ ಇಲ್ಲ. ರಿಯಲಿ ಐ ಕಂಗ್ರಾಚುಲೇಟ್ ಪ್ರೊಫೆಸರ್ ಬಸವರಾಜ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ತಮ್ಮ ಪ್ರೀತಿ ಅಭಿಮಾನದ ನುಡಿಗಳಿಗಾಗಿ. ನಿಮ್ಮ ಪ್ರೀತಿ ಅಭಿಮಾನವೇ ನಮಗೆ ನಾವು ಈ ರೀತಿಯ ಅನೇಕ ಸೃಜನಶೀಲ ಮೌಲ್ಯಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸ್ಫೂರ್ತಿ ನೀಡುತ್ತದೆ ಅಂತ ಹೇಳುತ್ತಾ, ಈ ನಮ್ಮ ಒಂದು ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಪೂಜಾ ಹಳ್ಯಾಳ್, ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಮಹನೀಯರಿಗೂ ಕೂಡ ತುಂಬು ಹೃದಯದ ವಂದನೆಗಳು. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ CVG ಪಬ್ಲಿಕೇಶನ್ಸ್ ಬೆಂಗಳೂರಿನ ರೂವಾರಿಗಳಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಸಾಹಿತ್ಯ ಸಂಜೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಧನ್ಯವಾದಗಳು.